ಆಯ್ತು ಓಕೆ ಓಕೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ನಿಮ್ಮೆಲ್ಲರನ್ನು ನಗಿಸ್ತಾ ಇದ್ದಂತಹ ನಮ್ಮೆಲ್ಲ ಎಂಟರ್ಟೈನರ್ಸ್ ಗಳ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಗಳು ಇವತ್ತು ಸಹ ಮುಂದುವರಿತಾ ಇದೆ ಅಂತ ಹೇಳ್ತಾ ಇವತ್ತಿನ ಗಿಚ್ಚಿ ಗಿಲಿಗಿಲಿಯ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಮಕ್ಕಳಿಗೆ ಮದುವೆ ಮಾಡಬೇಕಾಗಿರೋದು ತಂದೆ ಆದವನ ಕರ್ತವ್ಯ. ಆದ್ರೆ ಇಲ್ಲೊಬ್ಬ ಮಗ ತನ್ನ ತಂದೆಗೆ ಮದುವೆ ಮಾಡಿ ಮುಂದೆ ಏನೇನೆಲ್ಲ ಅವಾಂತರಕ್ಕೆ ಕಾರಣ ಆಗ್ತಾನೆ ಅನ್ನೋದನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ತೋರಿಸೋದಕ್ಕೆ ಬರ್ತಾ ಇದ್ದಾನೆ ಚಂದ್ರಪ್ರಭಾ, ಚಿಲ್ಲರ್ ಮಂಜು, ಅನನ್ಯ, ಸೌಮ್ಯ ಹಾಗೂ ಕಂಟೆಸ್ಟೆಂಟ್ ಯಶಸ್ವಿನಿ. ಬಾರೆ ಅನ್ನೋದೇ ಆಗೋಯ್ತು. ಬಂದ್ಮೇಲೆ ಏನ್ ಮಾಡ್ಬೇಕಿತ್ತು? ನನ್ ತಂಗಿ ಅವಳ ಮಕ್ಳನ್ನ ಸ್ಕೂಲಿಗೆ ಸೇರ್ತಾಳೆ ಗೊತ್ತಾ? ವಾವ್, ಸೋ ನೈಸ್. ಏನ್ ನೈಸು. ಆಗೋ ಟೈಮ್ಗೆ ನಮಗೂ ಮಕ್ಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಹೈಸ್ಕೂಲಿಗೆ ಸೇರ್ಸ್ಬೋದಿತ್ತು. ನೀನ್ ಹಂಗಂತೀಯ ಬುಜ್ಜಿ, ಆದ್ರೆ ದೇವ್ರು ಕೊಡ್ಬೇಕಲ್ಲ. ದೇವ್ರು ಏಣಿ ಹಾಕ್ತಾನೆ, ನಾವೇ ಹತ್ಬೇಕು. ಹತ್ತಕ್ಕೆ ಏಣಿ ಕೊಟ್ಟ, ಆದ್ರೆ ಏಣಿ ಹಲ್ಲೆ ಮುರಿದ್ಬಿಟ್ನಲ್ಲೇ. ಅಲ್ಲ ಕಣೆ, ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, 1 ವರ್ಷ ನಾನು ಆಫೀಸ್ಗೆ ಲೀವ್ ಆಗ್ಬಿಟ್ಟಿದ್ದೀನಿ ಕಣೆ. ಅದಕ್ಕೆ ದೇಶಾಂತರ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಉರುಳು ಸೇವೆ ಮಾಡ್ಕೊಂಡು ಮಗು ಆದ್ಮೇಲೆ ಬರೋಣ. ಹಾಗೆ ಮಾಡೋಣ. ಪ್ರಪಂಚದಲ್ಲಿ ಮಗು ಆಗ್ದರೆ ಏಕೈಕ ಗಂಡಸು, ಮದುವೆನೇ ಆಗ್ದಾರ ಗಂಡಸು. ನಾವು ನಮ್ದಷ್ಟೇ ಯೋಚನೆ ಮಾಡ್ಬಿಟ್ವಿ, ನಮ್ಮ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಲಿಲ್ವಲ್ಲೇ. ನಾವು ಹೋಗ್ಬಿಟ್ರೆ ಅಪ್ಪ ಮನೇಲಿ ಒಬ್ನೇ ಆಗ್ಬಿಡ್ತಾನೆ. ಬಂದ್ಮೇಲೆ ನಮ್ಮನ್ನ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನಮ್ ಜೊತೆ ಬಾಂದ್ರು ಬರಲ್ಲ. ಈಗ ಏನ್ ಮಾಡೋದು? ಕೆಲಸ ಮಾಡೋಣ. ಕಸ ಗುಡಿಸಿ ಪಾತ್ರೆ ತೊಳೆದು ಏನೇ ಎಲಿಮಿನೇಷನ್ ಅಂತ ಕಾಮಿಡಿ ಮಾಡೋಕ್ ಶುರು ಮಾಡ್ಬಿಟ್ಟವಳೆ. ನಿನ್ ಮಕ್ಕ ನಮ್ಮ ಅಪ್ಪನಿಗೆ ಒಂದ್ ಮದ್ವೆ ಮಾಡೋಣ. ಹೌದು ಕಣೆ. ಅಪ್ಪ ಹೇಳಪ್ಪ, ಎಷ್ಟಂತ ಬಕೆಟ್ ಹಿಡಿತೀಯಾ? ಒಬ್ಬನೇ ಎಷ್ಟಂತ ಬಕೆಟ್ ಹಿಡಿತೀಯಾ ಅಂದೆ. ಅದಕ್ಕೆ ನೀವು ಹೋಗ್ ಬರೋ ಗ್ಯಾಪ್ ಅಲ್ಲಿ ನಾವಿಬ್ರು ಒಂದು ಯೋಚನೆ ಮಾಡಿದೀವಪ್ಪ. ಏನಪ್ಪ ಅದು? ಹೇಳ್ರಿ, ಹೇಳಪ್ಪ. ಅದು ನಿಂಗ್ ಮದ್ವೆ ಮಾಡೋಣ ಅಂತ ಡಿಸೈಡ್ ಮಾಡಿದೀವಪ್ಪ. ಮಗ, ನನ್ ಕೈಲಿ 1 ಬಕೆಟ್ ಇಟ್ಕೊಳ್ಳೋಷ್ಟೇ ಶಕ್ತಿ ಇಲ್ಲ, ಇನ್ನೊಂದು ಬಕೆಟ್ ಯಾಕಪ್ಪ? ಅಪ್ಪ, ಈಗ ಬಕೆಟ್ ಬಗ್ಗೆ ಯೋಚನೆ ಮಾಡಿದ್ರಿ ಹೆಂಗಪ್ಪ? ಸಾಯೋ ಟೈಮಲ್ಲಿ ನೀನ್ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ನನ್ ಜೊತೆ ನೀನಿದ್ದಿ ಮಗನೇ, ನೀನಿದ್ದೀಯಾ? ಅಯ್ಯೋ ಅಪ್ಪ, ಅಪ್ಪ ಅಂದ್ರೆ ನಾನು ಬಾತ್ರೂಮ್ ವರ್ಗು ಬಂದು ಸೋಪ್ ಕೊಡ್ಬೋದಪ್ಪ, ಬೆನ್ನು ಉಜ್ಜಕ್ ಆಗಲ್ವಲ್ಲ. ನಾನು ಗೋಡೆಗೆ ಹಿಂಗ್ ತಿಕ್ಕತ್ತೀನಿ ಬಿಡು ಮಗನೇ. ಅಪ್ಪ, ಈ ವಯಸ್ಸಲ್ಲಿ ಬೆನ್ನ ಯಾಕಪ್ಪ ನೋವು ಮಾಡ್ಕೋತೀಯಾ? ಮಾವ ನೋಡಿ, ನಿಮ್ ಊಟ ಉಪಚಾರಕ್ಕಾರು ಯಾರಾದ್ರೂ ಬೇಕಲ್ವಾ? ನೀನ್ ಹೇಳೋ ಸರಿ ಮಗಳೇ, ಆದ್ರೆ ಈ ಸಮಾಜ ಒಪ್ಪುತ್ತಾ? ಸಮಾಜದ ಬಗ್ಗೆ ನಿಂಗ್ಯಾಕಪ್ಪ ಕನಿಕರ? ಮಗ, ನೀನ್ ಏನೇ ಹೇಳು, ನಿಮ್ಮಮ್ಮನ್ ಮುಟ್ಟಿದ್ ಈ ಕೈಲಿ ತಮ್ಮನ್ನ ಬಂದ್ರು ನಮ್ ಮುಟ್ಟಲ್ಲ ಮಗನೇ. ತಮ್ಮನನ್ ಮುಟ್ಟಲ್ಲ, ಅವ್ರ ಅಮ್ಮನ್ ಮುಟ್ಟಲ್ಲ ಅಂದ್ರೆ ಹೆಂಗಪ್ಪ? ಅಪ್ಪ, ಒಂದ್ ಕೆಲ್ಸ ಮಾಡು. ಹೇಳಪ್ಪ. ಮದ್ವೆ ಬೇಡ, ಮನೆ ಕೆಲ್ಸದೊಳಾದ್ರೂ ಇಟ್ಕೋಪ. ಯಾಕಪ್ಪ? ಇಟ್ಕೋ ಅಂತ ಹೇಳ್ಬೇಡ ಕಣಪ್ಪ. ಯಾಕಪ್ಪ? ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತಾನೆ ಅಂತ ಹೇಳ್ತಾರೆ. ಮತ್ತೇನ್ ಅನ್ಬೇಕಪ್ಪ? ಅಪಾಯಿಂಟ್ಮೆಂಟ್ ಮಾಡ್ಕೊ ಅಂತ ಹೇಳಪ್ಪ. ಇಷ್ಟು ಜನಗಳು ಮಾಡೋ ಸ್ಕಿಟ್ ಅಲ್ಲಿ ಪರಿಶುದ್ಧವಾದ ಸ್ಕಿಟ್ ಅಂದ್ರೆ ನಿಂದೆ ಕಣಪ್ಪ. ಅದು ಕಣ. ನಿನ್ನಂತ ಒಂದ್ ಬಾಯಲ್ಲಿ ಡಬಲ್ ಮೀನಿಂಗ್ ಹೇಳಿಸ್ ನಾನು ಯಾವ ಪಾಪಕ್ಕೆ ಹೋಗ್ಲಪ್ಪ. ಸರಿ ಬಿಡಪ್ಪ, ಇದು ಮಾಡ್ತೀನಿ. ಲೇ ಗೊಬ್ರ, ಈಗಿಂದೀಗ್ಲೇ ಅರ್ಜೆಂಟ್ ಕೆಲಸದವಳು ಕಳಿಸ್ಬಿಡು. ಏಯ್, ಅರ್ಜೆಂಟ್ ಅಂದ್ರೆ ನಾನೆಲ್ಲ ಹುಡಿಕೊಂಬರ್ನೆ. ಎಲ್ಲ ಸೈಡ್ ಬೆಂಗಲ್ಲಿ ಇರ್ತಾಳೆ, ಜಾಡ್ಸ್ ಹೋದ್ರೆ ಬರ್ತಾಳೆ ಕಣ. ಬಂದು ನೋಡು. ಕೆಲಸದವಳು ಬಂದು ನೋಡು. ಹೆಂಗಸ್ರನ್ನೆಲ್ಲ ನಾನ್ ಯಾಕಪ್ಪ ನೋಡ್ಬೇಕು? ಮನೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡು. ಸರಿ ಕಣಪ್ಪ, ನಾವು ಹೋಗ್ ಬರ್ತೀವಿ ಮಗ. ಆದ್ರೆ ಒಂದ್ ಕಂಡೀಷನ್ ಮಗ. ಏನಪ್ಪ? ನಾನು ಆ ರೂಮಲ್ಲಿ ಇದ್ರೆ ಅವಳು ಈ ರೂಮಲ್ಲಿ ಇರ್ಲಿ. ನಾನು ಇಲ್ಲಿದ್ರೆ
ಅಲ್ಲಿರ್ಲಿ, ಮನೆ ಕೆಲಸ ಮಾಡ್ಲೇಬೇಕು ಅಂತಿದ್ರೆ ನನ್ ಮನೇಲಿ ಇಲ್ದೆ ಹೋದಾಗ ಮಾಡ್ಲಿ ಮಗನೇ. ಸರ್, ಇವನು ಬರೀ ಚಂದ್ರಪ್ಪ ಅಲ್ಲ ಸರ್, ಈ ಮನೆಗ್ ಚಂದ್ರ ಅಪ್ಪ, ಚಂದ್ರ. ನೈಟ್ ಹೊತ್ತೇ ಕೆಲಸ ಮಾಡೋದು. ಅವ್ನು ಹೇಳ್ದಂಗ್ ಮಾಡಮ್ಮ. ಅಪ್ಪ ನಾವು ಹೋಗಿ ಬರ್ತೀವಿ, ಹುಷಾರು. ಓಕೆ ಮಗ. ಹುಷಾರು. ಅವಳು ಬಂದಾಯ್ತಲ್ಲ, ಮತ್ತೆ ಯಾಕೆ ಬಾರೆ. ಅಪ್ಪ ಅಪ್ಪ ಮಗ. ಅಪ್ಪ ಬಂದಿ ಮಗ. ಈಗ ಬಂದ್ರವಾ? ಅಪ್ಪ ನಿನ್ಗೋಸ್ಕರ ಗಿಫ್ಟ್ ತಂದಿದ್ದೆ ನೋಡಿ, ಬಟ್ಟೆ. ಎಲ್ಲ ಯಾಕೋ ನನ್ಗೆ ನಿನಗೆ ಕಲ್ತೀನಿ ಗಾರಪ್ಪ. ರೀ ಶಂಕ್ರಮ್ಮಂಗ ಹೊಸ ಬಟ್ಟೆ ತಂದಿದ್ದಲ್ಲ. ಶಂಕ್ರಮ್ಮ ಶಂಕ್ರಮ್ಮ ಕೆಲಸ ಬಿಟ್ಟು ಹೋದ್ರ ಶಂಕ್ರಮ್ಮ? ಅಲ್ಲ ಕಣಪ್ಪ, ಸಂಕ್ರಮ ಅಲ್ಲಿಲ್ಲ, ಸಂಕ್ರಮ ಇಲ್ಲಿದ್ದಾಳೆ. ನಾ ಕೊಡ್ತೀನಿ, ಕೊಡ್ರಿ. ದುಡ್ಡು ನಾವು ಕೊಡೋದು, ಹೆಣ್ಮಕ್ಳು ಗಿಫ್ಟ್ ಕೊಟ್ಟು ಅವ್ರ ಹೆಸರು ತಗೊಳ್ಳೋದು. ಇದು ನಾನ್ ಕೊಡ್ತೇನೆ ಶಂಕ್ರಮ್ಮ, ಇದು ತಗೊಳ್ಳಿ. ಅಂತ ಕೇಳ. ನನ್ನ ತಾಳಿಯ ಬಂಗಾರ ಜೋ. ಶಂಕ್ರಮ್ಮ ಏನಿದು? ದೊಡ್ಡ ಬಾಸ್ಕೆಟ್ ಯಜಮಾನ್ರನ್ನ ಕೇಳಿ. ನಾನಲ್ಲ ಕಣೆ, ಈ ಕಡೆ ತಗೊಳ್ತೀನಿ. ಏನಿದು? ಪಾತ್ರೆ ಕೇಳಿದ್ರೆ ಏನ್ ಹೇಳೋದು? ಅಡ್ಗೆ ಮಾಡ್ದವ್ರನ್ನ ಕೇಳಿ. ಅಡಿಗೆ ಬೇರೆ ಆಗ್ಬಿಟ್ಟದೆ. ಅಪ್ಪ ಏನೋ? ಏನಿದು? ಅದೇ ಮಗನೇ, ಅದೇ ಅದು. ಇಲ್ಲಿ ಏನ್ ನಡೀತಾ ಇದೆ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಂಗ್ರಾಚುಲೇಷನ್ ಮಗನೇ. ಯಾಕಪ್ಪ? ಇಬ್ರು ಅಪ್ಪ ಆಗ್ತಾ ಇದ್ದೀವಿ. ಅವ್ಳು ಜ್ಞಾನ ತಪ್ಪಿ ಬಿದ್ದಿರೋದು. ಅಲ್ಲಪ್ಪ, ಬಾಳೆ ಮರ ವಯಸ್ಸಾಗಿದೆ, ವಾಲುತ್ತೆ ಅಂತ ಕೋಲ್ ಕೊಟ್ಟು ಹೋದ್ರೆ ಆ ಕೋಲಿಂದಾನೆ ಬಾಣ ಬಿಟ್ಟಿದ್ಯಲ್ಲಪ್ಪ. ಪ್ರಕೃತಿ ಸಪೋರ್ಟ್ ಮಾಡ್ತು ಮಗನೇ. ಪ್ರಕೃತಿ ಸಪೋರ್ಟ್ ಮಾಡ್ತು ಅಂತ ಇಂಥ ವಿಕೃತ ಕೆಲಸ ಮಾಡಿದಿರಲ್ಲ, ನಿಮಗೇನು ಅನ್ನಿಸ್ಲಿಲ್ವಾ? ಏನು ಅನ್ಸುತ್ತೆ ಅಲ್ವಮ್ಮ ಹಿಂಗ್ ಮಾಡಿರೋದು? ತಗಡ್ತೀನಿ. ನೀನಾದ್ರೂ ಬೇಡ ಅಂತ ಹೇಳ್ಬೇಕು ತಾನೆ. ಯಜಮಾನ್ರೆ, ನಾನ್ ಬೇಡ ಅಂದೆ, ಅವ್ರು ಬೇಡ ಅನ್ಬೇಡ ಅಂದ್ರು. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಅವತ್ತು ಕಿಸಕ್ಕಂತ ಅವ್ರ ಆಚೆ ಬಂದ್ರು. ಪಸಕ್ಕಂತ ನನ್ ನೋಡ್ ನಕ್ಕಿದ್ರು. ಆಮೇಲೆ ಜೋರಾಗಿ ಸಿಡ್ಲು ಬಡಿತು.
ನಾನೇ ತಪ್ಪು ಮಾಡ್ಬಿಟ್ಟೆ. ಲ್ಯಾಂಡ್ ಲೈನ್ ಕೊಡ್ಸಿದ್ರೆ ಚೆನ್ನಾಗಿರೋದು. ಚೆನ್ನಾಗದೆ ಕಣಪ್ಪ ನಿನ್ ಲೆಕ್ಕಾಚಾರ. ಅಲ್ಲ ಸರ್, 67 ವರ್ಷಕ್ಕೆ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಅಪ್ಪ ಆಗ್ಬಾರ್ದಾ? ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ? ಅಲ್ಲ ಮಗನೇ, ನನ್ನ ಹತ್ರ ನಗ್ದಾಡದ ನಿನ್ ಹೆಂಡತಿ ಹತ್ರ ನಗ್ದಾಡಿದ್ರೆ ಈ ಜಗಳನ್ನೇ ಬರ್ತಿರ್ಲಿಲ್ಲ. ಏ ಅಪ್ಪ, ನನ್ ಮನೆ ಮರ್ಯಾದೆ ಹೋಗ್ತಿದೆ, ಕಳ್ಸ್ಬಿಡಪ್ಪ. ಹತ್ತಿನೂ ಬೆಂಕಿನೂ ಒಟ್ಟಿಗೆ ಇಡಬಾರ್ದಿತ್ತು ನಾವು. ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಹತ್ತಿನ ಒದ್ದೆ ಮಾಡಿಟ್ಟೋಗಿದ್ದೆ. ಅದು ಒಂದೇ ವಾರಕ್ಕೆ ಒಣಗೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನನ್ ಕೈ ಯಾಕೆ ಎತ್ಕೊಂಡಿದೆ ಅಂತ ಗೊತ್ತಾ? ಇಳ್ಸಕ್ ಆಗ್ತಾ ಇಲ್ಲ. ನಾನು ಸೋಲ್ಗಿತ್ತಿ ಸೂರಮ್ಮ ಅಂತ. ನಾನು ಏರ್ಗೆ ಮಾಡೋದ್ರಲ್ಲಿ ಎತ್ತಿದ ಕೈ, ಅದಕ್ಕೆ ನನ್ ಕೈ ಎತ್ಕೊಂಡಿವ್ನಿ. ಇರಿ ನಮ್ ಮಂಜನ್ಗೆ ಆಗ್ದೆ ಮಗು ಆಗ್ತಾ ಇದೆ. ಅವ್ನ್ ಏನ್ರಿಗೆ ಏರ್ಗೆ ಮಾಡ್ಸಕ್ಕೆ ಅಂತ ಬಂದಿವ್ನಿ. ಇರಿ ನನ್ಗೋಸ್ಕರ ಕಾಯ್ತವನೆ. ಲೇ ಮಂಜ, ಯಾರು? ಮಂಜ. ಬನ್ನಿ 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 ಬನ್ನಿ, ಅಲ್ಲಿ ತಪ್ಕೊಳ್ಳಿ. ಅವ್ರೇನ್ ಅನ್ಕೊಳ್ಳ, ತಪ್ಕೊಳ್ರಿ. ನೋಡ್ಕೊತೀನಿ, ತಪ್ಕೊಳ್ರಿ. ಏನೋ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಸಾಧನೆ ಯಾತ್ರೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏನ್ ಸಾಧನೆ ಸುರವ? ಏ ಮೂದೇವಿ, ಏನು ಗೊತ್ತಿಲ್ಲ ನಾಚಿಕೆ ನೋಡು. ಎಲ್ಲ ನಿಮ್ ಎಂಡ್ರು ಒಳಗವಳೆ. ಅರೇ ಸೂರಮ್ಮ, ನೀವೇನಿಲ್ಲಿ? ಏ ಕೂಸೆ, ಚೆನ್ನಾಗಿದೀಯನಪ್ಪ. ಚೆನ್ನಾಗಿದ್ದೀನಿ. ಅಲ್ಲಪ್ಪ, ಹೆರಿಗೆ ಅಂತಂದ್ರೆ ಹೊಟ್ಟೆನೆ ಕಾಣಕ್ಕಿಲ್ಲ. ಭಾರ ಆಗ್ತಿದೆ ಅಂದು ತಗದು ಸೈಡ್ ಗಿಡ ಕೇಳಿದೀನಿ. ಇದೇನ್ ಯಾವ ಹೆರಿಗೆ, ಯಾವ ನೋವು, ಯಾರು ಹೇಳ್ತಾ ಇದ್ದೀರಾ? ಏ ನೀವು ಅಪ್ಪನೇ ಕಣಯ್ಯ. ಈಗ್ಲೂ ಆಗ್ಲೋ ಮಗು ಆಗುತ್ತೆ, ಬೇಗ ಬಂದ್ಬಿಡು ಅಂತ ಫೋನ್ ಮಾಡಿದ್ರು. ನಾನೇ ಮಾಡಿದ್ದೆ. ನಾಯಿ ಮಂಡಾಕ. ಯಾರೋ ಇವಳು, ಏನೋ ಇದು? ಅದು ಹಲೋ, ಹೆರಿಗೆ ಮಾಡಿಸ್ಬೇಕಾಗಿರೋದು ಅವಳಿಗಲ್ಲ, ನನ್ನ ಹೆಂಡತಿಗೆ. ಹೌದಾ? ಅಲ್ಲ ಕಡೆಯ, ನಿಂಗ್ ನಾಚಿಕೆ ಆಗಲ್ವಾ? ನೀನ್ ಇನ್ನು ಒಲೆನೆ ಹಚ್ಚಿಲ್ಲ, ನಿಮ್ಮಪ್ಪ ಕುಕ್ಕರ ಕೂಗಿಸ್ಬಿಟ್ಟವನೆ. ಅವ್ನು ಆಲ್ರೆಡಿ ಮರ್ಯಾದೆ ತೆಗ್ದವನೆ, ನೀನ್ ಮರ್ಯಾದೆ ತೆಗಿಬೇಡ. ಏನೋ ಮರ್ಯಾದೆ ಹಿಂಗೆ ಅಂತ ಗೊತ್ತಿದ್ರೆ ಆ ಮಗಿನ ನಿನ್ ಕೊಡೋ ಬದಲು ನಿಮ್ಮ ಅಪ್ಪ ಕೊಟ್ಟು ಮಾಡ್ಬೋದಾಗಿತ್ತು. ಕರೆಕ್ಟ್ ಆಗಿ ಹೇಳಿದ್ರಿ. ಅಯ್ಯಯ್ಯೋ. ಟೈಮ್ ಬಂತು, ಟೈಮು. ಚಂದ್ರಪ್ಪನ್ ಮಗು ಬರುತ್ತೆ. ತಾಯೇ ಬಾ. ಏನಪ್ಪ ಇದು? ಇದು ಗಂಡುಸ್ತನ ಅಂದ್ರೆ. ರೀ, ಟೆನ್ಷನ್ ಅಲ್ಲಿ ನೀವ್ ಈ ತರ ಓಡಾಡ್ಬೇಕಿತ್ತು. ನಿಮ್ಮ ಅಪ್ಪ ಓಡಾಡ್ತೀರ. ನನಗೂ ಟೆನ್ಷನ್ ಆಗ್ತಾ ಇದೆ. ನನ್ನ ಅಪ್ಪ ಆಗ್ತಾನೆ. ಎಲ್ಲ ನಂತರನೇ ಇದೆ. ನಿಮ್ಮ ಅಣ್ಣನ ಜೊತೆ ಮಾತಾಡ್ತೀರಾ? ಅಪ್ಪ, ಇದು ನಿಮ್ ತರನೇ ಇದೆ. ಇದಕ್ಕೆ ಒಂಚೂರು ಮೂಗ್ ಕಾರ್ತಿದ್ದಂಗಿದೆಯಲ್ಲ. ಅಪ್ಪ, ನೀನ್ ಏನ್ ಬೇಕಾದ್ರೂ ಹೇಳಪ್ಪ, ನಾನು ಈ ಮನೇಲಿ ಇರಲ್ಲ. ಇಬ್ರು ಹೋಗ್ತಾ ಇದ್ದೀವಿ, ಪಾರೆ ಹೋಗೋಣ. ಅಪ್ಪ ಅದನ್ನು ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ದೊಡ್ಡವರಾಗೋರ್ಗು ಕ್ಷಮಿಸ್ತಾನೆ ಬರ್ತಾನೆ. ಅಪ್ಪ ಅದನ್ನು ಒಂದ್ ತಪ್ಪು ಮಾಡಿದ್ರೆ ಮಕ್ಕಳಾದವ್ರು ಕ್ಷಮಿಸ್ಲಿಲ್ಲ ಅಂದ್ರೆ ಎಂತ ಮಕ್ಕಳಪ್ಪ ನಾವು. ಮಕ್ಕಳು ತಗೋ. ಬೇಡ ಕಣಪ್ಪ. ಯಾಕಪ್ಪ? ನಿನ್ ರೂಮ್ ನಲ್ಲೇ ಮಲ್ಗಿಸ್ಕೊಳ್ಳಿ. ಯಾಕಪ್ಪ? ನಿನ್ಗೆ ಇವ್ರಿಬ್ರು ತಮ್ದಿರು, ಇವ್ರಿಗೆ ತಮ್ದಿರ್ ಬೇಡ್ವಾ? ನಿಜವಾಗ್ಲು ಅಪ್ಪನಿಗೆ ಮದುವೆ ಮಾಡಿ ಎಡವಟ್ಟು ಮಾಡ್ಕೊಂಡಂತ ಏಕೈಕ ಮಗನ ಪರಿಸ್ಥಿತಿ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಶ್ರುತಿ ಮೇಡಮ್, ಸಾಧು ಸರ್ ಏನ್ ಹೇಳ್ಬೋದು? ಈ ವಿಷಯದಲ್ಲೆಲ್ಲ ಅವರು ಪ್ರೆಸಿಡೆಂಟ್.
ನೀವೇನ್ ಸ್ಟೂಡೆಂಟು? ಕೇಳಿಸ್ಕೊ. ಹೇಳಿ ಮೇಡಮ್. ಏನಪ್ಪ ಹೇಳಿ, ಸ್ಕಿಟ್ಟಲ್ಲಿ ನೀವು ಈ ತರ ಎಲ್ಲ ಏನೋ ಕತೆ ಮಾಡಿರ್ಬೋದು, ಆದ್ರೆ ನಂಬಕ್ ಇವ್ರು ಯಾರು ತಯಾರಿದಾರ ಕೇಳಿ? ಚಾನ್ಸೇ ಇಲ್ಲ. ಏನಪ್ಪ No ನಂಬ್ತೀರೇನಪ್ಪ way. ಚಂದ್ರಪ್ರಬಂಧ? ನನ್ಗೆ ಮಕ್ಳಾಗದೆ ಅಂದ್ರೆ ಯಾರು ನಂಬಲ್ವಾ? ನಿಜವಾಗ್ಲು ಸಾಧು ಸರ್ ಹೇಳ್ದಂಗೆ ಹ್ಯಾಪಿ ಎಂಡಿಂಗ್ ಆಯ್ತು. ಆಯ್ತು. ಈ ಸ್ಕಿಟ್ಟಲ್ಲಿ ತುಂಬಾ ಸರ್ಪ್ರೈಸಿಂಗ್ ಅನ್ಸಿದ್ದು ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ ಏನ್ ಆಕ್ಟ್ ಮಾಡಿದೆ ನೀನು? ಸಖತ್ತಾಗಿದ್ ಕಣೋ ನೀನ್ ಎಂಟ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಶುಗೆ ಬಹುಶಃ ಈ ತರದ್ದೊಂದು ವೆರೈಟಿ ಆದಂತ ಒಂದು ಪಾತ್ರಗಳನ್ನ ಕೊಟ್ರೆ ನಿಜವಾಗ್ಲೂ ನೀನು ಒಬ್ಬ ಒಳ್ಳೆ ಕಲಾವಿದೆ ಅಂತ ನಿರೂಪಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಯಶು. ಥ್ಯಾಂಕ್ ಯು ಮ್ಯಾಮ್, ವೆರಿ ನೈಸ್. ನಮ್ಮ ಚಿಲ್ಲರ್ ಏನ್ರಿ ಇಬ್ರು ಬಾರೆ ಬಾರೆ ಏನ್ ಚಿಂದಿ ಹೊಡಾಯಿಸ್ಬಿಟ್ರಿ. ಸೂಪರ್ ಆಗಿತ್ತು ಡ್ಯಾನ್ಸ್, ಸೂಪರ್. ನಮ್ ಚಂದ್ರಪ್ರಭಾ ಮತ್ತೆ ಸೌಮ್ಯ ನಿಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು. ಇಡೀ ಸ್ಕಿಟ್ ಅಲ್ಲಿ ಎಲ್ಲೂ ಕೂಡ ನಾನು ತಪ್ಪು ನೋಡ್ಲೇ ಇಲ್ಲ. ಟೈಮಿಂಗ್ ಅಂತೂ ಯಾರು ಮಿಸ್ ಮಾಡ್ಲಿಲ್ಲ. ಎಲ್ರು ಚೆನ್ನಾಗಿ ಮಾಡಿದ್ರಿ. ಬಹುಶಃ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಕಾಣುತ್ತೆ. ಇಟ್ ವಾಸ್ ಸೂಪರ್. ವಿ ರಿಯಲಿ ಎಂಜಾಯ್ ಇಟ್. ಲವ್ಲಿ. ಥ್ಯಾಂಕ್ ಯು ಶ್ರುತಿ ಮೇಡಮ್. ಸಾಧು ಮಹಾರಾಜ್. ಇಲ್ಲ, ನಾನು ತುಂಬಾ ಕೇಳಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಅವ್ರು ಯಾರು 66ನೇ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಮಕ್ಕಳು ಆಗಿದೆಯಂತೆ ಅಂತ ಮೊನ್ನೆ ಕೂಡ ನೋಡಿದ್ರೆ ಬಂತದೆ. ಆಕ್ಚುಲಿ 67ನೇ ವಯಸ್ಸಲ್ಲೂ ಅವಳಿ ಜೋಳಿ ಮಕ್ಕಳು ಆದಾಗ ಈಗ ನನಗೆ ಅರಿವಾಯ್ತು ಇದೆಲ್ಲ ನಿಜ ಇರಬಹುದು. ನಮ್ಮ ಚಿಲ್ಲರ್ ಹೇಳ್ಬಿಟ್ರು. ಯಾಕೆಂದ್ರೆ ಶೇಪ್ ಸ್ವಲ್ಪ ಮುಖದ ಚೆಹರೆ ಸ್ವಲ್ಪ ಕಾರ್ತಿಕ್ ಇದೆ ಅಂತ ಅಲ್ಲೇ ಬಂತು. ಡೈಲಾಗ್ ಇಲ್ಲೇ ಇರ್ಲಿಲ್ಲ ಅದು. ಏನ್ ಗೊತ್ತಾ, ಕರೆಕ್ಟ್ ಡೈಲಾಗ್ ಅಲ್ಲಿ ಇರ್ಲಿಲ್ಲ. ಮಗು ನೋಡಿದ್ಮೇಲೆ ಅವನ್ಗೆ ಹಂಗ ಅನ್ಸಿರುತ್ತೆ. ಅದೇನೆ ಏನಮ್ಮ ನೀನು ದಿನೇ 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 ಏನು ಪಂಚಸ್ ಎಕ್ಸ್ಟ್ರಾ ಪಂಚಲ್ಲೇ ಬಿಡ್ತಾರಲ್ಲಪ್ಪ. ಅಬ್ಬಬ್ಬಬ್ಬಬ್ಬಬ್ಬ. ಎಲ್ಲ ಪ್ರೊಫೆಷನಲ್ ಆಗ್ಬಿಟ್ರು. ಚಿಲ್ಲರ್ ಬಗ್ಗೆ ನಾ ಮಾತಾಡ್ಬೇಕಾ? ಬೇಡ ಸರ್. ಮಾತಾಡಿ ಸರ್. ಈಗ ಒಂದ್ ಮಾತಾಡಲ್ಲ. ನಿಮ್ಮನ್ನ ಗೊಬ್ಬರನ ಜಗ್ಗಪ್ಪ, ಚಂದ್ರಪ್ರಭಾ, ಪ್ರಶಾಂತ್, ರಾಘು ನಿಮ್ಮನ್ನೆಲ್ಲ ನೋಡ್ಲೇಬೇಕು ಅಂತ 3 ದಿನದಿಂದ ನಮ್ಮ ಫ್ರೆಂಡ್ಸು ಹಠ ಹಿಡಿದು ಬಿಟ್ಟಿದ್ದಾರೆ. ಹೌದು, ಇಲ್ಲ ನಾವು ಬರ್ಲೇಬೇಕು. ಏನ್ರಿ ಅದು ಅಂತ ಹೇಳ್ಬಿಟ್ಟು ಹುಚ್ಚಿಡಿದು ಬಿಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲ ಜನಕ್ಕೆ ಹುಚ್ಚಿಡ್ಕೊಂಡ್ಬಿಟ್ಟಿದೆ. ನಾವೇನ್ ಮಾತಾಡಿ ಏನ್ ಕಲಾವಿದ್ರು. ಯಾಕೆಂದ್ರೆ ನಾನು ಹೇಳ್ಬಾರ್ದು ಇಲ್ಲಿ, ಆದ್ರೆ ಹೇಳ್ತೀನಿ. ಎಲ್ಲಾರನು ಕಂಪೇರ್ ಮಾಡಿ ಹೇಳ್ತಾರೆ. ಅವ್ರಿಗಿಂತ ಇವ್ರೇನ್ರಿ ಕಮ್ಮಿ, ಆ ರೇಂಜ್ಗೆ ಇವರೆಲ್ಲ ನೀವೆಲ್ಲ ಮನ್ಸಿಗೆ ಹೋಗುದಿಲ್ಲ ಜನರಿಗೆ. ಹೆಣ್ಮಕ್ಳ ಬಗ್ಗೆನೂ ಅಷ್ಟೇನೆ. ಈ ಯಶು ಅವರು ಸ್ವಾಮಿ ಸೂಪರ್ ಆರ್ಟಿಸ್ಟ್ ಅವರು. ಹೌದು ಸರ್. ಎಕ್ಸ್ಟ್ರಾನರಿ. ಅವರು ಬಿಗಿನಿಂಗ್ ಇಂದ ಹಂಗೆ ಕೂತಿದ್ರು. ಆ ಇನ್ವಾಲ್ವ್ಮೆಂಟ್ ನಾನು ಇದನ್ನ ಅಮಿತಾಬ್ ಬಚ್ಚನ್ ಹಿಂಗಿದ್ರು ಅಂತ ಕೇಳಿದ್ದೆ. ಶರಾಬಿ ಪಿಕ್ಚರ್ ಮಾಡ್ಬೇಕು ಅಂದ್ರೆ ಅವ್ರ ಕುಡ್ಕೊಂಡಂಗೆ ಇರ್ತಾ ಇದ್ರಂತೆ, ಕಳ್ಳ ಅಂದ್ರೆ ಕಳ್ಳಂಗೆ ಇರ್ತಾ ಇದ್ರಂತೆ. ಆ ತರ ಯಶ್ ಅವ್ರು ಬೆಳಿಗಿಂದ ಅದೇ ಮೂಡಲ್ಲಿ ಸೂಪರ್. ರೈಟ್ರಿಗೂ ಕೂಡ ಒಂದು ಸಣ್ಣ ಚಪ್ಪಾಳೆ. ವೆರಿ ನೈಸ್. ಥ್ಯಾಂಕ್ ಯು. ಗೋಲ್ಡನ್ ಸೂಪರ್. ನೀವಿ ಹೇಳಿ. ಮನೇಲಿ ತಲೆ ಸ್ನಾನ ಮಾಡೋದೇ ಇಲ್ಲ ಅಲ್ಲ? ಇಲ್ಲ, ಎಲ್ಲಿ ಮಾಡ್ತೇವೆ ಮತ್ತೆ? ನಾನು ಸಲೂನ್ಗೆ ಹೋಗಿ ಮಾಡ್ತೀನಿ. ಎಷ್ಟು ದಿನಕ್ಕೆ ಒಂದ್ಸಲಿ ಹೋಗ್ತೇಮ್ಮ ಪಾರ್ಲರ್ಗೆ? 3 days once ಹೋಗ್ತೀನಿ. ಹಾ. 3 days once ಏನಕ್ಕೆ ಹೋಗ್ತೀನಿ ಅಂದ್ರೆ ತಲೆ ಸ್ನಾನ ಮಾಡ್ಸಕ್ ಹೋಗ್ತೀನಿ ಮ್ಯಾಮ್. ಬಟ್ ಆಕ್ಚುಲಿ ಹುಡುಗಿಯರ ಪಾರ್ಲರ್ ಅಲ್ಲಿ ಏನೇನಿರುತ್ತೆ ನೀವಿ? ಬಾಡಿ ಮಸಾಜ್ ಇರುತ್ತೆ. ಅವ್ರ ಕಿವಿಗೆ ಅದೊಂದು ಬಿದ್ದಿತ್ತು. ಫೇಶಿಯಲ್, ಹಾ. ಬಾಡಿ ಮಸಾಜ್, ಹಾ. ವ್ಯಾಕ್ಸಿಂಗ್, ಮತ್ತೆ ಐಬ್ರೋಸ್, ಅಪ್ಪರ್ ಲಿಪ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಹೆಡ್ ಮಸಾಜ್, ಮತ್ತೆ ಬಾಡಿ ಪಾಲಿಶಿಂಗ್. ಅದ್ಯಾಗ ಅಪ್ಪರ್ ಲಿಪ್ ಅಂತೀರಾ? ಅಂಡರ್ ನೋಸ್ ಅನ್ಬೋದಲ್ಲ? ಅದು ಅಪ್ಪರ್ ಲಿಪ್ ಅಷ್ಟೇ.
ನಾವು ಅಂದ್ರೆ ಹೇಳಿರೋ term ಅಷ್ಟೇ. ಹೆಣ್ಮಕ್ಳು ಮೀಸೆ ಬೋಡ್ಸ್ಕೊಳಕ್ ಪಾರ್ಲರ್ಗೆ ಹೋಗ್ತಾರೆ ಅಂತ ಅರ್ಥ ಆಯ್ತು. ಯಾರು ಹೇಳಿದ್ರು ಹೆಣ್ಣಿಗೆ ಮೀಸೆ ಬರ್ರಕ್ಕಿಲ್ಲ ಅಂತ? ಬರ್ರಕ್ ಬಿಡಕ್ಕಿಲ್ಲ, ಬರ್ತಾ ಇದ್ದಂಗೆ ಬೋಡಿಸ್ತಾ ಇರ್ತಾರೆ ಅಲ್ಲಿ. ಏನ್ ಗೊತ್ತಾ, ನಾವು ಮೀಸೆ ಬೆಳ್ಸ್ಕೊಂಡ್ಬಿಟ್ಟು ನೀವೆಲ್ಲ ಡಮ್ಮಿಗಳಾಗೋಗ್ತೀರ ಅದಕ್ಕೆ. ಇಷ್ಟೋ ತನಕ ನಾವು ಮಾತಾಡಿದ್ದು ನಿಂಗೆ ಏನಾದ್ರು ಅರ್ಥ ಆಯ್ತಾ? ಅಣ್ಣ ನನ್ಗೆ ಒಂದ್ ಕ್ಯೂರಿಯಾಸಿಟಿ ಇದೆ. ಏನು? ನಾನು ಒಂದ್ಸಲ ಲೇಡೀಸ್ ಪಾರ್ಲರ್ಗೆ ಹೋಗ್ಬೇಕು. ಇಲ್ಲ ಹೌದು ಸತ್ಯವಾಗಿ ಚಂದ್ರಪ್ರಭಾ, ಇದೇ ಯಾವ ಆಸೆ ಚಂದ್ರಪ್ರಭಾ? ಇಲ್ಲ ಮೇಡಮ್, ಏನ್ ಅವಾಗಿಂದನೂ ಅದ್ ಹೆಂಗೈತೆ ಅಂತ ಒಂದ್ಸಲನು ಹೋಗಿಲ್ಲ ಮೇಡಮ್. ಈ ಜೀವಕ್ಕೆ ಕಡೆ ಆಸೆ ಒಂದೇ, ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಹೋಗ್ಬೇಕು. ಚಂದ್ರಪ್ರಭಾ, ನಿನಗೋಸ್ಕರ ನಿನ್ನ ಕೊನೆಯ ಆಸೆ ಅಣ್ಣ. ಬ್ಯೂಟಿ ಪಾರ್ಲರ್ ಒಳಗಡೆ ಹಾ. ಏನು ಮಾಡ್ತಾರೆ ಅಂತ ನಿನ್ನ ಮೇಲೆ ಇವತ್ತು ಎಕ್ಸ್ಪೆರಿಮೆಂಟ್ ಆಗೇ ಬಿಡುತ್ತೆ. ಆಗ್ಲಿ ಅಣ್ಣ. ಆಗಿದ್ದಾಗ್ಲಿ. ರೆಡಿ? ಎಷ್ಟು ಖುಷಿ ಆಗ್ತಾ ಇದೆ ಇನ್ನು. ಪ್ರಾಪರ್ಟಿ ಬರ್ಲಿ. ಈಗ ಮಾಡ್ತಾ ಇರುವಂತ ಮೊದಲನೇ ಬ್ಯೂಟಿ ಟ್ರೀಟ್ಮೆಂಟ್ ವ್ಯಾಕ್ಸಿಂಗ್. ಆರ್ ಯು ಎಕ್ಸೈಟೆಡ್? ಇದು ಬಾಡಿ ಮಸಾಜಾ? ಬಾಡಿ ಮಸಾಜ್. ಚಂದ್ರಪ್ರಭಾ ರೆಡಿನಾ? ಅಣ್ಣ ರೆಡಿ ಅಣ್ಣ. ಖುಷಿ ಆಗ್ತಿದ್ಯಾ? ಅಯ್ಯೋ ಖುಷಿ ಪ್ರಿಯಾಂಕಾ. ಆಯ್ತೈತೆ. ಎಕ್ಸೈಟ್ಮೆಂಟ್ ತೋರ್ಸು. ಪ್ರಿಯಾಂಕಾ 3 2 ಗಟ್ಟಿಯಾಗಿ ಇಟ್ಕೊಬೇಕು. ಈ ತರವ ಒಂದ್ ನಿಮಿಷ ಗಟ್ಟಿಗೆ ಇಟ್ಕೊ, ಸುಮ್ನೆ. ಈ ತರವ ಹೆಣ್ಮಕ್ಳು. ಅಪ್ಪ 1 2 3. ಇನ್ನು ಹುಡುಗಿರ ಪಾರ್ಲರ್ ಕಡೆ ತಲೆ ಹಾಕಿಲ್ಲ. ಚಂದ್ರಪ್ರಭಂಗೆ ಖುಷಿ ತಡ್ಕೊಳಕಾಗದೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಪ್ರಾಣ ಹೋದಾಗೈತದೆ ರಾಬಕಿತ್ರ. ಹೆಣ್ಮಕ್ಳಿಗೆ ಕೈ ನೋಡಕ್ ಎಷ್ಟು ಸುಂದರವಾಗಿರುತ್ತೋ ಕಾಲು ಅಷ್ಟೇ ಸುಂದರವಾಗಿರುತ್ತೆ. ಕೂತ್ಕೋ, ಕೂತ್ಕೋ, ಕೂತ್ಕೋ. ಹೇಳ್ಬಿಟ್ಟು ತಪ್ಪು ಮಾಡ್ದೆ ಸಾರಿ. ಒಂದ್ ನಿಮಿಷ ಹಂಗೆ. ಬ್ಯೂಟಿ ಪಾರ್ಲರ್ ಮಂಜು ಮಂಜು ಹಿಂದೆ ಬೈತ. ಒಂದ್ ನಿಮಿಷ ಪಿಕೆ. ನೀವಿ ಬಾ ಬೇಗ ಬಾ. ತಪ್ಪಾಯ್ತು. ಏ, ಸುಮ್ನೆ. ಸ್ಟ್ರೈಟ್ ಮಾಡಿ, ಕಾಲ್ ಸ್ಟ್ರೈಟ್. Ready? 1 ಅಯ್ಯಯ್ಯೋ 2. One, two. ಅಯ್ಯಪ್ಪ. ಸಾಕ? ಆದ್ರೂ ಎಲ್ಲ ಹೆಣ್ಮಕ್ಳನ್ನ ಕ್ಷಮೆ ಕೇಳು. ಏಕೆ? ನೀ ಮಾತಾಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ಆಗ್ತೀನಿ ಇವಾಗ. ನಾನು ಹೇಳ್ದಷ್ಟೇ ಮಾಡ್ಬೇಕು. ದಯಮಾಡಿ ನಿಮ್ಮ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಮಾತಾಡಿಲ್ಲ. ಆದ್ರೂ ಇವರಿಗೋಸ್ಕರ ಕ್ಷಮೆಯನ್ನು ಕೇಳ್ತಿದ್ದೇನೆ. ಸದ್ಯಕ್ಕೆ ನಿಮ್ಮ ಸ್ಕಿಟ್ಗೆ ಸಿಗ್ತಾ ಇದೆ ಗೋಲ್ಡನ್ ಗಿಲಿಗಿಲಿ. ಥ್ಯಾಂಕ್ ಯು ಬ್ಯೂಟಿ ಪಾರ್ಲರ್ ಮೀಟ್ ಆಗೋಣ ಚಂದ್ರಪ್ರಭಾ.
ಇವತ್ತಿನ ಗಿಚ್ಚಿಗಿಲಿಗಿಲಿ ಬರ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸುಷ್ಮಿತಾ, ಪ್ರಶಾಂತ್ ಹಾಗೂ ಕಾರ್ತಿಕ್. ಅದೇ ಕಣ್ಣು ಸಾಂಗ್ ಹಾಕ್ಬೇಕಂತಾನು ಗೊತ್ತಿಲ್ಲ, ಅದೇ ಕಣ್ಣು ಸಾಂಗ್ ಹಾಕೊಂಡ್ ಕೂತವ್ನೆ. ಯಾರಿಗೂ ಡಿಸಿಪ್ಲಿನ್ ಇಲ್ಲ ಸರ್. ಇವತ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾಲ್ ತೆಗಿತಾ ಇದೀನಿ, ಕಾರಿಗೆ ಯಾರೋ ಟಚ್ ಮಾಡ್ಕೊಂಡು ಹೋಗಿದ್ದಾರೆ. ಕಣ್ಣಿದೆಯಾ ಇಲ್ಲ ಸರ್ ಇವರಿಗೆ? ಮನೆ ಹತ್ರ ಪೇಪರ್ ಹಾಕಿದ್ದಾನೆ, ಎಲ್ ಗೊತ್ತಾ, ಗೇಟ್ ಹತ್ರ ಹಾಕಿದ್ದಾನೆ. ನೀನ್ ಕಣ್ಣಿದೆಯಾ ಇಲ್ವಾ ಸರ್ ಇವರಿಗೆ? ಯಾರು ಕಣ್ಣಿಲ್ದಿದ್ದವ್ರ ತರ ಮಾಡ್ತಾರೆ. ಯಾರಿಗೋ ಕೊಟ್ಟಿರೋ ಪಾರ್ಟ್ನರ ಯಾರನ್ನೋ ಕರ್ಕೊಂಡು ಹೋಗ್ತಾರೆ, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತಾರೆ. ಅದೇ ಮತ್ತೆ. ಕಣ್ಣಿಲ್ಲ ಸರ್ ಇವರಿಗೆ, ಕಣ್ಣಿಲ್ಲ, ಕಣ್ಣಿಲ್ಲ. ಕಣ್ಣಿದ್ಯಾ ಅವ್ರಿಗೆ? That's good one. ಏನ್ ಹೇಳಿದೆ ನಿನ್ಗೆ? ಏನು ಪೊರ್ಕೆ ಎಲ್ಲಿಟ್ಟಿದ್ಯಾ, ಲೋಟ ಎಲ್ಲಿಟ್ಟಿದ್ಯಾ, ಮನೇಲಿ ಯಾವ ಐಟಮ್ ಎಲ್ಲೆಲ್ಲಿ ಇರ್ಬೇಕು ಅಂತ ಕಣ್ಣಿಲ್ವಾ ನಿನ್ಗೆ? ನೋಡ್ಲಿಲ್ಲ ಸಾರಿ. ಹೋಗ್ ಊಟ ತಗೊಂಬ. ಓಕೆ ಓಕೆ ಓಕೆ. ಯಾವ್ದ್ ಎಲ್ಲೆಲ್ಲಿ ಇಡ್ಬೇಕಂತಾನೆ ಗೊತ್ತಿಲ್ಲ. ಡಿಸಿಪ್ಲಿನ್ ಇಲ್ಲ, ಡಿಸಿಪ್ಲಿನ್. ಸಾರಿ ಇವ್ರೆ. ಯಾಕೆ ಏನ್ ಹೇಳಿದ್ದೆ ನಿನಗೆ? ಅನ್ನ ಆಚೆಗಿರ್ಬೇಕು, ಸಾರು ಈಚೆಗಿರ್ಬೇಕು ಅಂತ. ಮನೇಲಿ ಕಣ್ಣಿಟ್ಕೊಂಡ್ ಕೆಲಸ ಮಾಡೋ. ಬಾತ್ರೂಮ್ ಎಲ್ಲಿದೆ, ರೂಮ್ ಎಲ್ಲಿದೆ, ನೀನ್ ಎಲ್ಲಿದ್ಯಾ ಅನ್ನೋದಿರ್ಬೇಕು. ಕಣ್ಣು ಇದ್ದು ಇಲ್ದಿದ್ದಂಗ್ ನಾಟಕ ಆಡಿದ್ರೆ ಗೊತ್ತಲ್ಲ ನನ್ಗೆ. ಸಾರಿ ರೀ. ಯಾವಾಗ್ಲೂ ಬೈಯದೇ ಆಯ್ತು ನಿಮ್. ಬೇಜಾರು. ಏನ್ ಮಾಡ್ತಿದ್ದೀರೋ? 8 ಗಂಟೆ ಆಯ್ತಲ್ಲ, ನಂಗೆ ಗಣ್ಣು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಬಿಲ್ಡಪ್ ಕೊಟ್ಕೊಂಡ್ ಮ್ಯಾನೇಜ್ ಮಾಡ್ತಾ ಇದೀನಿ. ನೀವ್ ಹೇಳಿದ್ರು ಹೇಳ್ತಾ ಇದ್ರು ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಹೆಂಗ್ ಗೊತ್ತಾಗುತ್ತೆ? ಉಲ್ಟಾ ಇಟ್ಕೊಂಡು ಓದ್ತಾ ಇದ್ದೀರಾ. ಏನ್ ಮಾಡಿದ್ರು ಸಮಾಧಾನ ಇಲ್ಲ ಸಾಧು ಸಾರಿ ಒಳಗೆ. ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಸಾಧು ಸರ್ ಅಲ್ಲ, ನಿರಂಜನ್ ದೇಶಪಾಂಡೆ. ಅಲ್ಲ ಸರ್, ಏನೋ ಸಾಧು ಸರ್ ಸಲಿಗೆ ಕೊಟ್ಟಿದಾರ ಅಂತ ಅವ್ರ ಪ್ಲೇಸ್ ಅಲ್ಲೇ ಬಂದ್ ಕೂತಿದಾರಲ್ಲ, ನಿಮ್ಗೆ ಏನಾಗಿದೆ ಸರ್? ನೀನ್ ಕಣ್ಣಿಗೇನು ಇಟ್ಟಿದ್ದೀನಪ್ಪ? ಎಲ್ಲ ತಪ್ಪಾಗ್ಬಿಡ್ದವಲ್ಲ. ಓನೆ ಬಂಗಾರಿ, ಓನಮ್ಮ, ಓನೈತೆ. ಯಾಕೆ ದಿನ ಬಂದೋಳ್ ಮುತ್ತು ಕೊಡೋ ಬದ್ಲು ಇವತ್ತು ಯಾಕೆ ಸುಮ್ನೆ ಕೂತಿದ್ ಮಕ್ಕಳೇ? ಯಾರು ಅಂತ ಮಾತಾಡ್ತಿದ್ಯಪ್ಪ? ವಂಶಿಕಾ. ಸುದ್ದಿ ಮೇಡಮ್ ಕಣೋ. ಹಂಗಾದ್ರೆ ಗೋಲ್ಡನ್ ಬಜಾರು ಬಾಡ್ಸ್ಕೊಂಡು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ರೋಹಿತ್ ಆರ್ ಕುಣಿತಾವನಲ್ಲಿ. ರೋಹಿತ್ ಅಲ್ಲ ಕಣೋ, ಸಾಧು ಸರು. ಸುಮ್ಮನೆ ಕೂತಿದ್ದೀನಪ್ಪ. ಆಗೋ ನೋಡ್ಕೊಂಡು ಓಡಾಡು. ಸಾಧು ಸರ್ ಗೊತ್ತಾಗಲ್ಲ, ಶುದ್ಧಿ ಮೇಡಮ್ ಗೊತ್ತಾಗಲ್ಲ, ರಾಘವೇಂದ್ರ ಮಾತ್ರ ಅದೇನ್ ಗೊತ್ತಾಗ್ಬಿಡ್ತಾನೆ. ಒಂಚೂರು ಹಾರ್ಡ್ ಇದೆ ಕಣೆ. ನೋಡಿದ್ರ? ಕುತ್ಕೊಳ್ಳಿ ಮೇಲ್ ಕುತ್ಕೊಳ್ಳಿ. ಇಡೀ ಊರ್ಗೆ ಗೊತ್ತಾಯ್ತಲ್ಲ ನಿಮಗ್ ಕಣ್ಮಂಜು ಅಂತ. ಇನ್ನೇನು? ಏನ್ ಮೇಡಮ್, ಹುಡುಗಿ ಇಷ್ಟು ಸಖತ್ತಾಗಿದ್ದಾಳೆ, ಈ ಹುಡುಗಿ ಕಣ್ಮಂಜಿರೋ ಹುಡುಗನ ಮದ್ವೆ ಆದ್ಲಾ ಅಂತ ಕೇಳ್ತಾ ಇದ್ದೀರಾ? ಮೊನ್ನೆ ಗಿಚ್ಚಿಗಿಲಿಗಿಲಿ ಸೆಟ್ ಅಲ್ಲಿ ಶೂಟಿಂಗ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದ. ಆ ಪ್ರಶಾಂತನ್ ಲೇಡಿ ಗೆಟಪ್ ಅಲ್ಲಿ ನೋಡಿರ್ತೇನೆ. ಬಂತು ನೋಡಿ. ಕಟ್ಕೊಂಡಿರೋ ಹೆಂಡತಿಗೆ ಗಂಡ ರಾತ್ರಿ ಆದ್ರೆ ಸ್ವರ್ಗ ತೋರಿಸ್ತೀನಿ. ಆದ್ರೆ ನಮ್ಮ ಮನೇಲಿ ನಾನು ನನ್ನ ಗಂಡನಿಗೆ ರಾತ್ರಿ ಆದ್ರೆ ಕಿಚನ್ ಮೇಲಿದೆ, ಬಾತ್ರೂಮ್ ಮೇಲಿದೆ, ಬೆಡ್ರೂಮ್ ಮೇಲಿದೆ ಅಂತ ತೋರಿಸ್ತೀನಿ. ಇರಪ್ಪ ತಂದೆ. ಹಾ ತೋಳ್. ಹಲೋ ಮಗ. ಮಗ, ನಾನ್ ಮಗ ಪ್ರಶಾಂತ್. ಏನ್ ಹೇಳೋ? ನೀನು ಫೋರ್ಸ್ ಮಾಡ್ತಿದ್ದಲ್ಲ ಮನೆಗ್ ಬಾ ಅಂತ. ಅದಕ್ಕೆ ನಿಮ್ ಮನೆ ಮುಂದೆ ನಿಂತಿದ್ದೀನಿ ಕಣೋ. ಮನೆಗೆ ಬಂದಿದ್ದಾನಂತಲ್ಲಪ್ಪ. ಸುಸ್ಸು ಇಲ್ಲಿ ನನ್ ಫ್ರೆಂಡ್ ಬಂದ್ಬಿಟ್ಟವನೇ ಕಣೆ. ಅವನು ಮೈಕಾಸುರ. ಏನಾದ್ರೂ ನನ್ ಕಣ್ಣಿಲ್ಲ ಅನ್ನೋದ್ ಗೊತ್ತಾಗ್ಬಿಟ್ರೆ ಎಲ್ರಿಗೂ ಹೇಳ್ಬಿಡ್ತಾನೆ. ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬೇಕಲ್ಲ. ಶಿಶು ಏನ್ರಿ ಮಾಡೋದೀಗ?
ಸರಿ ಮನೇಲಿ ಎಲ್ಲೆಲ್ಲಿದೆ ಅಂತ ನಾನೇ ತೋರಿಸ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ. ನೋಡಿ, ಮೊದ್ಲಿಗೆ ಇದು ಸೋಫಾ, ಸೋಫಾ, ಇದು ಹಾಲ್. ಕುತ್ಕೊಳ್ಳೋದಲ್ಲಪ್ಪ, ಕೇಳಿಸ್ಕೋ. ಆ 1, ಆ 2, ಆ 3, ಆ 4 ಹೆಜ್ಜೆ ಇತ್ತಾಗ ಬಂದ್ರೆ ಬೆಡ್ರೂಮು ಕಿಚನ್ ಓಟಾಟ. ಚೆನ್ನಾಗಿ ಹೇಳ್ಕೊಟ್ಟೆ ಮಾತ್ರ. ಆ 1, 2 ಕೇಳ್ತಿ, ಎತ್ತಕ್ ಹೋಗ್ಬೇಕಂತಾನೆ ಗೊತ್ತಾಗಿಲ್ಲ ಅಲ್ಲಿ. ಗೊತ್ತಾಗತ್ತೆ, ಈಗ ಗೊತ್ತಾಗತ್ತೆ. ಹಾ. ಇದು ಸೋಫಾ. ಹಾ. ಮತ್ತೆ ಆ 1, ಆ 2, ಆ 3 ಹೆಜ್ಜೆಗೆ ಇಟ್ಬಿಟ್ಟವ್ರಾ? ಹಾ. ಓ, ನೀವ್ ಪ್ರಾಕ್ಟೀಸ್ 5 ಹೆಜ್ಜೆಗೆ ಮಾಡ್ಕೊಂಡಿದ್ದೆ. ಆಯ್ತಾಯ್ತು. ಓಕೆ, ಓಕೆ, ಅಂಡರ್ಸ್ಟ್ಯಾಂಡ್? ಎಸ್. ಯು ರೆಡಿ? ఇప్పుడు చూడు. ಹಾಯ್ ಮಗ. ಹಾಯ್ ಮಗ. ಲೋ, ಯಾಕೋ ಬಿದ್ದೋದೆ? ನಾನು ಇಳಿಯೋದೇ ಹಿಂಗೆ ಕಣೋ. ಹೋಗ್ಲಿ ಬಾ, ಸೋಫಾ ಮೇಲೆ ಕುತ್ಕೋ. ಮಗ, ಏನೋ ಸಮಾಚಾರ, ಹೆಂಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ ಮಗ. ಮಗ, ಸುಸ್ತಾಗಿ ಬಂದ್ಬಿಡಿದಿನಲ್ಲ, ಒಂದ್ ಲೋಟ ನೀರ್ ಕೊಡ್ತೀಯಾ? ನೀರ್ ಕೊಡೋದು ಎಲ್ಲಿಗೆ ಹೋಗ್ಬೇಕಂತಾನೆ ಗೊತ್ತಾಯ್ತಲ್ಲ. ನೀರ್ ಎಲ್ಲಿಂದ ಕೊಡೋದಪ್ಪ ಮಗ? ಏನ ನೀನೀಗ ಏನ್ ಮಾಡ್ತಾ ಇದ್ಯಾ? ಇವಾಗ ನಾನು ಸೋಫಾ ಮೇಲೆ ಕೂತಿದ್ದೀನಿ. ಸೋಫಾ ಮೇಲೆ ಕೂತಿದ್ಯಾ? ಇವಳು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಟ್ಲು, ಸೋಫಾಕ್ಕೆ ಹೆಂಗ್ ಹೋಗ್ಬೇಕಂತಾನೆ ಹೇಳ್ಕೊಟ್ಟಿಲ್ವಲ್ಲಪ್ಪ ಮಗ. ಮಗ ಹೇಳ ಮಗ, ಮಗ ಹೇಳಲ್ಲ. ಮಗ, ಏನ್ ನೀರಲ್ವಾ? 1, 2, 3. ಫ್ರಿಡ್ಜ್ ವಾಟರ್ ಬೇಡ, ನಾನು ವಾಟರ್ ತಗೋಬಾ. ಎಷ್ಟೋ ಹೆಜ್ಜೆ ಲೆಕ್ಕ ಹಾಕೊಂಡು ಹೋಗಿದ್ದೆ, ಅದನ್ನು ಮರ್ಸ್ಬಿಟ್ನಲ್ಲ ದೇವ್ರೆ. ಇವಾಗ ಏನ್ ಮಾಡೋದು? 1, 2, 3, 4. ಯಾಮಾರ್ ಬಿಟ್ಟಿದ್ರೆ ನೀರ್ ಬೇರೆ. ಅಯ್ಯೋಯ್ಯೋ ಮಗ, ನನ್ ಫ್ರೆಂಡ್ ಪಾಪ ಬಂದವನೆ, ತಗೊಳ ಕೊಡೋ. ಮಗ, ನಿಮ್ ಮನೆ ಹತ್ರ ಯಾವ್ದಾದ್ರು ಸಮುದ್ರ ಇದೆಯಾ? ಯಾಕೋ? ಅಲ್ಲ, ನೀರಲ್ಲಿ ಉಪ್ಪು ಇದೆಯಲ್ಲ, ಅದಕ್ಕೆ. ಗೊತ್ತಿದ್ಯಾ ಮಗ? ನಮ್ಮ ಮನೆ ಹಿಂದೆನೆ ಸಮುದ್ರ ಇರೋದು ಕಣೋ. ಬಂದು ಹೊಡಿತಾ ಇರ್ತದೆ. ಮಗ, ಇಲ್ಲಿ ಬಾರೋ, ಸೋಫಾ ಕುತ್ಕೊಳ್ಳೋ. ಈ ನನ್ನ ಮಗ ಮಾತಾಡ್ತದೆ ಸೋಫಾ ಮೇಲೆ ಅಂದ್ರೆ ಸಾಯ್ತವನಲ್ಲ. ಸೋಫಾ ಬಿಟ್ಟು ಆಚೆ ಹೋಯ್ತಲ್ಲ, ಸೋಫಾ ಮೇಲೆ ಮಗ. ಬಂದೆ ಕಣೋ, ಬಂದೆ. ಯಾಕೋ ಬಿದ್ದೋದೆ? ಯಾಕೆ ಬಿದ್ದೋದ್ನ ಯಾವನಿಗೆ ಹೇಳ್ತಿದ್ಯಾ ಬಿದ್ದೋದೆ ಅಂತ? ನಾನ್ ಜಿಮ್ನಾಸ್ಟಿಕ್ ಹೋಯ್ತೇನೆ, ಬ್ಲಾಕ್ ಸ್ಲಿಪ್ ಮಾಡಿದ್ದು ಮಗ. ಹೆಂಗಿದೆ? ಸೂಪರ್ ಆಗಿದೆಯಲ್ಲ? ಇದು ಫ್ರೆಂಡ್ ಸ್ಲಿಪ್. ಫ್ರೆಂಡ್ ಸ್ಲಿಪ್ ಹೆಂಗೆ ತಗದಾಗಿದೆಯಲ್ಲ? ಸೂಪರ್ ಆಗಿದೆ. ಓಕೆ ಮಗ, ಓಕೆ. ಅದೆಲ್ಲ ಇಲ್ಲಿ ಸೋಫಾ ಮೇಲೆ ಕುತ್ಕೋ. ತಿರ್ಗಾ ಸೋಫಾ ಅಂತ ಸಾಯ್ತಾವ್. ನೀ ಸೋಫಾ ಬಿಟ್ಟು ಹತ್ಲೆಗ್ ಹೋಗ್ಲೇಬಾರ್ದು ಮಗ. ಹೆಂಗಿದ್ಯೋ? ಊರಲ್ಲೆಲ್ಲ ಹೆಂಗವ್ರೆ? ಹೋಗ್ ಮಗ, ನಾನು ಬಂದಾಗಿನ ನೋಡ್ತಾ ಇದೀನಿ, ನಿನ್ ಮುಖ ಕೊಟ್ಟು ನನ್ನ ಮಾತಾಡ್ತಾನೆ ಇಲ್ಲ. ಓ, ಈ ಬೇವರ್ಸಿ ನನ್ ಮಗ ಈಚೆ ಕೂತಿದ್ದಾನೆ. ಮಗ ಏನ್ ಗೊತ್ತೇನಾ, ನೀನು ಮದ್ವೆ ಕರ್ದಿರ್ಲಿಲ್ವಲ್ಲ, ಅದೇ ಕೋಪಕ್ಕೆ ನಾನ್ ನಿನ್ನ ಹತ್ರ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಮದ್ವೆ ಕರೆಯಕ್ಕಾಗಿಲ್ಲ ಮಗ, ಮರ್ತೋಗ್ಬಿಟ್ಟೆ, ಅರ್ಥ ಮಾಡ್ಕೋ. ಯಾಕೆ ಈ ಕಡೆ ಬರ್ತೀಯ ಮಗ? ನೀನು ಕೋಪ ಬರ್ಸ್ಬೇಡ. ನೀನ್ ಒಂದ್ಸತಿ ಕರ್ತಿದ್ರು ನಾನ್ ಬಂದ್ಬಿಡ್ತಿದ್ದೆ. ಅಂತದೇನೋ ಪ್ರಾಬ್ಲಮ್ ಆಗಿತ್ತು ನಿನ್ಗೆ? ಸಾರಿ ಮಗ, ಗೊತ್ತಾಗಿಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ. ಅರ್ಥ ಮಾಡ್ಕೊಂಡಿದೀನಿ, ಕ್ಷಮಿಸಿದೀನಿ ಬಿಡು. ಕ್ಷಮಿಸಿಲ್ಲ ಮಗ, ಯಾಕಂದ್ರೆ ನೀನು ಮುಖ ಕೊಟ್ಟು ಮುಖ ಮಾತಾಡ್ತಾನೆ ಇಲ್ಲ. ನೀನು ಏನ್ ಮೆಟ್ಟಲ್ ಹೊಡಿಬೇಕು ಸರ್ ಹೇಳಿ? ಅತ್ಲಾಗಿಂದ ಓಡಾಡೋ ಬದಲು ಒಂದ್ ಕಡೆ ಕೂತ್ಕೊಂಡ್ರೆ ಆಗಲ್ವಾ? ಅರ್ಥ ಮಾಡ್ಕೊ ಮಗ. ಅರ್ಥ ಮಾಡ್ಕೊಂಡೆ ಮಗ, ಪ್ಲೀಸ್ ಮಗ, ಇನ್ನೆಲ್ಲೂ ಹೋಗ್ಬೇಡ. ಇನ್ನೇನ್ ಸಮಾಚಾರ? ಸಮಾಚಾರ ಎಲ್ಲ ಚೆನ್ನಾಗಿದೆ ಮಗ. ನಾನ್ ಬಂದಿದ್ದೆ ಮರ್ತೋಗ್ಬಿಟ್ಟೆ. ಇಷ್ಟು ದೊಡ್ಡ ಮನೆ ಕಟ್ಸಿದ್ಯಾ, ಮನೆ ತೋರ್ಸಲ್ವಾ? ನಮ್ಗೆ ಇಷ್ಟೊತ್ತಲ್ಲಿ ಯಾರು ತೋರಿಸಿದ್ರ? ಏನು ಇಲ್ಲ ಕಣ, ನಿಮ್ಮನೆ ಇದ್ದಂಗಲ್ವಾ, ನೀನೇ ನೋಡ್ಕೋ. ಲೋ, ನಿಮ್ಮನೆ ಆದ್ಮೇಲೆ ನೀನ್ ತೋರ್ಸ್ಬೇಕು ಕಣ. ಹೌದಾ? ಗಟ್ಟಿ ನನ್ ಕೈ ಹಿಡ್ಕೋ, ಕರ್ಕೊಂಡೋಗು. ಲೇ, ನಿಮ್ಮನೇಲಿ ನೀನ್ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು. ಸಾರಿ, ಗಟ್ಟಿ ನನ್ ಕೈ ಹಿಡ್ಕೋ. ಆ 1,
ಆ 2 ಆ 3 ನಿಲ್ಸಲ್ಲ ಅವಾಗಿಂದ ನೋಡ್ತಾನೆ ಇದೀನಿ ಆ 1 ಆ 2 ಆ 3 ಅಂತಾನೆ ಇದೆಯಾ ಏನ್ದಕ್ಕೆ ಹಂಗಂತಿದ್ಯಾ? ಏನು ಇಲ್ಲ ಮಗ, ನಮ್ ಗಿಚ್ಚಿಗಿಲಿಗೆ ಡೈರೆಕ್ಟರ್ ಇದಾರಲ್ಲ, ನನ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನೆಕ್ಸ್ಟ್ ನೀನ್ ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲೂ ಕಂಟಿನ್ಯೂ ಆಗ್ಬೇಕು ಅಂತ ಹೇಳವ್ರೆ. ಅದಕ್ಕೆ ಮನೇಲಿ 1 2 3 4 4 3 2 1 ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ನನ್ಗೊಂದ್ ಚಾನ್ಸ್ ಕೊಡ್ಸೋ. ನಿನಗೆ ಯಾವ ಚಾನ್ಸ್ ಅಪ್ಪ? ಕೊಟ್ಟಿರೋ ಇವ್ರುಗಳ ಚಾನ್ಸನ್ನೆಲ್ಲ ನೀನೇ ಕಿತ್ಕೊಂಡಿದ್ಯಲ್ಲ. ದಯವಿಟ್ಟು ನೀನ್ ಈ ಸೋಗೆ ಕಂಟಿನ್ಯೂ ಮಾಡ್ಬೇಡ ಕಣೋ, ಬಿಟ್ಬಿಡು ಇಲ್ಲಿಗೆ. ಈ ನನ್ ಮಗ ಮಾತಾಡ್ಸಿ ಲೆಕ್ಕ ತಪ್ಪಿಸ್ಬಿಟ್ನಲ್ಲ ಮಗ. ಆ 1 ಆ 2 ಆ 3 ಆ 4 ಆ 5 ಬಾಯಿಲ್ ನನ್ನ ಹೆಂಡತಿಗೆ ಈ ರೂಮ್ ಅಂದ್ರೆ ಪಂಚ ಪ್ರಾಣ ಮಾಡಿ. ಅವಳಿಗೆ ಏನಾರ ಜೋರ್ ತಲೆನೋವು ಆಯ್ತು ಅಂತ ಹಿಡ್ಕೋ, ಓಪನ್ ಮಾಡಿ ಕೂತ್ ಬಿಡ್ತಾಳೆ. ತಲೆನೋವು ಹಂಗೆ ಹೋಗ್ಬಿಡ್ತದೆ. ಇಲ್ಲಿ 3 ಹೊತ್ತು ಇಲ್ಲೇ ಊಟ ಮಾಡೋದು, ಬೇಡ ಅಂದ್ರೂ ಕೇಳಲ್ಲ, ನಾ ಇಲ್ಲೇ ತಿನ್ನೋದು ಅಂತ. ಅಯ್ಯೋ ಮಗ, ಇತ್ತಿತ್ಲಾಗಿ ಇಲ್ಲೊಂದ್ ಟಿವಿ ಮಡ್ಗಿ, ಇಲ್ಲೊಂದ್ AC ಮಡ್ಗಿ, ಇಲ್ಲೊಂದ್ ಟಿವಿ ಮಡ್ಗಿ, ಇಲ್ಲೊಂದ್ AC ಮಡ್ಗಿ ಅಂತ. ನಾನು ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡಿದೀನಿ ಗೊತ್ತಾ? ಕೆಳಕ್ಕೆ 2 ಕ್ಯಾಮ್ರಾ, ಮೇಲಕ್ಕೆ 2 ಕ್ಯಾಮ್ರಾ. ಅಷ್ಟೇ ಯಾಕೆ ಬಂದ್ಬಿಡು, ಯೂಟ್ಯೂಬ್ ಬ್ಲಾಗ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಮಚ್ಚ, ನನ್ನ ಹೆಂಡತಿ ಇಷ್ಟೊತ್ತಿಗೆ ಬದ್ನೆಕಾಯಿ ಬಜ್ಜಿ ಮಾಡ್ತಾಳೆ, ನೀನ್ ಇದ್ರ ಮೇಲೆ ಇಟ್ಕೊಂಡು ತಿನ್ಬೇಕು. ಅದ್ರ ಟೇಸ್ಟ್ ವಾಮಿಟ್ ಬಂದಂಗ ಆಗ್ತಿದೆ, ಸ್ವಲ್ಪ ನೀರ್ ಕೊಡು. ನೀರಿಗೆಲ್ಲ ಅಪ್ಪ ಸತ್ಯ. ಅವಾಗ ನೀನ್ ನೀರ್ ಕೊಟ್ಟಿದ್ದು ಇಲ್ಲಿ ನಾನ. ಅಯ್ಯೋ ಫಿಲ್ಟರ್ ವಾಟರ್ ಮಗ ಇದು. ಬಾಗ್ಲಿಂದ ಹೋಗಲೇ. ಈಗ ನಂಗೆ ಕನ್ಫ್ಯೂಷನ್ ಏನ್ ಗೊತ್ತಾ? ಬಾಗ್ಲಿಂದ ಕಣ್ಣಿದ್ದವನೇ ಬಾಗ್ಲಿಂದ ಹೋಗಿಲ್ಲ, ಕಣ್ಣಿಲ್ದಿದ್ದವನು ಎಲ್ಲಿಂದ ಹೋಗೋದು? ಅಪ್ಪ ಸದ್ಯ ಬದುಕಬಿಟ್ಟೆ ನಾನು. ಬಾಗ್ಲಲ್ಲೇ ಹೋಗ್ಲಿಲ್ಲ. ನನ್ನ ಹೆಂಡತಿ ಏನೋ ಬೆಡ್ರೂಮ್ ಅಲ್ಲಿ ನೀರ್ ಇಟ್ಟಿದ್ಕಾಯ್ತು ಸಾರ್, ಕಿಚನ್ ಅಲ್ಲೇ ಇಟ್ಬಿಟ್ಟಿದ್ರಿ. ಇನ್ನು ಎಷ್ಟು ತಡ್ಕಾಡ್ಕೊಂಡು ಹೋಗ್ಬೇಕಿತ್ತೋ ಏನೋ. ನಿಮ್ ಯೋಗ್ಯತೆಗೆ ಯಾಕೆ ಬೆಡ್ರೂಮ್ ನ ಬಾತ್ರೂಮ್ ಅಂತ ತೋರಿಸಿದಿರಾ, ಬಾತ್ರೂಮ್ ನ ಬೆಡ್ರೂಮ್ ಅಂತ ತೋರಿಸಿದಿರಲ್ರಿ? ಇದನ್ನೆಲ್ಲ ನೀನ್ ನೋಡ್ದ? ಅಪ್ಪಾಗ್ಲಿಂದ ನೋಡ್ತಾ ಇದೀನಿ. ನೋಡ್ದವಳು ಹೇಳಕ್ಕೆ ಏನಾಗಿತ್ತು? ಸನ್ನೆ ಮಾಡ್ತಾ ಇದೀನಿ, ಗೊತ್ತಾಗ್ತಾ ಇಲ್ವಾ? ನನ್ನ ನಿನ್ನ ಅಪ್ಪ ರುದ್ರೇಶಂಗ್ ಮಾಡು, ನನ್ನ ಕಣ್ಣಿದೇನೆ ತೋರಕ್ಕೆ. ಹೌದಲ್ವಾ? ಶಿಶು ಏನ್ರಿ ಮಾಡ ಅಪ್ಪ ತಂದೆ, ಈ ಬಜಿ ತಿನ್ನೇ ಬೇಡ, ನಿನ್ ಫ್ರೆಂಡ್ ನ ಫಸ್ಟ್ ಆಚೆ ಕಳ್ಸು, ಇಲ್ಲ ಅಂದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಗೊತ್ತಾಯ್ತು. ಪ್ರಶಾಂತ್ ನಿನ್ಗೆ ಅಲ್ಲ ನನ್ಗೆ ಕಣ್ಮಂಜು ಅಂತ ಗೊತ್ತಾಗೋಯ್ತಾ? ಲೇ, ನನ್ ಗೊತ್ತಾಗಿದ್ದು ರೂಮ್ ಒಳಗಡೆ ಇನ್ನೊಂದು ಬಾತ್ರೂಮ್ ಇದೆ ಅಂತ. ಅಂದ್ರೆ ನನ್ನ ಕೈಯಾರೆ ನನ್ನ ಬಾಯಿಗೆ ಮಣ್ಣು ಹಾಕೊಂಡ್ಬಿಟ್ನ. ಲೇ ಪ್ರಶಾಂತ, ಇದನ್ನ ಯಾರಿಗೂ ಹೇಳ್ಬೇಡ ಕಣ. ಲವ್, ನೀ ನನ್ ಫ್ರೆಂಡ್ ಕಣೋ, ನಾನೆಲ್ಲಾದ್ರೂ ಹೇಳ್ತೀನ ಮಗ. 8:55 ಆಯ್ತು, ನಾನು ಹೊಡ್ತೀನಿ. ಏಯ್, ಫಸ್ಟ್ ಟೈಮ್ ಮನೆ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗು. ಆಗಲ್ಲ ಮಗ, ನಾನು 9 ಗಂಟೆ ಮೇಲೆ 1 ಕೋಟಿ ಕೊಟ್ರೆ ನಾನು ಇರಲ್ಲ. ಇದ್ಯಾಕೆ? ನಾನು ಹೆಂಡತಿ ಅಡಿಗೆ ಮಾಡಿದ್ದೀನಿ, ನಾಯಿಗೆ ಹಾಕಣ, ತಿನ್ಕೊಂಡು ಹೋಗು. ಅದೇ ಆಗಲ್ಲ 9 ಗಂಟೆ ಮೇಲೆ ನನ್ ಕೈಲಿ ಇರಕ್ ಆಗಲ್ಲ. ಅಪ್ರೂಪಕ್ಕೆ ಬಂದಿದ್ರೆ ಊಟ ಮಾಡ್ಕೊಂಡು ಹೋಗಿ ನೀವು. ಅಮ್ಮ ಆಗಲ್ಲಮ್ಮ, 9 ಗಂಟೆ ಮೇಲೆ ನನ್ ಕೈಲಿ ಇರಕ್ ಆಗಲ್ಲ. ಏನು ಅವಾಗ್ಲಿಂದ 9 ಗಂಟೆಗೆ ಅಂತದ್ ನಿನ್ ಮನೇಲಿ ಏನ್ ಮಡ್ಗಿದ್ಯಾ? ನನ್ ಕೈಲಿ ಇರಕ್ ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನನಗೂ 9 ಗಂಟೆ ಮೇಲೆ ಕಣ್ಮಂಜು. ಇದೇನ್ ಗೊತ್ತಾ, ಸಿಗ್ನಲ್ ಅಲ್ಲಿ ಹೈವೇಗಳಲ್ಲಿ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಸ್ಟಿಕ್ಕರ್ ಹಾಕಿರ್ತಾರೆ ಗೊತ್ತಾ, ಆ ತರ ಕಾಣ್ತಾ ಉಂಟು. ಟಾರ್ ರೋಡ್ ಮೇಲೆ ಹಾಕಿರೋ ಸ್ಟಿಕ್ಕರ್ ಕಣ್ಣ ಕಾಣ್ತಿದ್ಯಾ ಕಣ್ಣ ನೀನು? ಚೆನ್ನಾಗ್ ಕಾಣಿಸ್ತೀನಿ, ಫುಲ್ ಫಂಕಿ ಆಗಿ. ಇಲ್ಲ, ನನಗೆ ಆಶ್ಚರ್ಯ ಆಗಿದೆ ಏನ್ ಗೊತ್ತಾ, ನೀನು ಇವನನ್ನ ನೈಟ್ ಅಲ್ಲಿ ನೋಡ್ದೆ, ನಿನಗೆ ಕಣ್ಣು ಹೋಯ್ತು. ನೀನ್ ಏನ್ ನೋಡ್ದೆ ಅಂತ ನಿನಗೆ ಕಣ್ಣು ಹೋಯ್ತು. ಇವನನ್ನೇ ಮಿರರ್ ಅಲ್ಲಿ ನೋಡ್ಕೊಂಡು ಕಣ್ಣಾಯ್ತು. ಬಟ್ಟೆ ಬಿಟ್ಟಕೋ. ಒಟ್ಟಲ್ಲಿ ರಾತ್ರಿ ಹೊತ್ತು ಕಣ್ ಕಾಣದೇ ಇದ್ರೆ ಏನೇನೆಲ್ಲ ಸಮಸ್ಯೆ ಆಗಬಹುದು ಅಂತ ಅದ್ಭುತವಾಗಿ ತೋರಿಸಿದೀರಾ ಇಲ್ವಾ ಅಂತ ನಮ್ಮ ಜಡ್ಜಸ್ ಹೇಳ್ತಾರೆ. ಇಲ್ಲ, ಈ ಕಣ್ ಕಾಣದೇವರ ಸೀನ್ಗಳು ಬೇಕಾಷ್ಟು ನಾನು ಮಾಡಿದ್ದೀನಿ. ಕತ್ತೆ ಪಕ್ಕದಲ್ಲೆಲ್ಲ ಹೋಗಿ ಮಲಗಿರೋದೆಲ್ಲ ನೋಡಿರ್ಬೋದು ನೀವು. ಹೌದು, ಆ ತರದ್ದು. ಬಟ್ ಸಖತ್ತಾಗಿ ಮ್ಯಾನೇಜ್ ಮಾಡಿ ತಗೊಂಡೋದ್ರು. ಕಡೆಗೆ ಅವನಿಗೂ 9 ಗಂಟೆ ಮೇಲೆ ಅವನಿಗೂ ಅಲ್ಲಿ ಪಂಚು ಬಹಳ ಚೆನ್ನಾಗಿತ್ತು. ಕಾರ್ತಿಕ್, ಗೊಬ್ಬರ, ಇವರೆಲ್ಲ ಸ್ಪ್ರಿಂಗ್ ತರ ಆಕ್ಷನ್ ಮಾಡ್ತಾರಪ್ಪ. ಪ್ರಶಾಂತ್, ನೀವು ಚಿಂದಿ ಮಾಡಿದ್ರಿ. ನನಗೆ ಓವರ್ ಆಲ್ ಎಕ್ಸ್ಟ್ರಾನರಿ ಅಂತ ಅನಿಸ್ತು. ವೆರಿ ಗುಡ್. ಸುಸು ರೌಂಡ್ ಮಾಡಿ ಕೂತ್ಕೊಂಡಿದ್ದು ಎಕ್ಸ್ಟ್ರಾನರಿ. ನೀನ್ ಎಲ್ಲಿ ಬಂದ್ರು ಮಿಂಚುತ್ತಾನೆ ನೀನು. ಮಿಂಚಿ ತರ ಓಡಾಡ್ತಿರ್ತೀಯ. ಗುಡ್, ವೆರಿ ನೈಸ್ ಸ್ಕ್ರಿಪ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ತಿಕ್ ಹಾಗೂ ಸುಸು, ಥ್ಯಾಂಕ್ ಯು ವೆರಿ ಮಚ್. ಸದ್ಯಕ್ಕೆ ನೀನೊಬ್ಬ ಇಲ್ಲೇ ಇರು, ಓಕೆ? ನಾನು ಪ್ರಶಾಂತನ ಏನಕ್ಕೆ ಇಲ್ಲಿ ಕೂಡಿಸ್ಕೊಂಡೆ ಅಂತಂದ್ರೆ, ಇಷ್ಟು ದಿನ ಬಂದಂತ ಪತ್ರಗಳಲ್ಲಿ ಒಂದು ವಿಶೇಷವಾದಂತ ಪತ್ರ ನಮ್ಮ ಕೈಗೆ ಸಿಕ್ಕಿದೆ. ವಿಶೇಷವಾದ ಪತ್ರ ಇದು.
ಆ ಪತ್ರಕ್ಕೆ ನೀನೇ ಉತ್ತರ ಕೊಡ್ಬೇಕು. ಪತ್ರ ಬರ್ಲಿ ಪ್ಲೀಸ್. ನಾನು ಪತ್ರನ ಓದ್ಬಿಡ್ತೀನಿ ಫಸ್ಟ್, ಆಮೇಲೆ ನಿನ್ನ ಜಾಯಮಾನ ಏನು ಅಂತ ಗೊತ್ತಾಗತ್ತೆ. ಮೊದಲಿಗೆ ಗೆ ಪ್ರಶಾಂತ್, ಗಿಚ್ಚಿಗಿಲಿಗಿಲಿವು ಕಾರ್ಯಕ್ರಮ ಕಲರ್ಸ್ ವಾಹಿನಿ ಇಂದ ನೊಂದು ಬೆಂದ ಅಭಿಮಾನಿಗಳು, ತುಮಕೂರಿನ ಗಿರಿನಗರ ಬೆಂಗಳೂರು. ಹೇಳ ಅಡ್ರೆಸ್ ಮಾಡೋರಿಗೆ. ತುಮಕೂರಿನ ಗಿರಿನಗರ ಬೆಂಗಳೂರು ಅವರ ವತಿಯಿಂದ ಒಳ್ಳೆ ವತಿಯಿಂದ ಅಂದ್ರೆ ನಿನ್ನಿಂದ ಅಂತ ಕಣೋ. ತುಮಕೂರು ಗಿರಿನಗರ ಬೆಂಗಳೂರಿನ ಜನತೆಗೆ ಗೇ ಮಾಡುವ ವಂದನೆಗಳು. ಪ್ರಶಾಂತ್ ಗೇ ಮಾಡುವ ವಂದನೆಗಳು. ವಿಷಯ ಪ್ರಶಾಂತ್ ಅವರ ಅಮಾಯಕತ್ವವನ್ನ ನಾಟಕ ಎಂದು ನಿರೂಪಿಸಲು. ಹಂಗಂದ್ರೆ ಅರ್ಥ ಆಯ್ತಾ ಇಲ್ವಾ ನಿನಗೆ? ಗೊತ್ತಾಯ್ತು. ಏನ್ ಅರ್ಥ ಆಯ್ತು? ನಾನು ನಾಟಕ ಆಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾವ್ರೆ. ನೀನ್ ನಾಟಕ ಆಡ್ತಾ ಇದೀಯಾ? ನೀನ್ ನಾಟಕ ಮಾಡ್ತಾ ಇಲ್ಲ ಮತ್ತೆ ಡ್ರಾಮಾ ಮಾಡ್ತಾ ಇದೀಯಾ? ಇಲ್ಲ, ಅದು ಮಾಡ್ತಿಲ್ಲ. ಹೇಗ್ ಪ್ರೂವ್ ಮಾಡ್ತೀಯ ಅದನ್ನ? ಹೇಗ್ ಪ್ರೂವ್ ಮಾಡ್ತೀನಿ ಅಂದ್ರೆ ಕೆಲವೊಂದು ನನ್ಗೆ ಗೊತ್ತಾಗಲ್ಲ. ಇದು ಹೊಸದು ಸ್ಟೇಜ್ ನನ್ಗೆ. ಆಮೇಲೆ ಹೋಯ್ತಾ ಹೋಯ್ತಾ ಎಲ್ಲ ಜೊತೆ ಜಲಪ್ ಆಗ್ತಾ ಇದೀನಿ ನೋಡಿ, ಎಲ್ಲ ಜೊತೆ ಜಲಪ್. ಆಮೇಲೆ ಮುಂಚೆ ಬೆವರ್ತಾ ಇದೆ, ಎಲ್ಲ ಕಡೆ ಬೆವರ್ತಿತ್ತು. ಸುನೀತಾ ಮ್ಯಾಮ್ನ ಕೇಳಿ, ಫುಲ್ ಎಲ್ಲಾ ಕಡೆ ಬೆವರ್ತಾ ಇತ್ತು. ಸುನೀಪದ ಕೇಳಿ ಅಂದ್ರೆ ಏನೋ ಹೇಳೋದ ಕಥೆ. ಬೆವರ್ತಿದ್ದು ನೋಡಿಲ್ಲ ಅಂದ್ರೆ ಇವಾಗ ಏನು ಬೆವರ್ತಿಲ್ಲ, ಹಂಗೆ ಸ್ಕಿಪ್ ಮಾಡ್ತಾ ಇದೀನಿ. ಯಾರಿಗ್ರಿ ಕರ್ಮ ಅದನ್ನೆಲ್ಲ ನೋಡಕ್ಕೆ? ನೀವ್ ಎಲ್ಲರೂ ಬೆವ್ತ್ಕೊಳ್ಳಿ, ಅವ್ರಿಗೇನ್ ಕರ್ಮ ಅದನ್ನ ನೋಡಕ್ಕೆ? ಆಗ್ಲಿ, ಮುಂದಕ್ಕೆ ಹೋಗೋಣ. ಏನ್ರಿ ನಿರಂಜನ್ ಅವರೇ, ನಿನ್ನಿಂದ ನಾನ್ ಬಯಸ್ಕೋತೇನೆ. ದಯವಿಟ್ಟು ತುಮಕೂರಿನ ಗಿರಿನಗರದ ಬೆಂಗಳೂರಿನ ಬರ್ದಿರೋರಿಗೆ ದಯವಿಟ್ಟು ಕ್ಷಮೆ ಇರ್ಲಿ. ಏನ್ರಿ ನಿರಂಜನ್ ಅವರೇ, ನಾವು ಪ್ರತಿ ವೀಕೆಂಡ್ ನಿಮ್ಮ ಗಿಚ್ಚಿಗಿಲಿಗಿಲಿನ ನೋಡ್ತಾನೆ ಇದೀವಿ. ನೀವು ಪ್ರತಿ ಬಾರಿ ಆ ನಿಮ್ಮ ಟಾಯ್ಲೆಟ್ ಕಲಾವಿದ ಪ್ರಶಾಂತನ ಟಾಯ್ಲೆಟ್ ಅಂತ ಸರ್ ಅವ್ರು ಹಂಗ್ ಬರ್ದಿದ್ದಾರೆ. ನಾನು ಏನ್ ಹೇಳಿ, ಪ್ರಶಾಂತ್ ತಗೊಳ್ಳಿ ಸರ್. ನೀನ್ ಸ್ಕಿಟ್ ಅಲ್ಲೂ ಅದನ್ನೇ ಹಾಕೊಂಡ್ ಕೂತಿದ್ಯಾ ಇಲ್ಲಿ. ಟಾಯ್ಲೆಟ್ ಕಲಾವಿದ ಪ್ರಶಾಂತನನ್ನ ಅಮಾಯಕ ಎಂದು ಪ್ರೊಜೆಕ್ಟ್ ಮಾಡುತ್ತಾ ಬಂದಿದ್ದೀರಿ. ಆದರೆ ಅವನೆಂತ ಪ್ರಳಯಾಂತಕ, ಅವನೆಂತಹ ಕೇಡಿ, ಅವನೆಂತ ನೀಚ, ಅವನೆಂತ ಲೋಪ, ಅವನೆಂತ ನಯವಂಚಕ ಎಂದು ಪ್ರೂವ್ ಮಾಡಲು ನಾವು ಅವನ ಕೃತ್ಯವನ್ನು ರೆಕಾರ್ಡ್ ಮಾಡಿ ನಿಮಗೆ ಕಳಿಸಿದ್ದೇವೆ. ನಾನು ಯಾರಿಗೂ ವಂಚನೆ ಮಾಡಿಲ್ಲ. ಲೋಪರ್ ಕೆಲಸ ಇದು ಸರ್ಪ್ರೈಸಿಂಗು. ರೆಕಾರ್ಡ್ ಎಲ್ಲ ಮಾಡಿ ಕಳ್ಸ್ಯಾರ. ನಿನ್ನ ನೀಚ ಕೃತ್ಯಗಳನ್ನ ಅಂತ ಬರ್ದಿದ್ದಾರೆ. ನೀಚ ಕೆಲಸ ನೀನು ಮಾಡಿಲ್ಲ, ಪ್ರಾಮಿಸ್. ಒಂದ್ ನಿಮಿಷ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇಷ್ಟು ದಿನ ಬರೀ ಲೆಟರ್ ಕಳಿಸ್ತಾ ಇದ್ರು, ಆದ್ರೆ ಪ್ರಪ್ರಥಮ ಬಾರಿಗೆ ನಾನು ಆಕ್ಚುಲಿ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಈ ತರ ತಗೊಂತಾ ಇದ್ದೆ. ಅದಾದ್ಮೇಲೆ ಇವತ್ತೇ ನೋಡ್ತಾ ಇರೋದು ಈ ತರ. ಸಿಡಿ ತರ ಕೆಲಸ ನೀನು ಮಾಡಿಲ್ಲ ಮ್ಯಾಮ್, ದೇವ್ರನ್ನೇ ಮಾಡಿಲ್ಲ. ಅದಕ್ಕೆ ಅವರು ಫಸ್ಟೇ ಕೇಡಿ ಅಂತ ಹೇಳಿದ್ರಲ್ಲ. ನನ್ ಸಿಡಿ ಕೆಲಸ ಏನು ಮಾಡಿಲ್ಲ ನಿಜವಾಗ್ಲೂ. ಪ್ರಶಾಂತ್, ನಿನ್ ಫುಲ್ ಹೆಸರೇನು? ಪ್ರಶಾಂತ್ ಗೌಡ. ಪ್ರಶಾಂತ್ ಗೌಡನ ಸಿಡಿ ಪ್ರಕರಣ. ಸರ್ ನಿಜ ಏನ್ ಸಿಡಿ ಗೊತ್ತಿಲ್ಲ ಸರ್, ನಾನು ಏನು ಮಾಡಿಲ್ಲ. ನ್ಯೂಸ್ ಚಾನಲ್. ಒಂದ್ ನಿಮಿಷ. ಫಸ್ಟ್ ಓ ಮೈ ಗಾಡ್, ನಿಜವಾಗ್ಲೂ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ನೋಡಿದ್ದೆ. ದಿವ್ಯಾ, ನಿನಗೆ ಬಹಳ ಬೇಕಾಗ್ಬೋದಿದು. ಸರ್ ನಾನು ಯಾರ ಹತ್ರ ಟ್ರೈ ಮಾಡಿಲ್ಲ ಸರ್. ಹೇಳಿದೀನಿ ನೋಡಿ, ಅದಕ್ಕೆ ಇಲ್ಲ ಹೇಳಿದ್ದು. ಇದು ಸುಳ್ಳು ತಾನೆ. ಇಲ್ದಿರೋ ಲೀಲೆ ಎಲ್ಲಿಂದ ತರ್ಲಿ? ಈ ಓಳೆ ಬೇಡ, ಲೀಲೆ ಬಗ್ಗೆ ಹೇಳು. ಸರ್ ನಿಜ ಲೀಲೆ ಎಲ್ಲ ಇಲ್ಲ ಸರ್, ನಿಜ. ನಾನು ಯಾವ ನಾವೇನು ಅನ್ಕೊಳಲ್ಲ, ಹೇಳು. ಪಿಕೆ ನಿನ್ ಬಿಟ್ಟು ಎಲ್ಲಾದ್ರೂ ಹೋಯ್ತಿನ ಪಿಕೆ ನಾನು? ಎಲ್ಲಾನ ಹೋಯ್ತೀರಾ ಅಂತ ನೀನ್ ಹೋಗಿರೋದಕ್ಕೆ ಸಿಡಿ ಲೀಲೆಗಳು ಬಂದಿರೋದಿಲ್ಲ. ಈಗ ಪ್ರಶಾಂತನ ಲೀಲೆಗಳನ್ನ ನೋಡೋದಕ್ಕೆ ಯಾರು ರೆಡಿ ಇದ್ದೀರಾ? ಏನ್ರು ಲೀಲೆ ನೋಡಕ್ಕೆ ಒಂದ್ ನಿಮಿಷ. ಚಂದ್ರಪ್ರಭಾ, ನೀನ್ ಮಾತಾಡಿದ್ರೆ ನಿನ್ನ ಸಿಡಿ ಕೂಡ ರಿಲೀಸ್ ಮಾಡ್ಬೇಕಾದ. ಅಲ್ಲ, ಅವ್ನ್ ಸಿಡಿ ಇದ್ದಿದ್ರೆ ಅವನೇ ಹಾಕೊಂಡ್ ನೋಡ್ರು ಅವನು. ನಿಜವಾಗ್ಲೂ ಇದು ಊಪರ್. ಪ್ರಶಾಂತ್, ನೀನೇ ರಿಲೀಸ್ ಮಾಡ್ತೀಯ ಇದನ್ನ? ಸರ್ ನಾನು ಗಂಡ್ ಮಕ್ಳು ಒಂದ್ ನಿಮಿಷ ಇರು, ನೀನೇ ರಿಲೀಸ್ ಮಾಡ್ತೀಯಾ? ರಿಲೀಸ್ ಬೇಡ ಸರ್ ಪ್ಲೀಸ್. ಇದನ್ನ ಇವಾಗ ಎಲ್ಲರೂ ನೋಡಕ್ ಇಷ್ಟಪಡ್ತೀರಾ? ಪ್ರಶಾಂತ್, ನನಗ್ ಧೈರ್ಯ ಇದೆ ನೀನ್ ತಪ್ಪು ಮಾಡಿಲ್ಲ ಅಂತ. ನಾನು ತಪ್ಪು ಮಾಡಿಲ್ಲ. ಸ್ಟ್ರೈಟ್ ಕ್ಯಾಮ್ರಾ ನೋಡ್ಕೊಂಡು ಎದೆ ತಟ್ಕೊಂಡು ಹೇಳು. ಏನು ಇಲ್ಲ. ಏನಿದೆ? ಎಲ್ಲೇನಿಲ್ಲ, ಸುಮ್ಮನೆ ಅನ್ಬಿಟ್ಟು ಏನು ಇಲ್ಲ ಅಂದ್ರೆ ಈ ಸಿಡಿಲಿ ಏನು ಇಲ್ಲಪ್ಪ. ಎಷ್ಟು ಖುಷಿಯಾಗ. ಒಂದ್ ನಿಮಿಷ, ಈ ಸಿಡಿ ಇಟ್ಕೊಂಡು ಹೇಳು ಪ್ರಶಾಂತ್. ಇದು ನನ್ನ ಲೀಲೆಗಳದ್ದು ಅಲ್ಲ ವಿಡಿಯೋ. ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ ಅನ್ನು.
ಸರ್ ಪ್ಲೇ ಮಾಡಿ ರಿಯಲ್ ಆಗಿದ್ರೆ ಏನ್ ರಿಯಲ್ ಆಗಿದ್ರೆ ಅಂತ ಯಾಕೆ ಎದುರ್ಕೋತ್ಯಾ? ಅಲ್ಲಲ್ಲ ರಿಯಲ್ ಯಾಕೆ ಎದುರ್ಕೋತ್ಯಾ? ರಿಯಲ್ ಆಗಿ ಅಂದ್ರೆ ನೀನ್ ತಪ್ಪು ಮಾಡಿದ್ಯಾ? ಇಲ್ಲ ಮಾಡಿಲ್ಲ, ತಪ್ಪೇನ್ ಮಾಡಿ ನನ್ನ ಲೀಲೆಗಳು ಇದ್ರಲ್ಲಿ ಇಲ್ಲ, ಯಾವ ಲೀಲೆದಲ್ಲೂ ಭಾಗ್ಯ ನಾನ್ ಆಗಿಲ್ಲ. ಇಷ್ಟೊಂದು ಜಾಸ್ತಿ ಮಾತಾಡ್ತಾ ಇದ್ದೇನೆ ನಾನು. ನಂದು ಯಾವ ಲೀಲೆನೂ ಇಲ್ಲ ನೋಡಿ, ಆಡಿಯನ್ಸ್ ಎಲ್ಲ ಕಾಯ್ತವ್ರೆ ಲೀಲೆ ಹಾಕ್ಲಿ ಅಂತ. ಯಾವ್ದು ಲೀಲೆ ಇಲ್ಲಪ್ಪ, ಯಾವ ಲೀಲೆ ಇಲ್ಲ ನಮ್ದು. First time in the history of any television, in any cinema, in any this thing, ಯಾವ ಕಂಟೆಸ್ಟೆಂಟ್ ಸಿಡಿ ಎಲ್ಲೂ ರಿಲೀಸ್ ಆಗಿಲ್ಲ. ಅದರಲ್ಲೂ ಇಷ್ಟು ಕೆಟ್ಟದಾಗಿ ಬರೆದಿರುವಂತ ಪ್ರಶಾಂತ್ ಲೀಲೆಗಳು, ತುಮಕೂರಿನ ಗಿರಿನಗರದ ನೆಲಮಂಗಲ ಅವರು ಬರೆದಿರುವಂತ ಈ ಪತ್ರದಲ್ಲಿ ಸಿಡಿ ಕಳಿಸಿಯಾರು. ಈ ನೊಂದು ಬೆಂದ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡುತ್ತೆ? ಯಾರು ನೊಂದ್ಕೊಂಬೇಡಿ, ಇಲ್ಲಿ ಪ್ರೂವ್ ಮಾಡ್ತೀನಿ ನಂದು ಏನು ಲೀಲೆ ಇಲ್ಲ ಅಂತ. ಇದೇ ಮಾತು, ಯಾವ ಲೀಲೆನೂ ಇಲ್ಲ. ನಿನ್ನ ಲೀಲೆ ಇದೆ ಅಂತ ಅವರೇ ಪ್ರೂವ್ ಮಾಡಕ್ ಕಳಿಸಿಯಾರ. ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿ CC ಕ್ಯಾಮ್ರಾನಲ್ಲಿ 4K ಪ್ರಿಂಟ್ ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸಿ. ಆರ್ ಯು ರೆಡಿ? ಈ ಸಿಡಿನ ಪ್ಲೇ ಮಾಡೋಂತ ಸಮಯ ಆಗಿದೆ. ಅಣ್ಣ ಸೌಂಡ್ ಕೊಡು ಸೌಂಡ್. LED ಕ್ಯಾಪ್ ಅಲ್ಲಿ ಸಿಡಿ ಪ್ಲೇಯರ್ ನ ಸಿಕ್ಸಿದೀವಿ. ಹಿಂಗಾಕಿ ಪ್ಲೇ ಅನ್ನು ಪ್ಲೇ. ಓಕೆ, ಪೊಸಿಷನ್ ಪ್ಲೇಯರ್ ಇದೆ ಅಲ್ವಾ? ಅಲ್ಲೇ ಪ್ಲೇಯರ್ ಇರೋದು, ಹಾಕು ಒಳಗಾಕು ಪ್ಲೇ ಅನ್ನು. ಮುನಿಸ್ವಾಮಿ ಅವರಿಗೆ ಮತ್ತೆ ತಿಪ್ಪೇಸ್ವಾಮಿ ಅವರಿಗೆ ಇಬ್ರಿಗೂ ನಾನು ಸಾರಿ ಕೇಳ್ತೀನಿ. ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಹಾಗೂ ಪರಿಹಾರವಾಗಿ 5 ಲಕ್ಷ ರೂಪಾಯಿ ಕೊಡ್ತೀನಿ. 5 lakhs ಪೂರ್ತಿ ಹಣವನ್ನು ನಿಮಗೆ ಕೊಡಲಾಗುತ್ತದೆ. ಪ್ರಶಾಂತ್ PK ನ ಟೈಪ್ ಮಾಡಿ ವೋಟ್ ಮಾಡಿ. ಎವ್ರಿ ಮೆಸೇಜ್ ನೀನ್ 5 ರೂಪೀಸ್ ಕೊಡ್ತೀಯ ಅಂತ ಹೇಳಿ. ಎವ್ರಿ ಮೆಸೇಜ್ಗೆ 5 ರೂಪೀಸ್ ಕೊಡ್ತೀನಿ. ಜಿಮ್ಮಿ ನಿನ್ನ ಹತ್ರದಿಂದ ನೋಡಿ ಅದರ ಆಪರೇಟರ್ ಅದನ್ನ ಪ್ರದೀಪ್ ಹೌದು ಕೋಮಾಗಿ ಹೋಗಿದ್ದಾರೆ. ಪರಿಹಾರ ಧನವಾಗಿ 5 ಲಕ್ಷ ರೂಪಾಯಿಗಳನ್ನ ನಿಮಗೋಸ್ಕರ ಕೊಡ್ತಾ ಇದ್ದೀನಿ, ಬನ್ನಿ. ಹೀಗೆ ಒಂದು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಸುಖ ಸುಮ್ಮನೆ ಭರವಸೆಗಳನ್ನು ಕೊಡುತ್ತಿರುವ ಈ ಅಮಾಯಕ ಹಿಂದೆ ತಾನು ನೀಡಿರುವ ಅಷ್ಟು ಭರವಸೆಗಳನ್ನು ಈಡೇರಿಸಬೇಕಾಗಿ ಹೇಳಿಕೊಳ್ಳುತ್ತಿದ್ದೇವೆ. ಇಲ್ಲವಾದರೆ ಕಾರ್ಯಕ್ರಮದ ನಿರೂಪಕರ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ನಿನ್ನಿಂದ ನನಗೆ ಕೂತು ತಂದಿದ್ಯಾ ನೀನು. ಇಂತಿ ನಿನ್ನ ನೊಂದು ಬೆಂದ ಅಭಿಮಾನಿಗಳು ಅಂತ ಬರ್ದಿಯ. ಈಗ ಟೋಟಲ್ ನಿನ್ನ ಲೆಕ್ಕ ಎಷ್ಟಾಗಿದೆ ಅಂತಂದ್ರೆ 2, 9, 2, 18, 97, 97, 96, 105, 2, 3, 12,96,54 ರೂಪಾಯಿ ಆಗಿದೆ. ನಾನು ಕೊಡ್ಬೇಕಂತ ಇದನ್ನ ಯಾವಾಗ ಸೆಟ್ಲ್ ಮಾಡ್ತಾ ಇದ್ದೀನಿ? ಕೊಡ್ತೀನಿ, ಶೋ ಮುಗ್ದ್ಮೇಲೆ ಎಲ್ಲ ಕೊಡ್ತೀನಿ ದುಡ್ಡು. ಅದ್ ಹೆಂಗ್ ಯಾವ ನಂಬಿಕೆ ಮೇಲೆ 5 ಲಕ್ಷ ಕೊಡ್ತೀನಿ 3 ಲಕ್ಷ ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ಯಾ? ಮತ್ತೆ ದುಡ್ಡು ಬರ್ಬೇಕು, ಮನೆಯಿಂದ ದುಡ್ಡು ಬರ್ಬೇಕು. ಮನೆಯಿಂದ ದುಡ್ಡು ಬಂದ್ರೆ ಕೊಡ್ತೀನಿ. ಯಾವತ್ ಬರುತ್ತೆ? ನಮ್ಮಮ್ಮ ಇವಾಗ ನಮ್ಮಮ್ಮ ಒಂದಾಗಿದೀವಲ್ಲ, ಹಂಗೆ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ದುಡ್ಡು. ನಿಮ್ಮ ತಾಯಿ ಹೆಸರೇನು? ಗೀತಾ ಶಂಕರ್. ಗೀತಾ ಶಂಕರ್ ಅವರೇ, ನಿಮ್ ಹೆಸರನ್ನ ಹಾಳು ಮಾಡಕ್ಕೆ ಅಂತಾನೆ ಹುಟ್ಟಿರೋಂತ ಈ ಮಗನ್ನ ಕಟ್ಕೊಂಡು ನೀವು 5 ಲಕ್ಷ 6 ಲಕ್ಷ 13 ಲಕ್ಷ ಇವಾಗ 12 ಲಕ್ಷ ಹಾಕೂತಿದೆ. ಈ 12 ಲಕ್ಷ ನಮ್ಮ ತಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಮ್ಮ, ಬೇಡ ಬಿಡಮ್ಮ, ನಾನು ಹೆಂಗೋ ದುಡ್ದು ಕೊಡ್ತೀನಿ. ನನ್ನ ಕುತ್ತಿಗೆಗೆ ಬಂದಿದೆ ಪ್ರಶಾಂತ್. 12 ಲಕ್ಷ. ದಯವಿಟ್ಟು ನನಗೊಬ್ಳು ಹೆಂಡತಿ ಇದ್ದಾಳೆ, ಅಲ್ಲ ಒಬ್ಳೆ ಅಂತಿಲ್ಲ, ಒಂದೇ ಫ್ಯಾಮಿಲಿ ಇದೆ. ನನ್ನ ಬಗ್ಗೆ ಯೋಚನೆ ಮಾಡಿ ಪ್ರಶಾಂತ್. ಅದೇ ಸರ್, ಯೋಚನೆ ಮಾಡ್ಬಿಟ್ಟು ದುಡ್ಡು ಕೊಡ್ತೀನಿ ಎಲ್ಲರಿಗೂ. ಕ್ಷಮೆ ಇಲ್ಲಿ ಇನ್ಮೇಲಿಂದ ಯಾವ ನ್ಯಾಷನಲ್ ಟೆಲಿವಿಷನ್ ಅವ್ರ ಪಬ್ಲಿಕ್ ಟೆಲಿವಿಷನ್ ನಾನು ಏನು ಹೇಳಲ್ಲ. ಇನ್ಮೇಲಿಂದ ನೋ ದುಡ್ಡು, ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿನ ಆಗಲ್ಲ, ದುಡ್ಡು ಆಗಲ್ಲ. ನಮ್ಮ ಇಷ್ಟು ದಿನ ಕೊಟ್ಟಿರೋ ಭರವಸೆಗಳನ್ನ ಎಷ್ಟು ಬೇಗ ಈಡೇರಿಸ್ತೀಯ? ಆದಷ್ಟು ಬೇಗ ದುಡ್ಡುಗಳನ್ನು ಅರೇಂಜ್ ಮಾಡಿ ಈಡೇರಿಸುತ್ತಾ. ಹಾಗೆ ಆ ಜಿಮ್ಮಿನ ಆಪರೇಟ್ ಮಾಡಿದಂತ ಕ್ಯಾಮ್ರಾಮನ್ ಅವ್ರಿಗೆ ಕೋಮಾಗಿ ಹೋಗಿರೋದು ಇನ್ನೂ ಎದ್ದಿಲ್ಲ. ನೀವು ಏನಕ್ಕೆ ಕೋಮಾಗೋದ್ರು? ಅವ್ರು ಏನಕ್ಕೆ ಕೋಮಾಗೋದ್ರು? ತುಂಬಾ ಹತ್ರದಿಂದ ನಿನ್ನ ನೋಡಿ ಏನು ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಲ್ಲ ನಾವು, ಅಂದ್ರೆ ಸ್ಯಾರಿ ಹಾಕೊಂಡೆಲ್ಲ ಕವರ್ ಆಗಿದ್ದಲ್ಲ ತುಂಬಾ ಹತ್ರದಿಂದ ನೋಡಿ ಕೋಮಾಗಿ ಹೋಗಿದೆ. 5 ಲಕ್ಷ ಅವ್ರಿಗೂ ಕೊಡ್ಬೇಕು ಅರ್ಜೆಂಟ್ ಆಗಿ. ಅರ್ಜೆಂಟ್ ಇಲ್ಲ, ಅವ್ರು ಎದ್ದೇಳ್ತಲ್ಲ ಕೋಮಾಯಿಂದ. ಕೋಮಾಯಿಂದ ಇದಳು ದೀಪಾವಳಿ ಅಷ್ಟೊತ್ತಿಗೆ ಕ್ಲಿಯರ್ ಮಾಡ್ಬಿಡ್ತೀಯ? ದೀಪಾವಳಿ ಹಬ್ಬ ಅಷ್ಟೊತ್ತಿಗೆ ಕ್ಲಿಯರ್ ಮಾಡ್ತೀನಿ ಎಲ್ಲಾರು ದುಡ್ಡು. ದೀಪಾವಳಿ ಹಬ್ಬ ಅಷ್ಟೊತ್ತಿಗೆ ಎಲ್ಲರ ದುಡ್ಡನ್ನು ನಾನು ಕ್ಲಿಯರ್ ಮಾಡ್ತೀನಿ. ಆಡಿಯನ್ಸ್ಗೂ 5 ರೂಪಾಯಿ ಕೊಡ್ಬೇಕು, ಅದು ಕ್ಲಿಯರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇಲ್ಲ ಅಂತಂದ್ರೆ ಪಾರ್ಟಿ ಎಲ್ಲರಿಗೂ ಕೊಡ್ಸಿದೀನಿ. ಎಲ್ರಿಗೂ ಪಟಾಕಿ ಕೊಡ್ತೀನಿ ನಾನು. ನೀನು ದುಡ್ಡನ್ನ ಕೊಡ್ತೀಯಾ? ಇಲ್ಲ ಅಂದ್ರೆ ಎಲ್ಲಾರು ಯಾರು ಬೇಕಾದ್ರು ನಮ್ಮ ಮನೆ ಹತ್ರ ಬಂದು ಹೊಡಿಬಹುದು ಅಂತ ಹೇಳಿ. ಸುಮ್ಮನೆ ಹೊಡಿತಾರೆ ಸರ್. ಆಗಿದ್ದಾಗ ಹೇಳ್ಬಿಡು, ಹೇಳು. ಗಿರಿನಗರ 2nd ಕ್ರಾಸ್ 4th F ಕ್ರಾಸ್ PDF ಪಾರ್ಕ್ ಹತ್ತಿರ ಒಳಗೆ ಬಂದರೆ ಆಚೆ ಹೋಗಬಹುದು. ಇನ್ನ ಇದೆ. ಒಳಗೆ ಬಂದರೆ ಕುವೆಂಪು ರಂಗಮಂದಿರ ಪಾರ್ಕ್ ಸ್ಟ್ರೈಟ್ ಹೋಗಿ ಡೆಡ್ ಅಂಡ್ ಲೆಫ್ಟ್ ತಿರುಗಿದ್ರೆ
ನೀನ್ ಯಾವ್ದಾರ ಲೆಟರ್ ಅಡ್ರೆಸ್ ಬರೀ ಅಂತ ಹಿಂಗ್ ಬರೀತಿಯಮ್ಮ? ಅಲ್ಲ ಇದು ಹೇಳ್ತಿದೆ ಸರಿ, ಅಷ್ಟು ನೀಟಾಗಿ ಹೇಳಿದ್ಮೇಲೆ ಹುಡ್ಕೊಂಡೋಗಿ ಹೊಡಿಬೋದು ಆರಾಮಾಗಿ. ಮೈಕ್ ಒಂಚೂರು ಮೇಲೆ ಎತ್ಕೊಪ್ಪ, ಮೇಲೆ ಆರಾಮಾಗಿ ಹಿಂಗ್ ಇಟ್ಕೊಂಡ್ ಮಾತಾಡು, ನೀಟಾಗಿ ಮಾತಾಡು. ಡಾಕ್ಟರ್ ರಾವ್ ಕ್ಲಿನಿಕ್ ಹತ್ರ ಬನ್ನಿ. ಡಾಕ್ಟರ್ ರಾವ್ ಕ್ಲಿನಿಕ್ ಗಿರಿನಗರ ಪಾರ್ಕ್ ಹತ್ರ ಇವನ ಮನೆ ಇದೆ. ಬಟ್ ದಯವಿಟ್ಟು ದೀಪಾವಳಿ ಅಷ್ಟೊತ್ತಿಗೆ ಎಲ್ಲರಿಗೂ ಅವ್ರವ್ರಿಗೆ ಬಾಕಿ ಉಳಿದಿರೋಂಥ ಮೊತ್ತಗಳನ್ನ ತೀರಿಸ್ತೀನಿ ಅಂತ ಹೇಳಿ. ದೀಪಾವಳಿ ಹೊತ್ತಿಗೆ ನಾವು ಎಲ್ಲರೂ ದುಡ್ಡು, ಕ್ಯಾಮ್ರಾ ಅಲ್ಲಿರೋದು, ದೀಪಾವಳಿ ಸೆಂಟ್ರ್ ಕ್ಯಾಮ್ರಾ ಇಲ್ಲಿ. ದೀಪಾವಳಿ ಹೊತ್ತಿಗೆ ನಾನು ಎಲ್ಲರ ದುಡ್ಡನ್ನ ತೀರಿಸ್ತೀನಿ. ಇಲ್ಲ ಅಂದ್ರೆ ಪಟಾಕಿ ಹೊಡೆಯೋ ಬದಲು, ಇಲ್ಲ ಅಂದ್ರೆ ಪಟಾಕಿ ಹೊಡೆಯೋ ಬದಲು ನನ್ಗೆ ಹೊಡೀರಿ. ನೀನೇ ಹೇಳ್ಕೊಂಡ್ಮೇಲೆ ನಾನೇನ್ ಮಾಡಕ್ಕ? ಅವ್ರು ದುಡ್ಡು ಕೊಡ್ತೀವಿ ಅಂತ ಎಷ್ಟು ಖುಷಿ ಆಗ್ತಾವ್ರೆ. ಅದೇ ಯಾವಾಗ ದೀಪಾವಳಿ? ನಾಳಿದ್ ದೀಪಾವಳಿ, ನಾಳಿದೊಳಗಾಗಲ್ಲ, ಯುಗಾದಿ ಒಳಗ್ ಸೆಟಲ್ ಮಾಡ್ತೀನಿ. ಯುಗಾದಿ ಯಾವಾಗಿರೋದು? ಯುಗಾದಿ ಯಾವಾಗ ಅನ್ಕೊಂಡಿದ್ದೆ? ದೀಪಾವಳಿ ಹಿಂದೆ ಇರೋದದು. ಹಂಗಂದ್ರೆ ನಾನು ಗಣೇಶ ಚತುರ್ಥಿ ದಿವಸ ನಾನು ಆಚರಣೆ ಮಾಡಿದ್ದು, ಅದಕ್ಕೊಂದು ವಾರ ಟೈಮ್ ಇದೆ ಅಷ್ಟೇ. ಆಚರಣೆ ಮಾಡಿದ್ದು ಗಣೇಶ ಚತುರ್ಥಿ. 1 ಮಂತ್ ಟೈಮ್ ಇರೋ ಹಬ್ಬ ಯಾವ್ದು ಇಲ್ವಾ? ಯಾವ್ದು ಇಲ್ಲ. ಇದು ಶಿವರಾತ್ರಿ. ಪಿತೃಪಕ್ಷ ಇದೆ, ಎಡೆ ಇಡೋದು. ನವರಾತ್ರಿ ಪಿತೃಪಕ್ಷ ಟೈಮಲ್ಲಿ ಕೊಡ್ತೀನಿ. ನಿನಗೆ ಇಡ್ತಾರೆ ಎಡೆ. ನಿನ್ನೆ ಇಟ್ಬಿಟ್ಟು ಕಾಗೆಗೆ ಬಾ 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 ಅಂತಾರೆ. ನಿನ್ ಪಿಂಡಗಳನ್ನೇ ತಿನ್ಕೊಂಡು ಹೋಗ್ಬೇಕಷ್ಟೇ. 1 ತಿಂಗಳಾದ್ರೂ ಅವಕಾಶ ಕೊಡ್ಬೇಕಲ್ಲ ಸರ್ ದುಡ್ಡು. ನೀನೇ ಹೇಳಿದ್ದು ದೀಪಾವಳಿ ಕೊಡ್ತೀನಿ ಅಂತ. ದೀಪಾವಳಿ ನಾಡಿದ್ದೆ ಒಂದು ನ್ಯಾಷನಲ್ ಟೆಲಿವಿಷನ್ ದೀಪಾವಳಿ ಎಷ್ಟೊತ್ತು ಕೊಡ್ತೀನಿ ಅಂತ ಹೇಳಿದ್ಯಾ ಸರ್? ನ್ಯಾಷನಲ್ ಟೆಲಿವಿಷನ್ ಕೇಳೋದು ಇಷ್ಟೇ, ದೀಪಾವಳಿ ಕಟ್ಟು ಇದು ಪಿತೃಪಕ್ಷ ಟೈಮಲ್ಲಿ ಕೊಡ್ತೀನಿ. ಶಬಾಷ್. ಇಲ್ಲವಾದಲ್ಲಿ ಪಟಾಕಿಯನ್ನು ನೀವು ಇಟ್ಟು ಹೊಡೆಯಿರಿ. ಪಟಾಕಿಯನ್ನು ಇಟ್ಟು ಹೊಡೆಯಿರಿ. ಸಚ್ ಆಸ್ ಲಕ್ಷ್ಮಿ ಪಟಾಕಿ, ಬಾಂಬ್ ಪಟಾಕಿ, ಬೆಳ್ಳುಳ್ಳಿ ಪಟಾಕಿ, ಸುಸುರ್ ಬತ್ತಿ, ಕಲ್ ಚೆಚ್ಚೋ ಪಟಾಕಿ, ಬಾಲ್ ಚೆಚ್ಚೋ ಪಟಾಕಿ, ಏನಾದ್ರು ಚೆಚ್ಚಿ. ನೊಂದ ಬೆಂದ ಅಭಿಮಾನಿಗಳು ತುಮಕೂರು ನಗರ, ಬೆಂಗಳೂರು 560098. ಈ ಲೆಟರ್ ಸುಳ್ಳಲ್ಲ, ಸತ್ಯ ಬರ್ದಿದ್ದಾರೆ. ದಯವಿಟ್ಟು ಇದನ್ನ ಯಾರು ಪರಿಗಣಿಸಬೇಡಿ ಸುಳ್ಳು ಅಂತ. ಸತ್ಯವಾದ ಲೆಟರ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ನಿಮ್ಮ ಈ ಒಂದು ಸಮಯಕ್ಕಾಗಿ, ನಿಮ್ಮ ಭರವಸೆಗಾಗಿ ನನಗೆ ಬಹಳ ಹೆಮ್ಮೆ ಇದೆ ಅಂತ ಅನ್ಕೋಬೇಡಿ. ಕ್ಯಾಕರ್ಸ್ ಮುಗಿಬೇಕು ಅನಿಸ್ತಾ ಇದೆ, ಬಟ್ ಆದ್ರೂ ನೀವು ನಮ್ಮ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಬಿಟ್ಕೊಡಕ್ಕಾಗಲ್ಲ. ದೀಪಾವಳಿ ಒಳಗೆ ತೀರಿಸ್ಬಿಡು, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಈಗ ಅದೇ ರೀತಿ ಈ ವೇದಿಕೆಯಲ್ಲಿ ಅಂದು ಬಂದ ಡಾಕ್ಟರ್ ವಂಶಿಕಾ ಕೂಡ ಸೆಕೆಂಡ್ ಚಾಪ್ಟರ್ ನ ತಗೊಂಡು ಮತ್ತೆ ಬರ್ತಾ ಹೇಳ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಡಾಕ್ಟರ್ ವಂಶಿಕಾ, ಅವಳ ಮೆಂಟರ್ ಶಿವು ಹಾಗೂ ನಿವೇದಿತಾ ಮತ್ತು ಸಹ ಕಲಾವಿದರು. ಒಂದು ಅವಘಡಗಳ ನಂತರ ನಮ್ಮ ಈ ಸ್ಕಿಟ್ ನ ಶಿವು ಅವರು ಮತ್ತೆ ಎಂಟ್ರಿ ತಗೊಂಡಿದ್ದಾರೆ. ಆಲ್ ದ ವೇ ಶಿವು. ಬರ್ತಾರೆ ವೇಟ್ ಮಾಡಿ. ಅಂತಿಂತ ಡಾಕ್ಟರ್ ಅಲ್ಲ ನಮ್ ಡಾಕ್ಟ್ರು. ಸುಮಾರು MBBS ಗಳನ್ನ ಇಷ್ಟು ಉದ್ದ ಓದಿ ಡಾಕ್ಟರ್ ಆಗಿರೋರು. ಕರಿತೀನಿ ರೀ ತಂಗೆವಾ. I am Dr. Vanshika Anjali Kashyapa, very famous in surgery and surgery. Shruti madam, ನಮ್ಮ ಹಾಸ್ಪಿಟಲ್ದು ಒಂದು ರೂಲ್ಸ್ ಇದೆ. ಹಣ ನಮ್ದು, ಹೆಣ ನಿಮ್ದು. ಕರ್ಕೊಂಡ್ ಬರ್ತಾರಿ, ಹೊತ್ಕೊಂಡು ಹೋಗ್ತಾ ಇರಿ. ಲಾಸ್ಟ್ ಟೈಮ್ 420 ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಇವಾಗ ಆಚೆ ಬಂದಿದ್ದೀನಿ, ಮತ್ತೆ ಕ್ಲಿನಿಕ್ ಶುರು ಮಾಡಿದ್ದೀನಿ.
ಜೊತೆಗ್ ನಮ್ಮ ಅಣ್ಣನೂ ಇದ್ದಾನೆ. ಯಾರು ಏನ್ ಮಾಡಕ್ಕಾಗಲ್ಲ ಅಣಿಯ. ಸೆಟಪ್ ಎಲ್ಲ ರೆಡಿ ಮಾಡ್ಬಿಟ್ಟಿದೀನಿ ತಂಗ್ಯವ. ಪೇಷಂಟ್ ಬರೋದೊಂದೇ ಕಾಯ್ತಾ ಇದ್ದೀನಿ. ಅಣಿಯ ಆಪರೇಷನ್ ಶುರು ಮಾಡೋಣ. ಯಾಕಮ್ಮ ಇಷ್ಟೊಂದು ಅರ್ಜೆಂಟು? ಇನ್ನು ಯಾರು ಪೇಷಂಟೇ ಬಂದಿಲ್ವಲ್ಲ? ನಂಗೆ ತುಂಬಾ ಅರ್ಜೆಂಟ್ ಅಣಿಯ. ಯಾಕಮ್ಮ? ನಾಳೆ ನನ್ನ ಸ್ಕೂಲ್ ಫೀಸ್ ಕಟ್ಬೇಕು ಅಣಿಯ. ಅಯ್ಯಯ್ಯೋ. ಆಯ್ತಮ್ಮ, ನೀ ಸ್ಕೂಲ್ ಫೀಸ್ ಕಟ್ಟುವಂತೆ. ಪೇಷಂಟ್ ಯಾರ ಬಂದ್ರ ನೋಡ ನೀರು. ಡಾಕ್ಟರ್, ಯಾರೋ ಪೇಷಂಟ್ ಬರ್ತಾ ಇದ್ದಾರೆ. ಡಾಕ್ಟ್ರೆ ನೋವು. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಇಂಥ ಪೇಷಂಟ್ಗೆ ಡಾಕ್ಟರ್ ಆಗೋದೇ ಬೇಡ. ಅಯ್ಯಯ್ಯೋ ನೋವು. ಕೂರೋ ಜಾಗತ ಹುಣ್ಣಾಗಿದೆ ಡಾಕ್ಟ್ರೆ. ಹಾಗಂದ್ರೆ ಟೇಬಲ್ ಸರ್ಸ್ ಕೂತ್ಕೊಳ್ಳಿ. ಡಾಕ್ಟ್ರೆ, ನಾನು ಹೇಳಿದ್ದು ಟೇಬಲ್ ಹುಣ್ಣಾಗಿದೆ ಅಂತಲ್ಲ, ನನಗೆ ಹುಣ್ಣಾಗಿದೆ ಅಂತ. ಮತ್ತೆ ನನ್ ಕಾಯಿಲೆ ಇದೆ ನಿಮ್ಗೆ? ಹಾ, ಕೈ ನೋವು, ತಲೆನೋವು, ಹೊಟ್ಟೆ ನೋವು, ಮಂಡಿ ನೋವು, ಕಾಲ್ ನೋವು ಡಾಕ್ಟ್ರೆ. ತಡೀರಿ. Talk number 2. ಚಾಪ್ 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 ಚಾಪ್. ಏನಾಗಿದೆ? ನಂಗೇನು ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾಗ್ತಿಲ್ವಾ? ನಂಗೇನು ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷ ಇರು. ಇದೇನು ಗೊತ್ತಾಗ್ತಾ ಇಲ್ಲ. ಇದೇನು ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿದ್ಯಾ? ನನಗೇನು ಗೊತ್ತಾಗ್ತಾ ಇಲ್ಲ. ಯಾರು ಇವನು? ಇಷ್ಟು ದೊಡ್ಡದು ಬರೆದ್ರು ಗೊತ್ತಾಗ್ತಿಲ್ಲ ಅಂತಿದ್ದಲ್ಲ. ಇದು ಗೊತ್ತಾಗ್ತಿದ್ಯಾ? ಅಯ್ಯೋ ಡಾಕ್ಟರ್ ಗೊತ್ತಾಗ್ತಾ ಇಲ್ಲ. ಓ ಮೈ ಗಾಡ್. ಡಾಕ್ಟರ್, ಇವನಿಗೆ ದೂರದೃಷ್ಟಿ ಇದೆ. ಹತ್ರ ತಂದ್ರೆ ಗೊತ್ತಾಗ್ಬೋದು. ಬನ್ನಿ ಇಲ್ಲಿ. ಈಗ ನೋಡಿ, ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಾ ಇಲ್ಲ. ಯಾವನ್ರಿ ಇವನು? ಯಾವನ್ರಿ ಪೇಷಂಟು? ಈಗ ಹಾಕೊಳ್ಳಿ. ಈಗ ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ. ಹ್ಮ್. ಇದು ಗೊತ್ತಾಗ್ತಿದ್ಯಾ? 2,000 ರೂಪಾಯಿ ಎತ್ಕೊಳ್ಳಿ ನಿಮ್ದಲ್ವಾ? ಅದನ್ನ ತೋರಿಸಿದ ತಕ್ಷಣ ಗೊತ್ತಾಗುತ್ತೆ. ಇದನ್ ದೊಡ್ಡದಾಗಿ ಬರೆದ್ರು ಗೊತ್ತಾಗ್ತಿಲ್ಲ. ಯಾಕೆ? ನನ್ಗೇನ್ ಕಣ್ ಕಾಣಿಸಲ್ಲ ಅಂತ ಹೇಳದ್ನಾ? ಅಲ್ಲಿ ಬರ್ದಿರೋದು ಗೊತ್ತಾಗ್ತಲ್ಲ. ಯಾಕಂದ್ರೆ ನಾನು ಹುಟ್ಟು ತಗೊಂಡು ಸ್ಕೂಲ್ಗೆ ಹೋಗಿಲ್ಲ. ನನ್ಗೇನು ಗೊತ್ತಾಗ್ತಾ ಇಲ್ಲ. Talk number 3. ಸಿಕ್ಕಾಪಟ್ಟೆ ಎದೆ ನೋಯ್ತಾ ಇದೆ ಮೇಡಮ್. ನರ್ಸ್ ಬಾಡಿ ಸ್ಕ್ಯಾನ್ ಮಾಡಿ. Okay, doctor. ಏನಮ್ಮ ಅದು? Doctor. ಸ್ಕ್ಯಾನ್ ರೆಡಿ ಆಗೋಯ್ತಾ? ಏನ್ರಿ ಇದು? ಏನಾಯ್ತು ಮೇಡಮ್? ನಿಮ್ಮ ಎದೆಯಲ್ಲಿ ಗಿಚ್ಚಿ ಹುಡುಗಿಯರೆಲ್ಲ ಇದ್ದಾರೆ. ಅಯ್ಯೋ 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 ಅಯ್ಯೋ. ನೋವಾಗ್ತಾ ಏನಾಗುತ್ತೆ? ಒಬ್ಬೊಬ್ರನ್ನ ಆಚೆ ಕಳ್ಸಿ. ಮೇಡಮ್ ಏನ್ ಹೇಳ್ತಿದ್ದೀರಾ ಮೇಡಮ್? ಗಿಲಿ ಹುಡುಗಿರೆಲ್ಲ ಹೃದಯ ಇದ್ದಂಗೆ. ಆ ಹೃದಯ ನನ್ನ ಎದೆಯಿಂದ ತೆಗೆದು ಹಾಕಿದ್ರೆ ಹೆಂಗ್ ಬದುಕಾಗುತ್ತೆ ಮೇಡಮ್? ನೀವೇನು ಹೇಳಿ ತೆಗ್ದಾಕಲ್ಲ ಮೇಡಮ್. ಯಾಕೊತ್ತಾ ಮೇಡಮ್? ಪೀಕೆ ಯಾವತ್ತಿದ್ರು ನನ್ನಾಕೆ. ಸುಸ್ಸು ನನಗ್ ಜಸ್ಟ್ ಮಿಸ್ಸು. ಮನ್ಸು ನನ್ ಕನ್ಸು. ಅಯ್ಯೋ ಯಶಸ್ವಿನಿ ನನ್ ಯಶಸ್ವಿನಿ. ದಿವ್ಯ ನನ್ ಮಹಾಕಾವ್ಯ. ಅಯ್ಯೋ. ಸೌಮ್ಯ ನನ್ ಪಾಲಿನ ರಮ್ಯ. ಅಬ್ಬಾ ಅಬ್ಬಾ ಅಬ್ಬಾ. ಅನನ್ಯ ಅವಳು ಪಡೆದಿರೋ ನಾನೇ ಧನ್ಯ. ಸುನೀತಾ ನನ್ ಬಾಳಿನ ಸಂಗೀತ. ಇಂಥವ್ರನ್ನೆಲ್ಲ ಬಿಟ್ಟು ನಾನ್ ಹೆಂಗಿರಕ್ಕಾಗತ್ತೆ ಮೇಡಮ್? ಎದೆ ನೋವೆಲ್ಲ ಸಾಯ್ತೀನಿ. ತಗೊಳ್ಳಿ ನಿಮ್ ದುಡ್ಡು. ನಾನು ಇನ್ನೂ ನಿಮಗೆ ಚಾರ್ಜ್ ಕೊಟ್ಟಿಲ್ಲ.
ಅಯ್ಯೋ ಮೇಡಮ್ ಆಗಲೇ ಬಾಯಲ್ಲಿ ಇಟ್ಟಲ್ಲ ಅದನ್ನೇ ಟ್ಯಾಬ್ಲೆಟ್ಸ್ ಇಟ್ಕೊಂಡು ನುಂಗ್ಬಿಟ್ಟೆ ಉದ್ದ ಇದೆ ನೆಕ್ಸ್ಟ್ ಟೈಮ್ ಚಿಕ್ಕದು ಕೊಡಿ ಮೇಡಮ್. ಅಶ್ಯೋ ನಿನ್ ಬಾಯ್ ನನ್ ಕೆರ ತುಳ್ಕೊಡೆ. ಒಂದ್ ಕೆಲಸ ಮಾಡಿ, ಇದನ್ನ ತಿಂದ್ಬಿಟ್ಟು ಬೆಳಿಗ್ಗೆ ಥರ್ಮಾಮೀಟರ್ ತಗೊಂಬನ್ನಿ. ನೀವು ಅಷ್ಟು ಇಂಪಾರ್ಟೆಂಟ್ ತಂದು ಕೊಡ್ತೀನಿ ಮೇಡಮ್. ನಂಗೆ ನಿಮ್ಮ ಹೆಸರು ಏನಂದ್ರಿ ಮೇಡಮ್? ನಿವೇದಿತಾ. ನಿವೇದಿತಾ? ಹಾ. ನೀವ್ ಇಲ್ದೆ ಈ ಜೀವ ಇರುತ್ತಾ? ಮೇಡಮ್ ತಂಗ್ಯವ, ಏನ್ ಲೂಸ್ ಮೋಷನ್ ಒಂದೇ ಸಮ ಹೋಗ್ತಾ ಇದೆ ತಂಗ್ಯವ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲ ಕಣೋ, ರೆಡ್ ಫ್ಲಾಗ್ ತೋರ್ಸು, ಟ್ರೈನೇ ನಿಂತ್ಕೊಳ್ಳತ್ತಂತೆ, ನೀನ್ ಲೂಸ್ ಮೋಷನ್ ನಿಂತ್ಕೊಳ್ಳಲ್ವಾ? ನರ್ಸ್ ಈ ಬಾಕ್ಸ್ ಮುಂದೆ ಕಿಡಿ. ನನಗೆ ಗೊತ್ತಿತ್ತು ನಂಗೆ. ಡಾಕ್ಟರ್ ಈ ಜೋಕಿ ಸಟ್ಟಲೇ ಇರಬಾರ್ದು. ನಾನು ಚಕ್ಕೋಳಿದೆ ಈ ಜೋಕ್ ಹೇಳ್ತಾ ಇದ್ದೀನಿ. ನಿಮ್ಗೆ ಜೋಕ್ ಮಾಡಕ್ ಬರಲ್ಲ, ಫಸ್ಟ್ ಆಂಕರಿಂಗ್ ಮಾಡಿ. ಆಂಕರಿಂಗ್ ಬರಲ್ಲ ಬಿಡಿ ನಿಮ್ಗೆ. ಏನು ಹಲ್ಲೋವು ಡಾಕ್ಟರ್ ನಂಗೆ. ಹಲ್ಲುವಾ ಮನೆ 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 ನಾನು ಬೆಡ್ ಮೇಲೆ ಮಲ್ಕೋಬೇಕಾ? ಮಾವು ಕಿಡ್ನಿ ಆಪರೇಷನ್ ಮಾಡೋಗ್ಲು ಇದೇ ಬೆಡ್ ಮೇಲೆ ಮಲ್ಕೋದು ಮಲ್ಕೊಳ್ಳ. ಅಲ್ಲ ಹಲ್ ಕೀಳಕ್ಕೆ ಎಷ್ಟು? 300 ರೂಪಾಯಿ. ಕೀಳಿ. ಅದು ವೆಪನ್ ತಗೊಂಬನ್ನಿ. ಡಾಕ್ಟರ್ ಯಾವ್ದೋ ಪೂತನಿನ್ ಸಾಯಿಸ್ದಂಗ ಇದೆ. ಅಯ್ಯೋ ಅಲ್ಲ, ಅದು ಅಷ್ಟು ದೊಡ್ಡ ಅಲ್ಲ. ಇದೇನಮ್ಮ 32 ಹಲ್ಲು ಸೇರಿ ಒಂದೇ ಹಲ್ಲಾಗಿದೆಯಲ್ಲಮ್ಮ ಇದು? ಎಷ್ಟಾಯ್ತು? 300 rupees. ಅಯ್ಯೋ ಡಾಕ್ಟರ್, ಇವ್ರು 500 rupees ಕೊಟ್ಟಿದ್ದಾರೆ, ಚೇಂಜ್ ಇಲ್ವಲ್ಲ, ಏನ್ ಮಾಡೋದು? ತಲೆ ಕಲ್ಸ್ಕೋಬೇಡ, ಚೇಂಜ್ಗೆ ಇನ್ನೊಂದು ಹಾಲು ಕಿತ್ರ. ಬನ್ನಿ ಬನ್ನಿ ಕೂರ್ಸು ಕೂರ್ಸು. ಬನ್ನಿ ಬನ್ನಿ. ಏನಾಗ್ತಾ ಇದೆ? ಏನಾಗ್ತಾ ಇದೆ? ಏನು ಅಂತ ಹೇಳಪ್ಪ. ಹೊಟ್ಟೆ ಉರಿ, ಕೈ ಉರಿ, ತಲೆ ಉರಿ, ಕಣ್ಣುರಿ ಕಣಪ್ಪ. ಅಯ್ಯಯ್ಯೋ ಆಯ್ತಲ್ಲ ಕಣಮ್ಮ. ಡಾಕ್ಟರ್ ಇಂಜೆಕ್ಷನ್ ಕೊಡಕ್ಕೆ ಬರಲ್ವಲ್ಲ? ಮಾವು ಮೊನ್ನೆ ಪಾಪ ಹೆಣ್ಣಕ್ ಚುಚ್ಚಿ ಚುಚ್ಚಿ ಕಲ್ತಿಲ್ಲ ಇಂಜೆಕ್ಷನ್ ಹಾಕೋದು. ಪಪ್ಪಾಯ ಚುಚ್ಚಿ ಚುಚ್ಚಿ. ಅಯ್ಯೋ ಬರ್ತಾ ಇಲ್ಲ ಇಂಜೆಕ್ಷನ್. ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಡಾಕ್ಟರ್, ಆಗ್ತಾ ಇಲ್ಲ. ಉರಿ ಉರಿ, ಕಣ್ಣುರಿ. ನಿಮ್ಮಿಬ್ಬರಿಗೂ ನಾನು ಸರಿಯಾಗಿ ಮಾಡ್ತೀನಿ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಆ ಪೊಲೀಸ್ ಪೊಲೀಸ್ ಬರ್ತಾ ಇದ್ದಾರೆ. ಎತ್ಕೊಳಮ್ಮ. ಎಕ್ಸ್ಕ್ಯೂಸ್ ಮೀ, ಏನಮ್ಮ ಹೇಳ್ದೆ ಡೈಲಾಗ್ ನೀ ಅಲ್ಲಿ? ಏನ್ ಹೇಳ್ದೆ ಡೈಲಾಗ್ ಅಲ್ಲಿ? ಬೈಲಿ, ಏನ್ ಹೇಳ್ದೆ ಡೈಲಾಗ್ ಅಲ್ಲಿ? ನಿಮ್ಗೆ ಕಾಮಿಡಿ ಮಾಡಕ್ ಬರಲ್ಲ, ಫಸ್ಟ್ ಆಂಕರಿಂಗ್ ಮಾಡಿ. ಆಂಕರಿಂಗ್ ಮಾಡಕ್ ಬರಲ್ಲ ಬಿಡಿ. ಹಂಗಂದ್ಯಾ ನೀನು? ಬೈಬೇಕಾಗಿರೋದು ನಿನಗಲ್ಲ. ಏನಪ್ಪ
ಬಂದು ಅಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಈ ಒಂದು ಡೈಲಾಗ್ ಹೇಳ್ಬಿಡಿ ಅಣ್ಣ ಪ್ಲೀಸ್ ಅಂತ ಹೆಲ್ಪ್ ಆಗ್ಲಿ ಅಂತ ಹೇಳಿದ್ರೆ ನನ್ನ ಮಗನ ಇಟ್ಗೆ ಓಡಿಸ್ತೀಯಾ? ಸತ್ಯ ಬರ್ದಿರೋದು ನಾನು ಬರ್ದೆ ಇದ್ ಮಾಡಿಲ್ಲ. ಆ ಮುಂದಿನ ಡೈಲಾಗ್ ಇದೆ ಅಂತ ಹೇಳಿದ್ರೆ ನಾ ಡೈಲಾಗೇ ಹೇಳ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ. ಆದ್ರೂ ಇವಾಗ ಬಾ ನಿನ್ ಬಗ್ಗೆನೇ ಮಾತಾಡ್ತಿದ್ದ. ನಿಜವಾಗ್ಲೂ ಗಿಚ್ಚಿ ಗಿಲಿಗಿಲಿಯ ಇತಿಹಾಸದ ಪುಟಗಳನ್ನ ತೆರೆದಂತಹ ಈ ಒಂದು ಅದ್ಭುತವಾದ ಎಪಿಸೋಡ್ಗೆ ಪುಟಗಳು ತೆರೆದಂತಿದೆ ಅಂತ ಒಂದೆಲ್ಲ ಓದಿದ್ದೆ. ಈ ತೆರೆದಂತ ಪುಟಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕಾರ್ಯಕ್ರಮ ಮುಂದುವರ್ಸೋಣ. ಏನ್ ಮುಂದುವರ್ಸೋದೇನಿಲ್ಲ. ಏನಾಗಿತ್ತ ಪಾಯಿಂಟ್? ಅದು ಹರಿದಿತ್ತ ಅಂತಾನು ಗೊತ್ತಿಲ್ಲ, ಸುಮ್ನೆ ಫುಲ್ ಲೂಸ್ ಇತ್ತಲ್ಲ, ಬಂದೆ ಇಲ್ಲಿ ಬಂದು ಹಿಂಗಂತೆ ಅವರೆಲ್ಲ ಅಂತಿದ್ದಾರೆ. ಇಲ್ಲ ಶಿವು, ಎಂಟ್ರಿಲೇ ಆಗಿದ್ರಿ ನೀವು. ಎಂಟ್ರಿನೇ ಹರಿದ್ಬಿಟ್ಟಿತ್ತ. ಇಲ್ಲ ಅದೇನು ಅಂದ್ರೆ ಅವನು ಮೆಟ್ಲು ಕಾಲಿಡ್ತಾ ಹಿಂಗ ಅಂದ, ಕಾಲ್ ಅಗಲ ಮಾಡ್ತಿದ್ದಂಗೆ ಸತ್ಯದ ನಿಜ ಪರದೆ ಹಿಂಗ್ ಬಂತು. ಎಷ್ಟು ಪ್ರಯತ್ನ ಪಟ್ಟಿದೆ ಎಂಟ್ರಿ ತಗೊಳಕ್ಕೆ? ಇಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಬಟ್ ಇಲ್ಲ, ನಿಜವಾಗ್ಲು ಈ ಡಾಕ್ಟರ್ ಹತ್ರ ನಾವು ಮಾತಾಡ್ಲೇಬೇಕು. ಎಕ್ಸ್ಕ್ಯೂಸ್ ಮಿ ಮಿಸ್ ವಂಶಿಕಾ ಅಂಜನಿ ಕಶ್ಯಪ, ಏನ್ ಓದಿದಿರಿ ತಾವು? ಡಾಕ್ಟರ್ ಆಗೋದಕ್ಕೆ ಏನ್ ಓದಿದಿರಿ ತಾವು? LKG. ಹೇಳೋ, ಕರೆಕ್ಟ್ ಆಗಿ ಆನ್ಸರ್ ಕೊಡು ವಂಶಿಕಾ. ವಂಶಿಕಾ ನೋ, ಕರೆಕ್ಟ್ ಆನ್ಸರು ಸ್ಕ್ರಿಪ್ಟ್ ಓದಿದೀನಿ ಅಂತ ಹೇಳು. ಡಾಕ್ಟರ್ ಆಗೋಕೆ ಏನ್ ಓದಿದ್ಯಮ್ಮ ನೀನು? PBS. ನಿಜವಾಗ್ಲು ಇಷ್ಟೊಂದು ಒಳರೋಗಿಗಳನ್ನ ಹೊಂದಿರೋಂತ ಈ ಒಂದು ಸ್ಕಿಟ್ ಹೇಗೆ ಅನ್ನಿಸ್ತು ವೈದ್ಯರೇ? ಶಿವು ಮತ್ತೆ ವಂಶಿಕಾ ಇವರಿಬ್ರು ಕಾಂಬಿನೇಷನ್ ಯಾವಾಗ್ಲೇ ಬಂದ್ರು ನಮಗ್ ಸಿಕ್ಕುವಂತ ಸೂಪರ್ ಟ್ರೀಟ್ಮೆಂಟ್. ಅದು ಟ್ರೀಟ್ಮೆಂಟ್ ಅಂತೂ ಚೆನ್ನಾಗಿ ಕೊಟ್ರು ಡಾಕ್ಟ್ರು. ಡಾಕ್ಟರ್, ಯಾವ್ಯಾವ ಕಾಯಿಲೆಗೆ ಏನೇನ್ ಟ್ರೀಟ್ಮೆಂಟ್ ಕೊಡ್ತಾರಂತ ಗೊತ್ತಾ ಡಾಕ್ಟರ್ ನಿಮ್ಗೆ? ಗೊತ್ತಾ ಡಾಕ್ಟರ್? ಈಗ ಸಾಧು ಸರ್ಗೆ ಜ್ವರ ಇದೆ ಅಂತೆ, ಏನ್ ಟ್ರೀಟ್ಮೆಂಟ್ ಅವ್ರಿಗೆ? ಹೆಡ್ ಚೆಕ್ ಮಾಡಿ ಅವ್ರಿಗೆ ಮಾತ್ರೆ ಕೊಡೋದು. ಏನ್ ಮಾತ್ರೆ? ಜಾಪಳ್ ಮಾತ್ರೆ. ಜೆಮ್ಸ್ ಮಾತ್ರೆ ಅದೇನ ಕೊಟ್ಟಿದ್ದು ಇಷ್ಟೋ ತನಕ? ನಿನ್ ಸ್ಕಿಟ್ಟು ಸಖತ್ತಾಗಿತ್ತು, ನಿನ್ನ ಆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು, ನೀನ್ ಡೈಲಾಗ್ ಅವಾಗ ಇಷ್ಟೊಂದು ಕ್ಯೂಟ್ ಆಗಿ ಹೇಳೋದು ತುಂಬಾನೇ ಚೆನ್ನಾಗಿತ್ತು. ಡಾಕ್ಟರ್ಗಳು ನಮ್ ಕಾಯಿಲೆ ವಾಸಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲಪ್ಪ, ನಮ್ ಮನ್ಸಲ್ಲಿರೋ ಎಲ್ಲಾ ಬೇಜಾರನ್ನ ವಾಸಿ ಮಾಡುವಂತ ದೊಡ್ಡ ಡಾಕ್ಟರು ನಮ್ಮ ವಂಶಿಕಾ. ಸೂಪರ್ ಮಗಳು, ಸೂಪರ್. ಅದು ಜಡ್ಜಸ್ ಈ ಸ್ಕಿಟ್ ಅಲ್ಲಿ ಮಿಸ್ಟೇಕ್ ಇದೆ, ಒಂದು ಮಿಸ್ಟೇಕ್, ದೊಡ್ಡ ಮಿಸ್ಟೇಕ್ ಇದೆ. ಏನಿರ್ಬೋದು ಹೇಳಿ ಶ್ರುತಿ ಮೇಡಮ್? ಡಾಕ್ಟರ್ MBBS ಓದಿಲ್ಲ. ಇಂಥ ಹುಡುಗಿನ ಸಿಸ್ಟರ್ ಅಂತ ಯಾವ ಪೇಷಂಟ್ ಒಪ್ಕೋತಾನೆ? ನೀ ಕರೀತೀಯ ಜಗ? ಕರೆಯಲ್ಲ. ಗೊಬ್ಬರ ನಿನ್ನ ಕೇಳೋದೇ ಇಲ್ಲ ಬಿಡು. ಅಯ್ಯಪ್ಪ ನೀನ್ ಕರೀತೀಯಪ್ಪ? ರಾಘು ಪಾಂಡೆ ಯಾರ್ ಕರಿತಾರೋ ಬಿಡ್ತಾರೋ, ನೀನಂತೂ ಒಪ್ಕೋಬೇಕು. ಅಂತ ಕರಿಬೇಕಷ್ಟೇ ನೀವು. ಎಷ್ಟು ಬ್ಯೂಟಿಫುಲ್ ನರ್ಸ್ ಇದ್ರೆ ದಿನ ನಾನೇ ಪೇಷಂಟ್ ಆಗ್ಬಿಡ್ತೀನಿ. ವಿಷಯ ಇದು ಕಂಡ್ರು ಪಾಂಡೆ. ಬಟ್ ನಿಜ ಹೇಳು ಯಶು, ಇಷ್ಟು ಒಳ್ಳೆ ನರ್ಸು ಅಥವಾ ಯಾರನ್ನ ಇದ್ದಿದ್ರೆ ನೀನೇನ ಅಂತ ಹಾಸ್ಪಿಟ್ಲಿಗೆ ಸೇರಿಸ್ತಿದ್ದ? ಇಲ್ಲ, ಖಂಡಿತ ಇಲ್ಲ. ಯಾಕೆ? ನೀನು ಹೋದ್ರೆ ಪರವಾಗಿಲ್ಲ, ಸೇರಿಸ್ತಾ ಇರ್ಲಿಲ್ಲ. ಕಾರ್ಯಕ್ರಮ ಏನಪ್ಪ, ಏನೋ ಕಾರ್ಯಕ್ರಮನ ಮುಂದುವರ್ಸೋಣ. ಅಲ್ಲ, ಏನಕ್ಕೆ ಇಷ್ಟೊಂದು ಹೊಗಳಿದ್ದು? ಏನಮ್ಮ ಇಷ್ಟೊಂದು ಹೊಗಳ್ತಿದ್ದೀರಲ್ಲ, ಏನಾದ್ರು ಎಲಿಮಿನೇಷನ್ ಇದೆ ಅಂತ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿವೇದಿತಾ. ಬೇಡ, ನೀನೇ ನೋಡ್ದೆ ತಾನೆ ಪರ್ಫಾರ್ಮೆನ್ಸ್ ಇವತ್ತು? ಅದೇನ್ ಗೊತ್ತಾ, ನಿಜ ಪಾಪ ಹೇಳ್ತೀನಿ, ಶಿವ ಪಾಪ ಹುಷಾರಿರ್ಲಿಲ್ಲ. ಶಿವ ಬಗ್ಗೆ ಮಾತಾಡ್ತಾ ಇಲ್ವಲ್ಲ? ಅದು ಒಂದ್ ಪಾಯಿಂಟ್. ಇನ್ನೊಂದು 5 ವಾರ ಇದೆ ಅಷ್ಟೇ, ಅದ್ರಲ್ಲೂ ನಂದು 4 ಡೈಲಾಗ್ಸ್ ಇಲ್ಲ ಹೇಳಕ್ ಆಗ್ಲಿಲ್ಲ. ಪ್ಲೀಸ್ ಬೇಡ. ಯು ಆರ್ ಎಲಿಮಿನೇಟೆಡ್. ಬೇಡ, ಡಿಸಿಷನ್ ಇಸ್ ಮೇಡ್. ಪ್ಲೀಸ್ ಕನ್ಸಿಡರ್ ಮಾಡಿ ಏನ ಕಳ್ಸಲ್ಲ ಅಂತ. ಇವತ್ತು ನಿಜವಾಗ್ಲು ಆಕ್ಚುಲಿ ಈ ಒಂದು ನಿರ್ಧಾರ ತಗೋಬಾರ್ದು ಅಂತಿದ್ವಿ. ನಿವೇದಿತನೇ ನಾನೇ ಮನೆಗೆ ಹೋಗ್ತೀನಿ ಅಂತ ಕೇಳ್ಕೊಂಡಿರೋದ್ರಿಂದ ಎಲ್ಲ ಎದ್ ನಿಂತು ಬಾಯಿ ಹೇಳಿ ಇಲ್ಲ, ಪ್ಲೀಸ್ ಪ್ಲೀಸ್ ಎಲ್ಲ ಎದ್ ನಿಂತು ಪ್ಲೀಸ್. ಬೇಡ ಪ್ಲೀಸ್. ನಿಜವಾಗ್ಲು ಎಲ್ಲ ಸೇರಿ ಒಟ್ಟಿಗೆ ಹೇಳೋಣ. ವಿ ಮಿಸ್ ಆಲ್ ದ ಫನ್, ವಿ ಮಿಸ್ ಆಲ್ ದ ಜಾಯ್, ವಿ ಮಿಸ್ ನಿವೇದಿತಾ ಗೌಡ. ಬಿಡ್ತು ಬಿಡ್ತು ಅದೇ ಬಿಟ್ಟಾಯ್ತು. ಬೇಡ ಪ್ಲೀಸ್ ವಂಶಿ ಬೇಡ ಅಂತಿದ್ದಲ್ಲ, ನಾನು ಹೋಗಲ್ಲ. ಪ್ಲೀಸ್
ಓಕೆ, ಫೈನಲ್ ಆಗಿ ಚಾನೆಲ್ ಅವರ ಕಡೆಯಿಂದ ಬಂದಿರೋಂಥ ನ್ಯೂಸು, ನೀವು 3 ಜನ ಗ್ಯಾಲರಿಗೆ ಹೋಗ್ತಾ ಇದ್ದೀರಾ. ಧನ್ಯವಾದಗಳು. 60 ಆದ್ಮೇಲೆ ಅರಳು ಮರಳು ಅಂತ ಎಲ್ಲರೂ ಹೇಳ್ತಾರೆ, ನಿಜ. ಅದೇ ತರ ಅರಳು ಮರಳಿರುವಂತಹ ಮುದುಕಿ ಒಬ್ಳು ಹಳೇ ಪೆನ್ಷನ್ ವಿಚಾರನ ಹಿಡ್ಕೊಂಡು ಕಮಿಷನ್ ಕೇಳದವನ್ನ ಯಾವ್ಯಾವ ರೀತಿಯಲ್ಲಿ ಗೋಳೆ ಕೂತಾಳೆ ಅನ್ನೋ ಸ್ಕಿಟ್ ನ ಈಗ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಾನಸ, ದಿವ್ಯಾ, ಜಗಪ್ಪ, ರೋಹಿತ್ ಹಾಗೂ ಗೊಬ್ರಗಾಲ. ಅಮ್ಮ ತಾಯಿ, ನನ್ಗೆ ಕ್ಷಮಿಸ್ಬಿಡಮ್ಮ, ನಾನು ಹೋಗ್ಬಿಡ್ತೀನಿ ಕಣಮ್ಮ. ಬಾರೋ, ಬಿಸಿ ಬಿಸಿ ಅನ್ನ ಮಾಡಿದೀನಿ. ಬೇಡಮ್ಮ, ಚೂರು ಚೂರು ತಿನ್ಕೊಂಡೋಗು. ಇಲ್ಲ ಕಣಮ್ಮ, ನನಗೇನು ಬೇಡಮ್ಮ, ಈ ಕೊಟ್ಟಿರೋ ಕ್ಯಾರೆಕ್ಟರ್ ಸಾಕಮ್ಮ. ಬೇಡಮ್ಮ, ನನಗೇನು ಬೇಡಮ್ಮ. ಅಷ್ಟಿಲ್ದೆ ಹೇಳೋರ ವೀಕ್ಷಕನ್ಗೆ ವೈಟ್ ರೈಸ್ ಕೊಡಕ್ ಹೋದ್ರೆ ಬೊಚ್ಚಿಟ್ಕೊಳಕ್ಕೆ ವೈಟ್ ಫೀಲ್ಡ್ಗೆ ಹೋದ್ನಂತೆ. ಒಬ್ಬನೇ ಯಜಮಾನ, ಅವನ ಬಹುಮಾನ, ನಿಮಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನ್ಮಾನ. ನೇಗಿಲ ದೇವರು ನಮ್ಮೊಡನಿರಲು, ದೇಗುಲ ಸುತ್ತುವುದ್ಯಾಕೆ, ನಗುವಿನ ನಾಳೆ ನಿನ್ನೊಡನಿರಲು, ಅಳುವಿಗೆ ಇಂದು ಮುಚ್ಚಿ ಆ ಪಕ್ಕದ ಮನೆಯನ್ನು ಮಿಕ್ಸಿ ಹೊಡೆದಾಕಿದಿಲ್ಲ, ಯಾಕೆ? ಮತ್ತೇನ್ ಮಾಡ್ಲಿ, ದಿನಾ ಬೆಳಗ್ಗೆದೋದನ್ನ ಕುಯ್ಯೋ ಮರೋ ಅಂತ ಕೂಗಿಸಿದ್ರೆ ನನ್ ಮಲಿ ಕಳದ್ ಬೇಡ್ವಾ, ಅದಕ್ಕೆ ಹೋದವಳೆ ಕಳ್ಳೆ ತಕ್ಬಿಟ್ಟೆ. ಈ ಜಗತ್ತಲ್ಲಿ ನೀನ್ ಒಬ್ಳೆ ಬದುಕ್ಬೇಕಾ? ಬೇರೆ ಯಾರು ಬದುಕ್ಬಾರ್ದಾ? ಅದ್ ಸರಿ, 2 ತಿಂಗಳು ಬಾಡಿಗೆ ಕಟ್ಟು. ನೋಡಿ ಸರ್, ಆ ಪಕ್ಕದ ಮನೆಯವ್ನು ಮಿಕ್ಸಿ ಕುಯ್ಯ ಮಾರ ಅನ್ನೋದೆಲ್ಲ ಕೇಳಿಸುತ್ತೆ, ನಾನು ಬಾಡಿಗೆ ಅನ್ನೋದು ಮಾತ್ರ ಕೇಳ್ಸಲ್ವಲ್ಲ. 2 ತಿಂಗಳು ಬಾಡಿಗೆ ಕೊಡು ಅಂದೆ. ಅಯ್ಯೋ, ಇಂತ ಒಂಟಿ ಚಲ್ವೆ ಸಿಕ್ಕವಳೆ ಅಂತ ನಡು ರೋಡಲ್ಲೇ ಮುತ್ತಿಕ್ಕಿ ನೋಡಿ, ಗೊಂಡ್ರಗಪ್ಪೆ ಮುತ್ತಿಕ್ಕಿ ಅಂತ. ಅದು ಮುತ್ತಿಕ್ಕಿ ಅಲ್ಲ, ಮುದುಕಿ ಎಂದೆ. ಬಾಯಿ ಮುನ್ನಾಕೋರ ನೀನ್ ಹಾಡೋದ್ ನೋಡ್ತಂದ್ರೆ ಅವ್ರು ಏನೋ ಮಾಡ್ಬಿಟ್ಟ ಅನ್ಕೋತಾರ. ಸರಿ, ಬಾಡಿಗೆ ಕೊಡು. ಬಾಡ್ಗೆ ನೀನಿಂಗೆ ಕಾಸು ಅನ್ನೋದಕ್ಕೆ ನೀನ್ ಹೇಳ್ತಿ ಯಾವಳ ಜೊತೆ ಸಾರ್ ಘಾಟಿ ಮುತ್ಕಿ ಅಂದ್ರೆ ದೊಡ್ಡ ಫಿಟ್ಟಿಂಗ್ ಮುತ್ಕಿ. ಒಂದ್ ಫಿಟ್ಟಿಂಗ್ ಮಡಗದ್ಲು, ನನ್ನ ಹೆಂಡತಿ ನನ್ ಬುಟ್ಟಿ ಓಡೆ ಉಂಟೋದ್ಲು. ಏನೋ ಕೈಯೋ ಕಾಲೋ ಕಟ್ಟಿ ಕರ್ಕೊಂಬಂದಿವ್ನಿ. ಇನ್ನೊಂದ್ಸರಿ ನೀನ್ ಸವಾಸಕ್ಕೆ ಬರಲ್ಲ, ನೀನ್ ಬಾಡಿಗೆ ಕಟ್ತೇವ್ರು ಸಿಕ್ಕಿಲ್ಲ, ನೀನ್ ಬಾಡಿಗೆ ನೀನ್ ಇದ್ಬಿಡು. ಯಪ್ಪ, ನೀನ್ ಎಡ್ತಿ ಓಡಾಗಿದ್ಲಲ್ಲ, ಯಾರ ಹತ್ರನು ಹೇಳಕ್ಕಿಲ್ಲ. ನೋಡಿ ಸರ್, ಹೆಂಗಿಟ್ಟಿದ್ದೀನಿ ಮನೆ ಮನರ್ನೆ. ನಿರಂಜನ, ನಿನ್ ಮ್ಯಾಲ ಆಣೆ ಕಣ. ಹೌದಾ? ಫಿಟ್ಟಿಂಗ್ ಅಂತೂ ಇಡದೇ ಇಲ್ಲ, ನೋಡ್ತಾ ಇದ್ದೀನಿ. ಸಾಧು ಸರ್, ಮೊನ್ನೆ ನಿರಂಜನ ನಿಮ್ ಬಗ್ಗೆ ಏನೇನೋ ಹೇಳ್ತಿದ್ದ, ಓಸಿ ವಿಚಾರಿಸ್ಕೊಳ್ಳಿ. ನೋಡಿ ಸರ್, ತೊಡೆ ತಡ್ತೀನಿ. ಏನು ಅಂದ್ರೆ ಏನು ಮರ್ತೆ ಹಂಗೆ ಬಂದಿದ್ಯಾ ತಾನೇ? ಹೌದು ಅಂದ್ರೆ ಏನು ಮರ್ತಿಲ್ಲ ಅನ್ಕೊಂಡ್ ನನ್ ಮಗನ್ನೇ ಮರ್ತ್ಬಿಟ್ಟು ಬಂದಿದ್ಯಲ್ಲ. ಕರ್ಕೊಂಡು ಹೋದ್ರೆ ಗಂಟೆನೇ ಮರ್ತ್ಬಿಟ್ಟು ಬಂದ್ಬಿಡ್ತಾಳೆ ಸರ್ ಇವಳು. ಬಂದೆ ಇವನ ಮಗ. ಕಾಗೆ ಮುದುಕಿ, ಇವನೇ ಅಲ್ವಾ ಪೆನ್ಷನ್ ಆಫೀಸರು?
ನನ್ ಪೆನ್ಷನ್ ದುಡ್ಡು ನಂಗೆ ಕೊಡಕ್ಕೆ ಟೇಬಲ್ ಕೆಳಗಡೆ 100 ರೂಪಾಯಿ ಲಂಚ ಕೇಳಿದ್ದ. ಮಾಡ್ತೀನಿ ತಡಿ ಅವನ್ಗೆ. ಕತ್ಕಿದೋಗ್ಬಿಟ್ಯಾ ಏನ್ ಕಾಗೆ ಮುಖ್ಯ ಒಬ್ಳೆ ಕುತ್ಕೊಂಡು ಹೊಗೆ ಹಾಕಿಸ್ಕೊತಾ ಇದ್ಯಾ? ಹೂ ಕಣಪ್ಪ, ಹೊಗೆ ಸೊಪ್ಪು ಕುಡ್ತಾ ಇದ್ದೆ. ಅಯ್ಯೋ ನಿನ್ ಕಷ್ಟ ನೋಡಕ್ ಆಯ್ತಲ್ಲ, ಯಾರನಾರ ಇಟ್ಕೊಂಬಿಡು. ನೀನ್ ಹೇಳ್ತಿಗೂ ಅದನ್ನೇ ಹೇಳ್ದೆ. ಹೊಡ್ತಾ ಅಂದ್ರೆ ನಾನ್ ಹೇಳಿದ್ದು ಹೊಗೆ ಸೊಪ್ಪು ಪುಟ್ಟಕ್ಕೆ ಇಟ್ಕೋ. ನಾನ್ ಹೇಳಿದ್ದು ಪಾತ್ರ ಬೆಳಗ್ಗೆ ಇಟ್ಕ ಅಂತ. ಎಂತ ಕಾಗೆ ಮುದ್ದಿವಳು. ಬರೇ ಹೋಗಣ. ಹಾ ಅಂದ್ರೆ ನಿಂತ್ಕೊಳ್ಳ. ಏನು ನನ್ ಪೆನ್ಷನ್ ದುಡ್ಡು ಬಂತು? ಎಲ್ಲ ನನ್ ಜೋಬಲ್ ಐತೆ. ಕೊಡ್ಲಾ? ಅಷ್ಟು ಟೇಬಲ್ ಕೆಳಗಡೆ 100 ರೂಪಾಯಿ ಕೊಡು, ಆಮೇಲೆ ಪೆನ್ಷನ್ ದುಡ್ಡು ಇಸ್ಕೊ. ಬರೇ ಹೋಗಣ. ನನ್ ಪೆನ್ಷನ್ ದುಡ್ಡಲ್ಲಿ ಸಿನಿಮಾ ಗಂಟವ್ನೆ. ಲೋ ಸುಧಾಕರ, ಏನ್ ಬೋ ಖುಷಿಯಾಗಿದೆಯಲ್ಲ. ನಾನ್ ಹೆಂಡ್ತಿನ ಕರ್ಕೊಂಡು ಸಂತೆಗೆ ಹೋಗ್ತಾ ಇದ್ದೀನಿ. ಸಂತೆಗೆ ಹೋಗಿ ನಿನ್ ಪೆನ್ಷನ್ ದುಡ್ಡಲ್ಲಿ ಅವಳಿಗೊಂದ್ ಸೀರೆ ಕೊಡ್ಸಿ, ಅವ್ನಿಗೊಂದ್ ಅಂಗಿ ಚಡ್ಡಿ ಕೊಡ್ಸಿ, ಅನುಭವ ಸಿನಿಮಾ ನೋಡ್ಕೊಂಡ್ ಬರ್ತೀನಿ. ಅನುಭವನ? ಓಹೋ ಕಾಗೆ ಮುದ್ಕೆ ಆಸೆ ನೋಡು. ನಾನು ಫಸ್ಟ್ ಸಿನಿಮಾ ಅದೇ ನೋಡಿದ್ದು. ಯಾರ್ ನಿನ್ ಗಂಡನ ಜೊತೆಗ? ಅಲ್ಲ, ನಿಮ್ಮ ಅಪ್ಪನ ಜೊತೆಗೆ. ಅದಕ್ಕೆ ನನ್ ತಂಗಿ ನಿಂತರನೇ ಉಟ್ಬಿಟ್ಟವಳೆ. ಬನ್ನಿ ಹೋಗೋಣ. ನಡಿ ಹೋಗೋಣ. ಈಗ ಅರಿತು ನಿಮ್ಮ ಸಾಲನಾ ಸುಧಾಕರ? ನೀನು ನಿನ್ನ ಎಡ್ತು ಸಿನಿಮಾಗ ಹೋಯ್ತಿದ್ದೀರಾ? ಹೌದು. ಆ ಬಂಕ್ಸಿ ನನ್ ಮಗನ್ ಯಾಕೆ ಹೆಗ್ಲ ಮೇಲೆ ಕೂರ್ಸ್ಕೊಂಡು ಹೋಯ್ತಿದ್ಯಲ್ಲ? ಮಾತಾಡು, ಯಾರು ಕೇಳಿಸ್ಕೊಂಡ್ರೆ ಏನು ಅನ್ನಕ್ಕಿಲ್ಲ. ನನ್ ಮಗ ಅಲ್ಲ ಕಣಮ್ಮ, ಈ ಆರ್ ಸುಧಾಕರನ್ ಮಗ. ಸುಧಾಕರನ್ ಮಗನ? ಆರ್ ಸುಧಾಕರ್ ಅಂತಂದ್ರೆ 6 ಜನ ಸುಧಾಕರ್ ಅಲ್ಲ, ಆರ್ ಸುಧಾಕರನ್ ಮಗ ಕಣ. ಅಯ್ಯಯ್ಯಯ್ಯಯ್ಯೋ ನನ್ನ ಬಂಗಾರ, ಏಟು ತಾ ಬೆಳೆದ್ಬಿಟ್ಟಿದ್ಯೋ ನನ್ನ ರಾಜ. ನೋಡಕ್ಕೆ ತೇಟು ನಿಮ್ಮ ಅಪ್ಪನ ತರನೇ ಇದೆಯಲ್ಲೋ. ಹಂಗೇಳು ಎಲ್ಲರಿಗೂ. ಅಡಿಯಿಂದ ತಲೆವರೆಗೂ ಬಂಕ್ಸಿನ ತರನೇ ಇದೆಯಲ್ಲೋ. ಬಾಯಿಗೆ ಬೋಟಾಕುರೆ ಅವ್ರು ನನ್ನ ಮಗನೇ. ಆಯ್ತು ಬಿಡಪ್ಪ, ನಾನ್ ಯಾಕೆ ನಿನ್ ಮೇಲೆ ಡೌಟ್ ಪಡ್ಲಿ? ಪ್ರೂವ್ ಮಾಡು. ಪ್ರೂವ್ ಮಾಡ್ಬೇಕಾ? ಮಾಡು. ಅಪ್ಪಾಜಿ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಅಭಿಮಾನಿಗಳೇ ದೇವ್ರು ಅಂತ. ನನಗೆ ಓಂ ತರ ಮಚ್ಚಿಡಿಯಕ್ಕೂ ಬರುತ್ತೆ, ಟಗರು ತರ ಗುಮ್ಮಕ್ಕೂ ಬರುತ್ತೆ. ನಿಂಗೆ ಶಿವಣ್ಣ ಅಂದ್ರೆ ಬೋ ಇಷ್ಟನಾ? ನಮ್ ಬಾಂಕ್ಸಿ ನಿಂಗೆ ಉಪೇಂದ್ರ ಅಂದ್ರೆ ಬೋ ಇಷ್ಟ. ಮಾಡ್ತೀನಿ. ಯಾರೋದು? ಯಾರೋ ಚಿಲ್ಲರ್, ಪ್ರಶಾಂತ್, PK ಇದೆಲ್ಲ ಒಂದ್ ಹೆಸರೇನು? ನನ್ನ ಕೈಗೆ ಸಿಕ್ಕಿದ್ರೆ ಸೂಟ್ ಬಡ ಸಹಿಸ್ಬಿಡ್ತೀನಿ. ರಸ್ಕಲ್ಸ್. ನಿನಗೆ ಕಿಶೋರ ಅಂದ್ರೆ ಬೋ ಇಷ್ಟನಾ? ನಮ್ ಬಾಂಕ್ಸಿ ನಂಗೆ ಎಲ್ಲಾರ್ದು ಮಾಡ್ತೀಯ, ನಾನ್ ಮಾಡಿದ್ ಮಾಡಕ್ಕಾಗಲ್ವೇನು? ಏನಾಯ್ತು? ಸಂತೆ ಗೊತ್ತಾಯ್ತು, ಬನ್ನಿ ಹೋಗೋಣ. ನೀನ್ ಸಂತೆಗ್ ನಾನ್ ಜೋಡ್ ತುರ್ಕಾಯು ನನ್ಗೆ ಹುಟ್ಟಿಲ್ಲ ಅಂತ ಹೇಳ್ತ. ಈಗ ಪ್ರೂವ್ ಮಾಡ್ತೀನಿ, ನೋಡ್ತಾರೆ. ಕುರಿ ನನ್ ಮ್ಯೂಸಿಕ್ ಹಾಕು. ಈಗ ಇವ್ ನನ್ನ ಮಗ ಅಂತ ಪ್ರೂವ್ ಮಾಡ್ತೀನಿ. ಏಯ್ ಮಾಡ ನಂದು. ನಂದು ಮಾಡೋದ್ರ ಮಾಡ್ತಿದ್ಯಲ್ಲ. ನಿಮ್ಮ ಅಪ್ಪ ನಾನು, ನನ್ನದು ಮಾಡು. ಅವನು ಹಿಂಗೋಯ್ತಾ ಇದ್ಯಾ? ನಾನು ಹೋಗಿ ತಿಂಗೆ ಕರೆಕ್ಟಾಗಿ ಮಾಡು. ನಿಮ್ಮ ಅಪ್ಪಂದು ಮಾಡು, ನಿಮ್ಮ ಅಪ್ಪಂದು.
ಸುಧಾಕರ, ಸತ್ಯನ ಬಚ್ಚಿಡ್ಬೋದು ಸುಧಾಕರ, ಆದ್ರೆ ಬಸ್ರನ್ನ ಬಚ್ಚಿಡಕ್ಕಾಗಲ್ಲ ಸುಧಾಕರ, ಆಗಲ್ಲ. ನನ್ನ ಡೈಲಾಗ್ ನನಗೆ ಗುಮ್ತವಳೆ ಲೆಕ್ಕಿತ್ತು ನನ್ನ ಮಗನೇ. ನಿಮ್ಮ ಅಪ್ಪನ್ ಮಾಡು ಅಂತಂದ್ರೆ ಊರಲ್ಲಿರೋರ್ದೆಲ್ಲ ಮಾಡ್ತಾ ಇದೀವಲ್ಲ, ನಿನಗಲ್ಲ ಕಣೋ. ಏನು ಅಂದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ? ತಪ್ಪು ಮಾಡಿಲ್ಲ ಇವನು ಊರವ್ರದೆಲ್ಲ ಮಾಡ್ತವನಲ್ಲ. ಡೈಲಾಗ್ ಇಲ್ದೆ ನಿಂತವನಲ್ಲ ಇವನು. ಈ ನನ್ನ ಮಗನಿಗೆ ಕೇಳ್ತೀನಿ ಇವಾಗ. ಅದಲ್ಲ ಅಂದ್ರೆ ಓಕೆ ಬೇರೆನಾ? ನನ್ನ ಕಡೆ ಈಗ ಪ್ರೂವ್ ಮಾಡ್ತೀನಿ. ಏ ಕಾಗೆ ಮುತ್ತು, ಈಗ ಹೋಗಿ DNA ಟೆಸ್ಟ್ ಮಾಡಿಸ್ಕೊಂಡು ಬಂದು ಆಮೇಲೆ ನನ್ನ ಮಗ ಯಾರು ಅಂತ ಪ್ರೂವ್ ಮಾಡ್ತೀನಿ. ಏನು ಅಂದ್ರೆ ಏನು? ನಾನು ಬರ್ಬೇಕೇನು? ಮೊದ್ಲು ನೀನ ಬರ್ಬೇಕಾಗಿರೋದು ಬಾರೇ. ಏ ಸುರಿ, ಇದೇ ಕುಸಿಗೊಂದ್ ಸಾಂಗ್ ಬೇಡವೆ? ಕಾಗೆ ಮುದ್ಕೆ ಕುಣಿರಿ ತಕ್ಕತ್ತ, ಕುಣಿಸಿ ತಕ್ಕತ್ತ. ಅಯ್ಯೋ ಮಾನಸ ಏನು ಅಂದ್ರೆ ಏನು ಒಳ್ಳೆ ಮುಟ್ಟ ಬಿಟ್ಬಿಟ್ರ ಇವ್ರೇ? ಅಲ್ಲ ಅಂದ್ರೆ ಕಾಲ್ ಜಾರ್ಬಿಟ್ಟೆ. ಎಲ್ಲಿ ಜಾರ್ಬಿಟ್ಟಮ್ಮ? DNA ಟೆಸ್ಟ್ ಮಾಡಿಸ್ಕೊ ಬಂದಿದ್ದೀನಿ. ಈಗ ನೋಡು, ನನ್ನ ಕಣ್ಣಿಗೆ ಯಾವನು ಮಣ್ಣೆರ್ಚಕ್ಕಾಗಲ್ಲ. ಹಾಕ್ಬಿಟ್ಟಾರಲ್ಲಪ್ಪ. ಏನ್ ಹಾಕ್ಬಿಟ್ಟಾರ? ಓದ್ ಕರೆಕ್ಟ್ ಆಗಿ ನೋಡು, ಒಳಗಿರೋದಲ್ಲ ಮ್ಯಾಲ್ ನೋಡು ಅಂತ. ಮ್ಯಾಲಿರೋದೇ ನೋಡ್ತೀನಿ. ಶ್ರೀನಿವಾಸ ಆಸ್ಪತ್ರೆ ಇದ್ರಲ್ಲಿ ಏನಿದೆ? ಶ್ರೀನಿವಾಸಂಗೆ ಶಾರ್ಟ್ ಆಗಿ ಏನಂತ ಕರೀತಾರೆ? ಚೀನಾ. ಹಾಸ್ಪಿಟ್ಲ್ ಪಕ್ಕದಲ್ಲಿ ಏನೈತೆ? ಬಂಕು ಸೀನಾ. ಅಲ್ಲಿ ದೂರದಲ್ಲಿರೋ ಹಾಸ್ಪಿಟ್ಲಿಗೆ ಹೋಗೋಣ ಬಾರೆ ಅಂತಂದ್ರೆ ಇಲ್ಲೇ ಐತಲ್ಲ ಹಾಸ್ಪಿಟ್ಲು ಅಂತ ಬೊಂಗ್ಸಿನ ಆಸ್ಪತ್ರೆಗೆ ಕರ್ಕೊಂಡು ಏನಂದ್ರೆ ಹತ್ರ ಇತ್ತು ಅಂತ ಹೋದೆ ಅಂದ್ರೆ? ಹತ್ರ ಆಯ್ತು ಅಂತ ಬೊಂಗ್ಸಿನ ಏನಂದ್ರೆ ಸಂತೆ ಗೊತ್ತಾಯ್ತು ಬನ್ನಿ ಅಂದ್ರೆ? ನಿನಗ್ ಸಂತೆ ಚಿಂತೆ ಆಯ್ತು ಕಣೆ, ನನಗಿಲ್ಲಿ ಬೊಂಕು ಚೀನಾ ಯಾರು ಅಂತ ಗೊತ್ತಾಯ್ತು. ಅಂದ್ರೆ ನಾವು ಹೋಗೋ ಅಷ್ಟರಲ್ಲಿ ಸಿನಿಮಾ ಮುಗ್ದೋಗಿರುತ್ತೆ ಅಂದ್ರೆ ಪಕ್ಕ ಥಿಯೇಟರ್ ಅಲ್ಲಿ ಜಾನ್ಸಿನ ಸಿನಿಮಾ ಹಾಕಿದಾನಂತೆ, ಬನ್ನಿ ಅಂದ್ರೆ? ನಡಿ ಜಾನ್ಸಿನ. ಯಾವ ಸಿನಿಮಾ? ಜಾನ್ಸಿನಾ. ಅವಮ್ಮ ಹೇಳ್ತಾರದು ಬೊಂಗ್ಸಿನ. ಎಲ್ಲರಲ್ಲೂ ಸೀನಾ ಇದೆಯಾ? ಅಯ್ಯೋ, ನನ್ ಸೀರೆ ಆದ್ರೂ ಕೊಡ್ಸ್ ಬನ್ನಿ ಅಂದ್ರೆ? ಸೀರೆ ಸಪ್ ಎಲ್ಲಿದೆ? ಬಂಕ್ ಪಕ್ಕ. ಬಂಕ್ ಪಕ್ಕ ಸೀರೆ ಸೀನಾ. ಬಂಕ್ ಸೀನಾ. ಇದಕ್ಕೆ ಆವಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಅಲ್ಲ, ಕಲ್ಪನಾ ಅವ್ರ ರೇಂಜಿಗೆ ಗಂಡನ್ನ ಪ್ರೀತಿ ಮಾಡ್ಬೇಕು ಅಂತ ನಿನ್ ಜೊತೆ ಸಂಸಾರ ಮಾಡಿದ್ರೆ ನನ್ನನ್ನ ಜನರ ಮಧ್ಯ ಮರ್ಯಾದೆಗಳಿದೆ ಇದೆಯಲ್ಲ ನಿನ್ನ. ನಿನ್ ಡೈಲಾಗ್ ಎಲ್ಲ ಮುಗಿತಾ? ಹಾಗಾದ್ರೆ ಬಂಕ್ ಸೀನಾ ಯಾರು ಹೇಳೆ? ಹೋಯ್ತಾ ಇದ್ಯಾ? ಹಾಗಾದ್ರೆ ಬಂಕ್ಸಿನ ಯಾರು ಹೇಳ್ಬಿಟ್ಟು ಹೋಗು. ಸುಧಾಕರ, ಏನು ಹೇಳು, ನಿನ್ನ ಮಗನ ಕಣ್ಣಂತೂ ಬಂಕ್ಸಿನ ತರನೇ ಇತ್ತು. ಅಯ್ಯೋ ನೀನು ನನ್ನ ಹೆಂಡತಿ ಮನೆ ಬಿಟ್ಟೆ ಹೋಗ್ಬಿಟ್ಲಲ್ಲ ನಿನ್ನಿಂದ. ನೀನೆಲ್ ಹೋಗಿರ್ತಾಳೆ? ಆ ಬಂಕ್ಸಿನ ಜೊತೆನೇ ಹೋಗಿರ್ತಾಳೆ. ಜೊತೆ ಹೋಗಿರ್ತಾಳ. ಆ ಬಂಕ್ಸಿನ ಯಾರು ಹೇಳೆ? ಆ ಬಂಕ್ಸಿನ ಯಾರು ಹೇಳೆ? ಏನ್ ಗೊತ್ತಾ, ಬಂಕ್ಸಿನ ಅನ್ನೋ ಕ್ಯಾರೆಕ್ಟರೇ ಇಲ್ಲ. ರೈಟರ್ ಗೊತ್ತಿಲ್ದೆ ನಾನೇ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ ಅದು. ನೋಡಿ ಸರ್, ನಾನು ಯಾರ ತಂಟೆಗೂ ಹೋಗಕ್ಕಿಲ್ಲ, ಆದ್ರೆ ನಾನ್ ತಂಟೆಗೆ ಯಾವನಾದ್ರೂ ಬಂದ್ರೆ ಬಿಡಕ್ಕಿಲ್ಲ.
ಏನಮ್ಮ ನಿನ್ನ ಚಾಣಕ್ಯತನ. ಇರ್ಲಿ ಈಗ ನಮ್ಮ ಜಡ್ಜಸ್ಗೆ ಈ ಫಿಟ್ಟಿಂಗ್ ಅಜ್ಜಿ ಸ್ಕಿಟ್ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅಂತ ಕೇಳೋಣ. ಏನು ಅಂದ್ರೆ ಹಾ, ಯಾರು ಅಂದ್ರೆ ಏನು ಅಂದ್ರೆ ಯಾರು ಅಂದ್ರೆ ಬೊಂಕಸೀನಾ? ಓ ಬಂಗ್ಸೀನಾ, ಓ ಬಂಗ್ಸೀನಾ. ಲೇ, ಏನು ಅಂದ್ರೆ ಅಯ್ಯಯ್ಯೋ ಸತ್ಯ ಎಲ್ಲ ಗೊತ್ತಾಗೋಯ್ತಲ್ಲ ಅಂದ್ರೆ ಅಯ್ಯೋ ಅಯ್ಯಯ್ಯೋ ಏನೋ 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 ಅವನ್ನ ಮಾಡಿ ಕೇಳು, ಏನು ನಂತರ ಏನಾರು ಬಿಟ್ಟು ಮಾಡಿ ಕೇಳು. ಏನೋ 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 ಆರು ಮುಗ ಕಣ. ಅಲ್ಲ ಕಣೋ, ಬಂಗ್ಸೀನಾ ಕಣೋ. ಸಕ್ಕದ ಮಾಡಿದ್ರು, ಸಕ್ಕದಾಗಿತ್ತು. ನೀನಂತೂ ದಿವ್ಯಾ, ಅಬ್ಬಬ್ಬಬ್ಬಬ್ಬಬ್ಬ ಏನಮ್ಮ ಚಿಂದಿ. ನಿನ್ನಗೊಂದು ಚಪ್ಪಾಳೆನ ಹೊಡೆದೆ. ಸಕ್ಕದ ಮಾಡಿದೆ. ನಮ್ಮ ಕಲ್ಪನಾ ಅವರು ಚಿಂದಿ ಉಡಾಯಿಸ್ಬಿಟ್ರು. ಮಾನಸ ಅವರು, ಜಗ್ಗಪ್ಪ ಅವ್ರ ಬಗ್ಗೆ ಮಾತಾಡೋದಂಗೆ ಇಲ್ಲ. ಒಬ್ಬರ ಒಂದು ಸಣ್ಣ ಕ್ಯಾರೆಕ್ಟರ್ಗೆ ನೀನು ಈ ತರ ಒಂದು ಪಕ್ಕಾ ಗೆಟಪ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಚಿಂದಿ. ಥ್ಯಾಂಕ್ ಯು ಸರ್. ಕಿಚ್ಚಿ ಕಿಲಿ ನಿಜವಾಗ್ಲೂ ಸರ್, ಅಷ್ಟಿಲ್ಲದೆ ಗಾದೆ ಮಾತೆ ಇದೆಯಾ ಸರ್, ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು ಅಂತ. ನಿಜವಾಗ್ಲೂ ಈ ಮಾತು ನಿಜವಾಗ್ಲೂ ಈ ಒಂದು ಮಾತು ನಿಮ್ಮ ತಲೆ ಎಷ್ಟು ಕೆಡಿಸ್ತು ಅಂತ ನಾನು ಇವಾಗ ಕೇಳಕ್ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಪ್ರತಿಯೊಂದು ಊರಲ್ಲೂ ಅಥವಾ ಪ್ರತಿಯೊಂದು ಏರಿಯಾದಲ್ಲೂ ಈ ತರದ್ದು ಒಂದು ಫಿಟ್ಟಿಂಗ್ ಅಜ್ಜಿ ಇದ್ದೇ ಇರ್ತಾರೆ. 100%. ಆ ತರದ್ದು ಒಂದು ಅಜ್ಜಿ, ಫಿಟ್ಟಿಂಗ್ ಅಜ್ಜಿ ಕ್ಯಾರೆಕ್ಟರ್ಗೆ ಇವಳನ್ನ ಆರಿಸ್ಕೊಂಡ್ರಲ್ಲ, ಆಪ್ಟ್ ಕಣಪ್ಪ. ಅವಳಿಗೆ ಯಾವಾಗ ಏನ್ ಮಾಡ್ತಾಳೆ ಅಂತ ಅವಳಿಗೆ ಯಾವ್ದಾದ್ರು ಈ ತರದ್ದು ಒಂದು ಕಾಮಿಡಿ ಸ್ಕಿಟ್ಗಳಲ್ಲಿ ಪಾಂಡೆ ದೊಡ್ಡ ದೊಡ್ಡ ಕಲಾವಿದರನ್ನ ಇಮಿಟೇಟ್ ಮಾಡೋದು ತುಂಬಾನೇ ಕಷ್ಟ. ಅದರಲ್ಲೂ ತುಂಬಾ ಹೆಸರು ಮಾಡಿರುವಂತ ಕಲಾವಿದರು ಅದು ಮಿನುಗುತ್ತಾರೆ ಕಲ್ಪನಾ ಅವರು. ಅವರ ಕಾಸ್ಟ್ಯೂಮ್ ಆಗ್ಲಿ, ಅವ್ರು ನಡ್ಕೊಂಡು ಬರೋ ಸ್ಟೈಲ್ ಆಗಿರ್ಲಿ, ಅವರ ಏರಿಳಿತ, ಆ ಮಾತು, ಆ ನಿಲುಗಡೆ ಎಲ್ಲರಿಗೂ ಇಮಿಟೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ನಮ್ಮ ಏಕೈಕ ಟ್ಯಾಲೆಂಟೆಡ್ ಮಹಿಳೆ ಎಲ್ಲರನ್ನೂ ಇಮಿಟೇಟ್ ಮಾಡುವ ಮಾನಸ ಕೈಲಿ ಮಾತ್ರ ಸಾಧ್ಯ. ತುಂಬಾ ಮುದ್ದಾಗಿ ಮಾಡಿದ್ರು, ತುಂಬಾ ಕ್ಯೂಟ್ ಇಟ್ ವಾಸ್. ಇಡೀ ಈ ಸ್ಕಿಟ್ಟನ್ನ ಈ ಟೈಮಿಂಗ್ ಅಲ್ಲಿ ಹೇಗಾದ್ರೂ ಮಾಡಿ ಈ ಕಿಟ್ಟನ್ನ ನಾನು ಬದುಕಿಸ್ಲೇಬೇಕು ಅಂತ ಟ್ರೈ ಮಾಡಿದ್ದು ಜಗ್ಗಪ್ಪ. ಪಾತ್ರವಾಗಿ ನೋಡೋ ಹಾದ್ರೆ ನೀವೆಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಶ್ರುತಿ ಮೇಡಮ್. ಬಟ್ ಇಷ್ಟೊತ್ತಂಗ ಹೇಳಿದ್ರಿ ಎಲ್ಲರ ಮಿಮಿಕ್ರಿನ ಮಾಡ್ಬೋದು, ಇಮಿಟೇಟ್ ಮಾಡ್ಬೋದು, ಅವ್ರೆ ನಮ್ಮ ಮಿನುಗುತ್ತಾರೆ ಕಲ್ಪನಾ ಅವರ ಇಮಿಟೇಷನ್ ಮಾಡೋದು ಕಷ್ಟ ಅಂತ. ಆಕ್ಚುಲಿ ನನ್ನ ಪರ್ಸನಲ್ ಆಸೆ ಜೊತೆ ನಮ್ಮೆಲ್ಲರ ಪರ್ಸನಲ್ ಆಸೆಗಳು, ನೀವ್ ಯಾಕೆ ಒಂದ್ 2 ಡೈಲಾಗ್ ಮಿನುಗುತ್ತಾರೆ ಅವ್ರದ್ದು ಬಿಡಬಾರ್ದು ಅಂತ. ನನಗೆ ಅವ್ರ ಹಾಡು ಇಷ್ಟ, ಆ ಹಾಡಲ್ಲಿ ಅವ್ರ ವಾಕಿಂಗ್ ಸ್ಟೈಲ್ ಇಷ್ಟ, ಅಷ್ಟೇ ನನಗೆ ಗೊತ್ತು. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ಬಟ್ ಇವಾಗ ನಾನು ನಿಮ್ಮೆಲ್ಲರನ್ನು ಕೇಳೋದಕ್ಕೆ ಇಷ್ಟಪಡೋದಕ್ಕಿಂತ ದಿವ್ಯನ್ ಕೇಳಕ್ ಇಷ್ಟಪಡ್ತೀನಿ. 18 ವಾರಗಳಾಯ್ತು ಇವತ್ತಿಗೆ. ಬರೋ ಒಂದು ಮೊದಲನೇ ದಿನ ನಿನ್ನ ಬಗ್ಗೆ ಸಾಕಷ್ಟು ಟ್ರೋಲ್ಗಳಿತ್ತು. ನೀ ರಾಜ್ಯ ಖುಷಿ ಕೊಟ್ಟಿದ್ದೇ ಒಂದು ಟ್ರೋಲ್ ಆಗೋಗಿತ್ತು. ನಿನ್ನ ಕಮೆಂಟ್ಗಳಲ್ಲಿ ಬರೀ ನೆಗೆಟಿವ್ ಇರ್ತಾ ಇತ್ತು. ಈ ಒಂದು ಜರ್ನಿ ಹೇಗನ್ಸುತ್ತೆ? ಇದು ತುಂಬಾ ಚೆನ್ನಾಗಿದೆ. ಬಿಕಾಸ್ ಸ್ಟಾರ್ಟಿಂಗು ಟ್ರೋಲು ಅದೆಲ್ಲ ಮಾಡ್ಕೊಂಡು ಬಂದು ಬರೀ ಬ್ಯಾಡ್ ಕಮೆಂಟ್ಸು, ಇವ್ರಿಗೆ ಕರೆಕ್ಟಾಗಿ ಏನು ಮಾಡೋಕ್ಕೆ ಬರಲ್ಲ, ಈ ಥರದ್ದೆಲ್ಲ ಒಂದು ಇದು. ಸೊ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಎಲ್ಲರೂ ನನಗೆ ಇನ್ಬಾಕ್ಸ್ ಎಲ್ಲ ಮಾಡ್ತಾರೆ, ಮೇಡಮ್ ನೀವು ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡ್ತೀರಾ, ಎಲ್ಲೇ ಹೋದ್ರೂ ಗಿಲಿ ಚೆನ್ನಾಗಿ ಮಾಡ್ತಿದ್ದೀರಾ, ಅಜ್ಜಿ ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡ್ತೀರಾ, ಮೊನ್ನೆ ಹುಲಿ ಕಾರ್ತಿಕ್ ಅವ್ರ ಥರ ನಡ್ಕೊಂಬಂದು ಚೆನ್ನಾಗಿತ್ತು, ಎಲ್ಲ ನೋಟಿಸ್ ಮಾಡಿ ಹೇಳ್ತಾರೆ ಮ್ಯಾಮ್. ಒಂದೊಂದೇ ನೋಟಿಸ್ ಮಾಡಿ ಹೇಳ್ತಾರೆ, ಹಿಂಗೆ ಮಾಡ್ತಿದ್ದೀರಾ ಹಂಗೆ ಮಾಡ್ತಿದ್ದೀರಾ ಅಂತ. ತುಂಬ ಖುಷಿ ಆಗುತ್ತೆ. ಬಟ್ ಎಲ್ಲ ಒಂದ್ ಕಡೆ ಗಿಚ್ಚಿಗಿಲಿಗಿಲಿಗಿಂತ ಮುಂಚೆ ಹೇಗಿತ್ತು ಲೈಫು, ಗಿಚ್ಚಿಗಿಲಿಗಿಲಿ ಆದ್ಮೇಲೆ ಈಗ ಹೇಗಿದೆ ಲೈಫ್? ಗಿಚ್ಚಿಗಿಲಿಗಿಲಿಗಿಂತ ಮುಂಚೆ ಲೈಫ್ ತುಂಬಾ ಬೋರಿಂಗ್ ಆಗಿತ್ತು. ಅದೇ ಆಫೀಸು ಮತ್ತೆ ಮನೆ ಮತ್ತೆ ಅದೇ ರೊಟೀನ್ ಆಗ್ತಿತ್ತು. ಬಟ್ ಇವಾಗ ಇಲ್ಲಿ ನಾವು ಡೈಲಿ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದು, ಅಂದ್ರೆ ಲೈಫ್ ಇವಾಗ ತುಂಬಾ ಕಲರ್ಫುಲ್ ಅನ್ನಿಸ್ತಿದೆ. ಬಟ್
ಇನ್ನು ಸ್ವಲ್ಪ ದಿನದಲ್ಲಿ ಈ ಗಿಚ್ಚಿಗಿಲಿಗಿಲಿ ಮುಗ್ದೋಗುತ್ತೆ, ಇಲ್ಲಾಂದ್ರೆ ಗಿಚ್ಚಿಗಿಲಿಗಿಲಿ ಮುಗಿಯೋಕ್ಕಿಂತ ನೀವು ಎಲಿಮಿನೇಟ್ ಆದ್ರೂ ಆಗ್ಬೋದು. ಅದೆಲ್ಲ ನೆನ್ಸ್ಕೊಂಡ್ರೆ ಏನ್ ಅನ್ಸುತ್ತೆ? ಇಲ್ಲಿಂದ ಹೋಗಕ್ಕೆ ಇಷ್ಟ ಆಗ್ತಿಲ್ಲ. ಈ ಸ್ಟೇಜ್, ನೀವು, ಶ್ರುತಿ ಮ್ಯಾಮು, ಸಾಧು ಸರ್, ಮತ್ತೆ ಇವ್ರಿಗೆಲ್ಲ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ. ಡೈಲಿ ಬೆಳಗ್ಗೆ ಬಂದು ಇವ್ರಿಗೆಲ್ಲ ಹಾಯ್, ಗುಡ್ ಮಾರ್ನಿಂಗ್, ಸೂಪರ್ ಅಂತೆಲ್ಲ ಹೇಳ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ತಿರ್ತೀವಲ್ಲ, ಅದ್ರಲ್ಲಿರೋ ಮಜಾ ಡೈಲಿ ಲೈಫಲ್ಲಿ ಮಿಸ್ ಆಗ್ಬಿಟ್ರೆ ಬೋರಿಂಗ್ ಅನ್ಸ್ಬಿಡುತ್ತೆ. ಇಲ್ಲ, ಯಾಕಂದ್ರೆ ನಿಜವಾಗ್ಲೂ ನಾನು ದಿವ್ಯನ್ ಬಗ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಎಷ್ಟು ಟ್ರೋಲ್ ಮಾಡ್ತಾ ಇದ್ರು ಜನ. ನನಗೆ ಒಂದ್ಸಲಿ ಗಿಚ್ಚಿಗಿಲಿಗಿಲಿ ನಾನೇ ಇನ್ನು ಎಂಟ್ರಿ ಕೊಟ್ಟಿರ್ಲಿಲ್ಲ. ಆಗ ಬರೀ ಬ್ಯಾಡ್ ಕಮೆಂಟ್ ಆಗ್ತಾ ಇದ್ರು ದಿವ್ಯನ್ ಬಗ್ಗೆ. ಹೋಗ್ತಾ 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 ಅವತ್ತು ಯಾರು ಟ್ರೋಲ್ ಮಾಡಿದ್ರು ಅದೇ ಟ್ರೋಲರ್ಸೇ ಇವತ್ತು ದಿವ್ಯಾ ವಸಂತ ಫ್ಯಾನ್ಸ್ ಆಗಿದ್ದಾರೆ ಒಂದಷ್ಟು ಜನ. ಹೌದು. ಸೊ ಅವರೇ ದಿವ್ಯನ ಆಕ್ಟಿಂಗ್ ಬಗ್ಗೆ ಹೊಗಳ್ತಾ ಇದ್ದಾರೆ. ಆಮೇಲೆ ಇವಾಗ್ಲೂ ಕೆಲವೊಂದು ಟ್ರೋಲರ್ಸ್ ಗಳೆಲ್ಲ ಆಗ್ತಿರ್ತಾರೆ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ, ನಮ್ಮಲ್ಲಿ ಈ ತರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ವಿ, ಕಂಡಕ್ಟ್ ಮಾಡ್ತಿದೀವಿ, ಸ್ಕೂಲ್ಸ್ ಗೆಲ್ಲ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದೀವಿ, ಬರ್ತೀರಾ ಅಂತ ಕೇಳ್ತಾರೆ. ಟ್ರೋಲರ್ಸ್ ಇವಾಗೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀಯ ಟ್ರೋಲರ್ಸ್ಗೆಲ್ಲ? ಸೊ ಟ್ರೋಲರ್ಸ್ ನಿಮ್ಮಿಂದನೇ ನನಗೆ ಈ ಸ್ಟೇಜ್ ಸಿಕ್ಕಿದ್ದು. ಟ್ರೋಲರ್ಸ್ ಗಳಿಂದ ಏನ್ ಇನ್ನೊಂದು ಮುಖ್ಯವಾಗಿ ಎಲ್ರಿಗೂ ಯೂಸ್ ಆಗೋದಂತಂದ್ರೆ, ಎಲ್ಲೆಲ್ಲೋ ಹೆಂಗೆಂಗೋ ಟ್ಯಾಲೆಂಟ್ಸ್ ಗಳು ಇರ್ತಾರೆ, ಅವ್ರು ಕಳ್ದೋಗ್ಬಿಟ್ಟಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ ಇವರಲ್ಲಿ ಇದೊಂದು ಟ್ಯಾಲೆಂಟ್ ಇದೆ, ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ. ಬಟ್ ಅವ್ರು ಮುಂದಕ್ಕೆ ತಗೊಂಡ್ ಬರ್ತಾರೆ. ಜನರು ಅದನ್ನ ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ಏನೋ ಒಂದು ತಗೊಂತಾರೆ, ಒಟ್ನಲ್ಲಿ ವೈರಲ್ ಆಗ್ತಾರೆ, ಫೇಮಸ್ ಆಗ್ತಾರೆ. ಸೊ ಹಂಗೆ ನಾನು ಮಾಡಿದಂತ ಒಂದು ನ್ಯೂಸ್ ಓದಿದಂತ ಪ್ರಕ್ರಿಯೆ ನೀವೆಲ್ಲರೂ ಟ್ರೋಲ್ ಮಾಡಿದ್ರಿ. ಸೊ ಟ್ರೋಲು ನೆಗೆಟಿವ್ ಆಯ್ತು, ಬಟ್ ಆದ್ರೂ ಸ್ವಲ್ಪ ಜನ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರು, ಏನೋ ಮಾತಾಡ್ತೀಯ ನೀನು ಅಂತ. ಸೊ ಅದೇ ನನ್ನ ಇವತ್ತು ಈ ಸ್ಟೇಜ್ ತನಕ ಕರ್ಕೊಂಡ್ ಬಂದಿದೆ. ಸೊ ನಿಮ್ಗೆಲ್ಲ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಧನ್ಯವಾದಗಳು. ಎಲ್ಲೋ ಕೂತ್ಕೊಂಡು ಸಮಾಜಕ್ಕೆ ಒಳ್ಳೆ ಸುದ್ದಿ ಕೊಡುವಂತಹ ದಿವ್ಯಾ ಈ ವೇದಿಕೆಯಲ್ಲೇ ಒಂದು ಒಳ್ಳೆ ಸುದ್ದಿ ಆಗಿದ್ದಾಳು ಅವಳು. ನಿಜವಾಗ್ಲಿ ಹೌದು ಮ್ಯಾಮ್. ನೀನು ಸಾಧನೆಯ ಹಾದಿಯಲ್ಲಿದ್ಯಾ. ಸೊ ನಮ್ಮ ಎಂಟೈರ್ ಗಿಚ್ಚಿಗಿಲಿಗಿಲಿ ತಂಡದಿಂದ ನಿಂಗೆ ವಿಶ್ ಯು ಆಲ್ ದಿ ಬೆಸ್ಟ್. ಇಲ್ಲಿಗೆ ಈ ವಾರದ ಎಲ್ಲ ಎಂಟರ್ಟೈನಿಂಗ್ ಪ್ಯಾಕೇಜ್ಗಳು ಮುಗಿದಿದೆ. ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾಗಿದೆ, ನೀವು ಅಷ್ಟೇ ಎಂಜಾಯ್ ಮಾಡಿದೀರಾ ಅಂತ ಹೇಳ್ತಾ ಈ ವಾರದ ಸಂಚಿಕೆನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವೀಕ್ ಇನ್ನೂ ಸೂಪರ್ ಆಗಿರೋ ಎಪಿಸೋಡ್ಗಳನ್ನ ತಗೊಂಡು ನಾನ್ ಬರ್ತೀನಿ. ಬಟ್ ಸದ್ಯಕ್ಕೆ ಇಲ್ಲಿವರೆಗೂ ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿ ಗಿಲಿ. ಮುಂದಿನ ವಾಸಿಗಳ ಗುಡ್ ನೈಟ್ ಸ್ವೀಟೀಸ್, ಲವ್ ಯು, ಬಾಯ್.